ಹೆಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿಲ್ಲಿಗೆ ಹೊಸೊಬ್ಬರಾಗಿದ್ದರೆ ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಓಕೆ, ಪರ್ಸನ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲೆಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು ಅಂತ ಹೇಳ್ತಾ ಓಕೆ. ಸೊ ಏನರ ಬಗ್ಗೆ ಈ ವಿಡಿಯೋ ಅಂತ ಆಲ್ರೆಡಿ ತಮ್ನೇಲಲ್ಲಿ ನೀವು ನೋಡಿರ್ತೀರ. ಸೊ ಎಸ್, ಇದು ನಿಮ್ಮ ಡೆಸ್ಟಿನ್ಡ್ ಪಾರ್ಟ್ನರ್ ಬಗ್ಗೆ. ಅಂದರೆ ನೀವು ಯಾರ ಜೊತೆ ಎಂಡಪ್ ಆಗ್ತೀರಿ ಅಥವಾ ಯಾರ ಜೊತೆ ನೀವೊಂದು ಸೀರಿಯಸ್ ರಿಲೇಷನ್ಶಿಪ್ಪಲ್ಲಿ ಎಂಡಪ್ ಆಗ್ತೀರಾ ಅಥವಾ ಯಾರ ಜೊತೆ ನಿಮ್ಮ ಡೆಸ್ಟಿನಿ ಯಾರ ಜೊತೆ ಇದೆ ಅಂತ. ಸೊ ಸಮ್ಟೈಮ್ಸ್ ನಿಮಗೆ ಕನ್ಫ್ಯೂಷನಲ್ಲಿರ್ತೀರ. ಓಕೆ, ಆಲ್ರೆಡಿ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದರೆ ನಿಜವಾಗ್ಲೂ ಇವ್ರು ನಿಮ್ಮ ರೈಟ್ ಪರ್ಸನ್ನ, ನೀವು ಅವ್ರಿಗೆ, ಅಥವಾ ಅವ್ರು ನಿಮಗೆ ರೈಟ್ ಪರ್ಸನ್ನ, ನಾನೊಂದು ರೈಟ್ ರಿಲೇಷನ್ಶಿಪ್ಪಲ್ಲಿದ್ದೀನ, ಹೀಗೆ ನೂರಾರು ಕ್ವೆಶನ್ಸ್ ಇರುತ್ತಲ್ವಾ. ಸೊ ಆ ಒಂದೆಲ್ಲ ಕ್ವೆಶನ್ಸ್ಗೂ ಈ ಒಂದು ವಿಡಿಯೋದಲ್ಲಿ ನಾವು ಒಂದು ಕ್ಲಾರಿಟಿ ಕೊಡೋಣ. ಸೊ ಆಪ್ಷನ್ಸ್ ಕೊಡೋದಕ್ಕೂ ಮುಂಚೆ ಈ ವಿಡಿಯೋದಲ್ಲಿ ಏನೆಲ್ಲ ಕವರ್ ಮಾಡ್ತೀನಿ ಅಂತ ಆಲ್ರೆಡಿ ನಾನು ಪ್ರಿಪೇರ್ಡ್ ಆಗಿ ಬಂದಿದ್ದೀನಿ. ಸೊ ಐ ಹೋಪ್ ಇದು ಕಾಣಿಸ್ತಾ ಇದೆ ಅಂತ. ಬ್ಲರ್ಡಾಗಿ ಕಾಣಿಸ್ತಾ ಇದೆ ಇನ್ ಕೇಸ್? ಐ ಹೋಪ್ ನೋ. ಓಕೆ, ಸೊ ಈ ವಿಡಿಯೋದಲ್ಲಿ ನಾವು ದೇರ್ ಪರ್ಸನಾಲಿಟಿ, ಇಂಗ್ಲೀಷಲ್ಲದೆ ನಾನು ಕನ್ನಡದಲ್ಲಿ ಹೇಳ್ತೀನಿ, ಅವರ ಹಾವಭಾವಗಳು, ಅವರ ನಡವಳಿಕೆ ಹೆಂಗಿರುತ್ತೆ, ಅಥವಾ ಹೊರಗಡೆ ಜನರ ಜೊತೆ ಮಾತಾಡ್ತಿರ್ಬೇಕಾರೆ, ಜನರ ಜೊತೆ ಮಿಂಗಲ್ ಆಗ್ತಿರ್ಬೇಕಾರೆ ಹೇಗೆ ಮಿಂಗಲ್ ಆಗ್ತಾರೆ ಅದನ್ನೆಲ್ಲ ನೋಡ್ಬೋದು. ಅವರ ಎಮೋಷ್ನಲ್ ವರ್ಲ್ಡ್, ಅಂದರೆ ಲೈಫ್ನ ಅವರು ಎಷ್ಟು ಯಾವ ಥರ ಆಕ್ಸೆಪ್ಟ್ ಮಾಡ್ತಾರೆ, ವೆರಿ ಎಮೋಷ್ನಲ್ ಆಕ್ಸೆಪ್ಟ್ ಮಾಡ್ತಾರೆ, ಲೈಫ್ ಸಿಚುವೇಶನ್ಸ್ನ ಯಾವ ಥರ ಡೀಲ್ ಮಾಡ್ತಾರೆ ಅದನ್ನು ನೋಡ್ಬೋದು ನೀವು. ಅವರ ಸ್ಟ್ರೆಂತ್, ಅಂದರೆ ಯಾವ ಒಂದು ವಿಚಾರದಲ್ಲಿ ಅವರು ವೆರಿ ಸ್ಟ್ರಾಂಗ್ ಅನ್ಬೋದು, ಯಾವ ಒಂದು ವಿಚಾರದಲ್ಲಿ ಅವ್ರನ್ನ ಬಗ್ಸೋಕ್ಕೆ ಆಗಲ್ಲ, ಯಾವ ಒಂದು ವಿಚಾರದಲ್ಲಿ ಅವರು ಮುಂದೆ ಇದ್ದಾರೆ ಅನ್ನೋದನ್ನ ನೋಡ್ಬೋದು. ದೇರ್ ಚಾಲೆಂಜಸ್. ಸೊ ಯಾವ ಒಂದು ಸಿಚುವೇಷನಲ್ಲಿ ಅವ್ರಿಗೊಂದು ವೀಕ್ನೆಸ್ ಇದೆ, ಪ್ರಾಬಬ್ಲಿ ನೀವು ಆ ಒಂದು ವಿಚಾರದಲ್ಲಿ ನಿಮಗೊಂದು ಸ್ಟ್ರೆಂತ್ ಇದೆ, ನಿಮ್ಮದು ಅವ್ರದ್ದು ಅಲ್ಲಿ ಬ್ಯಾಲೆನ್ಸ್ ಆಗುತ್ತೆ. ಅಥವಾ ನಿಮಗೆ ಆಲ್ರೆಡಿ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದರೆ, ಆಲ್ರೆಡಿ ನಿಮಗೆ ಅವ್ರ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ಅವರ ವೀಕ್ನೆಸ್ ಏನು ಅಂತ ತಿಳ್ಕೊಬೋದು, ಆಯಿತಾ. ಸೊ ದೇರ್ ಚಾಲೆಂಜಸ್, ಯಾವ ಒಂದು ಸಿಚುವೇಶನ್ನ ಅವರು ಒಂದು ಚಾಲೆಂಜಿಂಗ್ ವೇಯಲ್ಲಿ ಆಕ್ಸೆಪ್ಟ್ ಮಾಡ್ತಾರೆ ಅಂತ ನೋಡೋಣ. ಆ್ಯಂಡ್ ದೆನ್ ಅವರ ಕರೆಂಟ್ ಸಿಚುವೇಶನ್, ಅವರು ಓದ್ತಾ ಇದ್ದಾರಾ, ಕೆಲಸ ಮಾಡ್ತಾ ಇದ್ದಾರಾ, ಕರೆಂಟ್ ಸಿಚುವೇಷನಲ್ಲಿ ಏನು ಮಾಡ್ತಾ ಇದ್ದಾರೆ ನೋಡೋಣ. ಆ್ಯಂಡ್ ನೀವು ಹೇಗೆ ಅವ್ರನ್ನ ಮೀಟ್ ಆಗ್ತೀರಾ. ಆಲ್ರೆಡಿ ಮೀಟ್ ಆಗಿದರೆ ಪ್ರಾಬ್ಲಿ ನೀವು ಇದನ್ನ ಸೆಕೆಂಡ್ ಕನ್ಫರ್ಮೇಷನಾಗಿ ತೊಗೋಬೋದು. ಲೈಕ್ ಓಕೆ, ಯು ಮೆಟ್ ಹಿಮ್ ಲೈಕ್ ದಿಸ್ ಆರ್ ಮೆಟ್ ಹರ್ ಲೈಕ್ ದಿಸ್, ಈ ಥರ ಒಂದು ಸಿಚುವೇಶನ್ ಅಲ್ಲಿ ನೀವು ಮೀಟ್ ಆದ್ರಿ, ಹೀಗೆ ಒಂದು ಕನ್ಫರ್ಮಿಟಿ ಸಿಗುತ್ತೆ ನಿಮಗೂ. ಆ್ಯಂಡ್ ದೆನ್ ಓಕೆ, ನಿಮ್ಮ ಕನೆಕ್ಷನ್ ಬಗ್ಗೆ ಯಾವ ಥರ ಬಾಂಡಿಂಗ್ ಇರುತ್ತೆ, ಫ್ರೆಂಡ್ಶಿಪ್ ಬಾಂಡಿಂಗ್ ಇರುತ್ತಾ, ಮ್ಯಾರೇಜೇ ಡೈರೆಕ್ಟ್ ಆಗುತ್ತಾ, ಯಾವ ಥರ ಬಾಂಡಿಂಗ್ ಇರುತ್ತೆ ಅಂತ ಅವ್ರು ನಿಮಗೆ ಏನು ಟೀಚ್ ಮಾಡ್ತಾರೆ ಮತ್ತು ನೀವು ಅವ್ರಿಗೆ ಏನು ಟೀಚ್ ಮಾಡ್ತೀರ ಲೈಫಲ್ಲಿ. ಆ್ಯಂಡ್ ಚಾಲೆಂಜಸ್, ಒಟ್ಟಿಗೆ ನೀವು ಯಾವ ಚಾಲೆಂಜಸ್ನ ಫೇಸ್ ಮಾಡ್ಬೋದು ರಿಲೇಷನ್ಶಿಪ್ಪಲ್ಲಿ. ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ ಪೊಟೆನ್ಷಿಯಲ್, ಲಾಂಗ್ ಟರ್ಮ್ ಪೊಟೆನ್ಷಿಯಲ್ ಆಗಿರ್ಬೋದು ನೋಡೋಣ. ಆ್ಯಂಡ್ ಫೈನಲಿ ಅಡ್ವೈಸ್ ಫ್ರಮ್ ದ ಯೂನಿವರ್ಸ್, ನೀವು ಯಾವ ದೇವ್ರನ್ನ ನಂಬಿರ್ತೀರ ಅವ್ರ ಸೈನ ನಿಮಗೆ ಅಡ್ವೈಸ್. ಓಕೆ, ಎಲ್ಲ ವಿಡಿಯೋ ಥರನೂ ಈ ವಿಡಿಯೋದಲ್ಲೂ ನಿಮಗೆ ನಿಮ್ಮ ಸ್ಕ್ರೀನ್ ಮುಂದೆ 2 ಆಪ್ಷನ್ ಬರುತ್ತೆ. ಸೊ ಟೈಮ್ ತೊಗೊಳ್ಳಿ ಚೂಸ್ ಮಾಡೋದಕ್ಕೆ, ನಿಮ್ಮ ಇಂಟ್ಯೂಷನ್ನ ಯೂಸ್ ಮಾಡ್ಕೊಳ್ಳಿ. ಆಲ್ರೆಡಿ ಎಲ್ಲ ವಿಡಿಯೋ ಥರನೇ ಟೈಮ್ ಸ್ಟ್ಯಾಂಪ್ಸ್ ಡಿಸ್ಕ್ರಿಪ್ಷನ್ ಆಲ್ರೆಡಿ ಹಾಕಿದ್ದೀನಿ. ಟೈಮ್ ತೊಗೊಳ್ಳಿ ಚೂಸ್ ಮಾಡೋದಕ್ಕೆ, ಅಲ್ಲಿವರೆಗೂ ನಾನು ನೀರು ಕುಡ್ಕೊಂಡ್ಬಿಡ್ತೀನಿ. ಓಕೆ, ಸೊ ಆಲ್ರೆಡಿ ನೀವು ಚೂಸ್ ಮಾಡಿದ್ದೀರಾ ಅಂದ್ಕೊತೀನಿ. ದೆನ್ ವಿಡಿಯೋ ಎಂಡ್ವರೆಗೂ ನೋಡಿ, ಮಧ್ಯದಲ್ಲಿ ನಿಲ್ಲಿಸ್ಬೇಡಿ, ಮೆಸೇಜಸ್ ಫುಲ್ ನೋಡಿ. ಏನಾದರೂ ಮೆಸೇಜ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ವಿಡಿಯೋನ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ನಿಮ್ಮ ಪಾರ್ಟ್ನರ್ಗೂ ನೀವು ಈ ವಿಡಿಯೋನ ತೋರಿಸ್ಬೇಕು ಅಂತ ಇದ್ದರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಬಹುದು.
ದೇ ಆಲ್ಸೋ ಗೆಟ್ ಟು ನೋ, ಅವರು ಚೂಸ್ ಮಾಡ್ಬೋದು ಆಪ್ಷನ್ಸ್, ಅವ್ರಿಗೂ ಗೊತ್ತಾಗುತ್ತೆ ರೈಟ್ ಪರ್ಸನ್ ಜೊತೆ ಇದ್ದಾರಾ ಇಲ್ವಾ ಅಂತ ಕನ್ಫರ್ಮೇಷನ್. ಆ್ಯಂಡ್ ಯಾ, ಐ ಹೋಪ್ ಈ ಥರ ಮೆಸೇಜಸ್ ನಿಮಗೂ ಬಂದಾಗ ಲೈಫಲ್ಲಿ ಕನ್ಫ್ಯೂಷನ್ ಇರಬೇಕಾದ್ರೆ ತುಂಬ ಕ್ಲಾರಿಟಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಫಸ್ಟ್ ಆಪ್ಷನ್ ಚೂಸ್ ಮಾಡಿದವರಿಗೆ ಓಕೆ. ಸೊ ಯಾರೆಲ್ಲ ಫಸ್ಟ್ ಆಪ್ಷನ್ ಚೂಸ್ ಮಾಡಿದ್ದೀರಾ, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ನನಗಂತೂ ಹೆವಿ ಎಕ್ಸೈಟ್ ಆಗ್ತಾಯಿದೆ ರೀಡಿಂಗ್ ಬಗ್ಗೆ. ನೋಡೋಣ ನಿಮಗೇನೆಲ್ಲ ಮೆಸೇಜಸ್ ಇದೆ ಅಂತ. ಫಾರ್ ದ ಫಸ್ಟ್ ಗ್ರೂಪ್ ಆರ್ ಫಸ್ಟ್ ಆಪ್ಷನ್ ಚೂಸ್ ಮಾಡಿದವ್ರಿಗೆ ಓಕೆ. ಆಲ್ರೆಡಿ ನಿಮ್ಮ ಏನರ ಬಗ್ಗೆ ಕವರ್ ಮಾಡ್ತೀನಿ, ಏನೆಲ್ಲ ಕವರ್ ಮಾಡ್ತೀನಿ ವಿಡಿಯೋದಲ್ಲಿ ಅಂತ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಸಾರಿ, ಫಸ್ಟ್ ಇಂಟ್ರೊಡಕ್ಷನ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಫಸ್ಟ್ ಆಪ್ಷನ್ ಬಂದುಬಿಟ್ಟು, ಅವ್ರ ಫಸ್ಟ್ ಕ್ವೆಶನ್ ಬಂದುಬಿಟ್ಟು ದೇರ್ ಪರ್ಸನಾಲಿಟಿ. ಸೊ ನೋಡೋಣ ಏನು ಪರ್ಸನಾಲಿಟಿ ಆಗಿರುತ್ತೆ ಅವ್ರದ್ದು ಅಂತ. ಆ್ಯಂಡ್ ಎಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಥವಾ ಇಷ್ಟ ಆಯಿತು ಅಂದರೆ ಲೈಫಲ್ಲಿ ಅದನ್ನ ಅಳವಡಿಸ್ಕೋಬೇಕು, ಈ ಥರ ಪರ್ಸನ್ ನನ್ನ ಲೈಫಲ್ಲಿ ಬರಬೇಕು ಅಂತ ನಿಮಗೂ ಅನಿಸಿದ್ರೆ 111 ಅಂತ ಟೈಪ್ ಮಾಡೋದನ್ನ ಮರಿಬೇಡಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಸೊ ಪರ್ಸನಾಲಿಟಿ ಆಫ್ ದ ಪರ್ಸನ್ ನಿಮಗೆ ಬಂದಿದೆ 5 ಆಫ್ ಸ್ವಾರ್ಡ್ಸ್ ಮೆಸೇಜ್, ಅದ್ರ ಜೊತೆ ಬಂದಿದೆ The victory will make your life indeed more difficult as others have lost the faith in you. You need to realize that winning is not always important when it costs your peace and relationship. So I feel ನಿಮ್ಮ ಲೈಫಲ್ಲಿ ನೀವು ಡೆಸ್ಟಿನ್ಡ್ ಪರ್ಸನ್ ಯಾರಿದ್ದಾರೆ ಅವರು ಒಂದು ವೆರಿ ಕಾಂಪಿಟೇಟಿವ್ ಪರ್ಸನ್ ಅನ್ಬೋದು. ಆ್ಯಂಡ್ ಮೋರ್ ಓವರ್ ಇದರಲ್ಲಿ ಏನೇ ಇರಬಹುದು, ಲೈಕ್ ಏನೋ ಒಂದು ಕೈಂಡ್ ಆಫ್ ಇಮೇಜ್ ನೀವು ನೋಡ್ತಿರ್ಬೋದು. ಪೀಪಲ್ ಇಲ್ಲಿ ಬೇಜಾರಾಗಿರೋದು, ಇಲ್ಲೊಬ್ಬರು ಕೈಂಡ್ ಆಫ್ ಹ್ಯಾಪಿ ಆಗಿರೋದು, ಡಿಫೀಟ್ ಆಗಿರೋದು, ಕೆಲವೊಬ್ಬೊಬ್ಬರು ಇಲ್ಲಿ. ಸೊ ಇದೆಲ್ಲ ನೋಡ್ಬೋದು ನೀವು. ಐ ಫೀಲ್ ಒಂದು ವೆರಿ ಕಾಂಪಿಟೇಟಿವ್ ಪರ್ಸನ್ ಆಗಿರ್ತಾರೆ ಇವರು. ವೆರಿ ಮಚ್ ಇನ್ ಟು ದ ಪ್ರೆಸೆಂಟ್ ಸಿಚುವೇಶನ್. ಪಾಸ್ಟ್ ಬಗ್ಗೆ ಮಾಡ್ಕೊಂಡು ಕೂತ್ಕೊಳ್ಳೋದು ಆ ಥರ ಎಲ್ಲ ಇಲ್ಲ ಇವರು. ಆ್ಯಂಡ್ ಮೋರ್ ಓವರ್ ಪ್ರೆಸೆಂಟ್ ಸಿಚುವೇಶನ್ ಬಗ್ಗೆ ಫೋಕಸ್ ಮಾಡ್ಕೊಂಡಿರ್ತಾರೆ. ಆ್ಯಂಡ್ ಜಾಸ್ತಿ ಯೋಚನೆ ಮಾಡಲ್ಲ, ನನ್ನ ಜೊತೆ ಯಾರಿದ್ದಾರೆ ಯಾರಿಲ್ಲ, ನನ್ನ ಬಗ್ಗೆ ಯಾರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಹಿಂಗೆಲ್ಲ ಯೋಚನೆ ಮಾಡಲ್ಲ. ಪಾಸಿಬಿಲಿಟೀಸ್ ಇದೆ ನೀವು ಫಸ್ಟ್ ಟೈಮ್ ಕನೆಕ್ಟ್ ಆಗೋಷ್ಟೊತ್ತಿಗೆ ಒಂದು ಕಾಂಪಿಟೇಟಿವ್ ಸಿಚುವೇಷನಲ್ಲಿ ನೀವು ಇವ್ರನ್ನ ಕನೆಕ್ಟ್ ಆಗಿರಬಹುದು, ಅಥವಾ ವೆರಿ ಡೆಫಿನೆಟ್ಲಿ ಒಂದು ಕ್ರೌಡೆಡ್ ಸಿಚುವೇಷನಲ್ಲೇ ನೀವು ಇವ್ರನ್ನ ಮೀಟ್ ಆಗ್ತೀರಾ ಅಂತಲೂ ನೋಡ್ತಾ ಇದ್ದೀನಿ. ಆ್ಯಂಡ್ ಮುಂಚೆ ಹೇಳ್ದಂಗೆ ಒಂದು ಕಾಂಪಿಟೇಟಿವ್ ಸಿಚುವೇಷನಲ್ಲಾದರೂ ಆಗಿರಬಹುದು, ಅಥವಾ ಅವ್ರು ಯಾವುದೋ ಒಂದು ಕಾಂಪಿಟೇಷನಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಆ ಒಂದು ವಿನ್ ಸಿಚುವೇಷನಲ್ಲಿ ಅವ್ರನ್ನ ನೋಡ್ಬೋದು ನೀವು. ಏನೋ ಸಡನ್ಲಿ ನನಗೆ ಥಾಟ್ ಬಂದುಬಿಡ್ತು, ಲೈಕ್ ಪಬ್ಜಿ ಥಾಟ್. ಯುನೋ ಸಮ್ಟೈಮ್ಸ್ ಯು ಮೀಟ್ ಒಂದು ಗೊತ್ತಿಲ್ಲದಿರೋ ಪರ್ಸನ್ ಜೊತೆ ಕನೆಕ್ಟ್ ಆಗ್ತೀರಾ, ಜಸ್ಟ್ ಒಂದು ಗೇಮ್, ಒಂದು ಆಟ ಆಡೋದಕ್ಕೋಸ್ಕರ. ಬಟ್ ಇಬ್ಬರು ಆ ಗೇಮ್ ಆಡ್ತಾ ಆಡ್ತಾ ಲೈಕ್ ತುಂಬ ಕ್ಲೋಸ್ ಆಗೋದು, ಅವ್ರು ಮಾತಾಡ್ತಿರೋದನ್ನೆಲ್ಲ ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡ್ತೀರಾ. ಹೌ ಮಚ್ ದೇ ಆರ್ ಕಾಂಪಿಟೇಟಿವ್, ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀರ ನೀವು. ಐ ಫೀಲ್ ಎಲ್ಲೋ ಒಂದು ಕಡೆ ನಿಮಗೆ ಒಂದು ಎಮೋಷ್ನಲ್ ಪರ್ಸನೇ ಬೇಕು ಅಂತ ಇಲ್ಲ. ಎಲ್ಲೋ ಒಂದು ಕಡೆ ನಿಮಗೆ ವೆರಿ ಆ್ಯಕ್ಟಿವ್, ವೆರಿ ಲೀಡಿಂಗ್, ಅಂದರೆ ಎಲ್ಲದರಲ್ಲೂ ಮುಂದೆ ಇರುವಂಥ ಪರ್ಸನ್. ಆ್ಯಂಡ್ ಎಟ್ ದ ಸೇಮ್ ಟೈಮ್ ನಿಮಗೋಸ್ಕರ ಫೈಟ್ ಮಾಡುವಂಥ ಪರ್ಸನ್ ನಿಮಗೆ ಲೈಫಲ್ಲಿ ಬೇಕು. ಬಿಕಾಸ್ ಐ ಫೀಲ್ ನಿಮ್ಮ ಲೈಫಲ್ಲಿ ನಿಮ್ಮನ್ನ ಪಡ್ಕೋಬೇಕಂದ್ರೆ ಆ ಪರ್ಸನ್ ಒಂದು ವೆರಿ ಚಾಲೆಂಜಿಂಗ್ ಆಗಿರಬೇಕು, ಒಂದು ಲೇಝಿ ಆಗಿರಬಾರ್ದು, ಒಂದು ಮೋಟಿವ್ ಇರಬೇಕು ಲೈಫಲ್ಲಿ. ಆ್ಯಂಡ್ ಪಾಸಿಬಿಲಿಟೀಸ್ ಇದೆ ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಎಕ್ಸ್ಪೀರಿಯನ್ಸ್ ಇಂದ ನೀವು ಯಾವ ಒಂದು ಅಂಡರ್ಸ್ಟ್ಯಾಂಡಿಂಗಿಗೆ ಬಂದಿದ್ದೀರಾ ಅಂದರೆ, ಲೈಕ್ ನಿಮಗೆ ಎಮೋಷ್ನಲ್ ಪರ್ಸನೇ ಬೇಕಂತ ಇಲ್ಲ. ಲೈಕ್ ಏನೋ
ಒಂದು ಪರ್ಸನ್ ಬಗ್ಗೆ ನೀವು ಅಟ್ಲೀಸ್ಟ್ ಯು ಶುಡ್ ಬಿ ಕಾನ್ಫಿಡೆಂಟ್. ಆ ಪರ್ಸನ್ ನಿಮ್ಮನ್ನ ಚೆನ್ನಾಗಿ ನೋಡ್ಕೊತಾರೆ. ಆ ಥರ ಒಂದು ಕಾನ್ಫಿಡೆಂಟ್ ಇರೋ ಒಂದು ಪರ್ಸನ್ ನಿಮಗೆ ಬೇಕು. ಕಾನ್ಫಿಡೆನ್ಸ್ ಅಲ್ಲಿ ಬಂದು ನಿಮ್ಮ ಲೈಫಲ್ಲಿ ಬಂದು ನಿಮಗೆ ಪ್ರಪೋಸ್ ಮಾಡುವಂಥ ಪರ್ಸನ್ ಬೇಕು. ಏನೋ ರಿಲೇಷನ್ಶಿಪ್ಪಲ್ಲಿ ಅಷ್ಟು ಶ್ಯೂರ್ ಆಗಿಲ್ಲ ಅಂತ ಹೇಳೋವಂಥ ಪರ್ಸನ್ ನಿಮಗೆ ಬೇಡ. ಏನು ಮಾತಾಡ್ತಾರೆ ಅದಕ್ಕೊಂದು ಮೀನಿಂಗ್ ಇರಬೇಕು. ಅವ್ರು ಏನು ಮಾತಾಡ್ತಾರೆ ಅದಕ್ಕೆ ಅವ್ರಿಗೂ ಅರ್ಥ ಮಾಡ್ಕೋಬೇಕು. ಫಸ್ಟ್ ಆಫ್ ಆಲ್ ಏನೋ ಬಾಯಿ ಬಂದಿದ್ದು ಮಾತಾಡೋದು ಅದೆಲ್ಲ ನಿಮಗಾಗಲ್ಲ. ನಿಮಗೆಲ್ಲದಕ್ಕೂ ಒಂದು ಮೀನಿಂಗ್ ಇರಬೇಕು. ಆ್ಯಂಡ್ ಅಟ್ಲೀಸ್ಟ್ ಏನಿದೆ ಅದನ್ನ ಡೈರೆಕ್ಟಾಗಿ ಹೇಳಬೇಕು ಅವರು. ಐ ಫೀಲ್ ಲೈಕ್ ಈ ಪರ್ಸನ್ ಅದೇ ಥರ. ಅವ್ರು ಜಾಸ್ತಿ ಯೋಚನೆ ಮಾಡಲ್ಲ. ನಿಮಗೆ ಅದು ಹರ್ಟ್ ಆಗುತ್ತಾ, ಬೇಜಾರಾಗುತ್ತಾ, ಅಥವಾ ನಿಮಗದು ನೆಗೆಟಿವ್ ವೇಯಲ್ಲಿ ಎಫೆಕ್ಟ್ ಆಗುತ್ತಾ, ಅದ್ರ ಮೇಲೆ ಜಾಸ್ತಿ ಈ ಪರ್ಸನ್ ಫೋಕಸ್ ಮಾಡಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ಮೋರ್ ಓವರ್ ಏನಿರುತ್ತೆ ಅದನ್ನ ಹೇಳ್ತಾರೆ. ಜಾಸ್ತಿ ಯೋಚನೆ ಮಾಡಲ್ಲ. ಏನು ಅನ್ಕೊತಾರೋ ಹಾಗೆಲ್ಲ ಯೋಚನೆ ಮಾಡಲ್ಲ. ಸೊ ಈ ಥರ ಒಂದು ಪರ್ಸನ್ನ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಮೋರ್ ಓವರ್ ನಿಮ್ಮ ಡೆಸ್ಟಿನಿಲಿ ಈ ಥರ ಒಂದು ಪರ್ಸನ್ ಇರೋದನ್ನು ನಾನು ನೋಡ್ತಾ ಇದ್ದೀನಿ. ಸೊ ಇವಾಗ ನೋಡೋಣ. ದಟ್ ವಾಸ್ ಅ ವೆರಿ ಬ್ರೀಫ್ ಡಿಸ್ಕ್ರಿಪ್ಷನ್ ಅಂತಲೇ ಹೇಳ್ಬೋದು. ಸೊ ಇವಾಗ ನೋಡೋಣ ಅವರ ಎಮೋಷ್ನಲ್ ವರ್ಲ್ಡ್. ವೆರಿ ಎಮೋಷ್ನಲ್ಲ ಅಥವಾ ಯಾವ ಥರ ತೊಗೊತಾರೆ, ಯಾವ ಥರ ಸಿಚುವೇಶನ್ನ ಡೀಲ್ ಮಾಡ್ತಾರೆ ಅಂತ ನೋಡೋಣ. ಏಸ್ ಆಫ್ ಸ್ವರ್ಡ್ಸ್ ಇಟ್ಸ್ ಅ ಡಬಲ್ ಕನ್ಫರ್ಮೇಷನ್. ಯಾವ ಪರ್ಸನ್ ಜೊತೆ ನಿಮ್ಮ ಡೆಸ್ಟಿನಿ ಇದೆ, ಈ ಪರ್ಸನ್ ಬಂದ್ಬಿಟ್ಟು ವೆರಿ ಅನಾಲಿಟಿಕಲ್. ಯಾವ ಸಿಚುವೇಶನ್ ಬರುತ್ತೆ ಆ ಸಿಚುವೇಶನ್ನ ಏನೋ ಒಂದು ನೈಫ್ ಥರ ಜಾಸ್ತಿ ಯೋಚನೆ ಮಾಡಲ್ಲ. ಅದು ಹೆಂಗಿರುತ್ತೆ ಹಾಗೆ ತೊಗೊತಾರೆ. ವೆರಿ ಲಾಜಿಕಲಾಗಿ ಯೋಚನೆ ಮಾಡ್ತಾರೆ ಅನ್ನೋದನ್ನು ನೋಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಈ ಪರ್ಸನ್ ಎಮೋಷ್ನಲ್ ಅಲ್ಲ ಗೈಸ್. ಯಾವುದೇ ಕಾರಣಕ್ಕೂ ಅವ್ರು ಹೆಂಗಿರುತ್ತೆ ಸಿಚುವೇಶನ್ ಹಾಗೆ ಡೀಲ್ ಮಾಡ್ತಾರೆ. ಆ್ಯಂಡ್ ಮೋರ್ ಓವರ್ ಅವರು ಅದ್ರ ಬಗ್ಗೆ ಕಮ್ಯುನಿಕೇಟ್ ಮಾಡ್ತಾರೆ. ಇನ್ ಕೇಸ್ ನೀವು ನಿಮ್ಮ ಯಾವುದೇ ಒಂದು ಪಾಸ್ಟ್ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಪಾರ್ಟ್ನರ್ ಜಾಸ್ತಿ ಕಮ್ಯುನಿಕೇಟ್ ಮಾಡ್ತಾ ಇರಬಹುದು, ಅಥವಾ ಯಾವುದೇ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ಇರಬೇಕಾದ್ರೆ ಜಾಸ್ತಿ ಓಪನ್ ಅಪ್ ಆಗ್ತಾ ಇರಲಿಲ್ಲ ಅನಿಸುತ್ತೆ ನಿಮ್ಮ ಓಲ್ಡ್ ಪಾರ್ಟ್ನರ್ ಅಥವಾ ಓಲ್ಡ್ ಕನೆಕ್ಷನ್. ಬಟ್ ಈ ಒಂದು ಸಿಚುವೇಷನಲ್ಲಿ ಅವ್ರು ಏನು ಸಿಚುವೇಶನ್ ಇರುತ್ತೆ ಅದ್ರ ಬಗ್ಗೆ ಫಸ್ಟು ಕ್ಲಾರಿಟಿ ತೊಗೊಳಕ್ಕೆ ಇಷ್ಟಪಡ್ತಾರೆ. ಏನೋ ತುಂಬ ಎಮೋಷ್ನಲ್ ಆಗಿ ತೊಗೊಳೋದು. ಇವಾಗ ಡೈರೆಕ್ಟಾಗಿ ಇವಾಗ ಹೆಂಗೆ ಅನ್ಸ್ತಾ ಅಂದರೆ ಅವ್ರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ ಅಂತ ಅವ್ರಿಗೆ ಗೊತ್ತಾದ ಮೇಲೆ ದೇ ವಿಲ್ ಟಾಕ್ ಇಟ್ ಔಟ್. ಅವ್ರು ಅದ್ರ ಬಗ್ಗೆ ಮಾತಾಡ್ತಾರೆ, ಡೈರೆಕ್ಟಾಗಿ ಬಂದು ಕೇಳ್ತಾರೆ. ಅವ್ರು ಅಟ್ಲೀಸ್ಟ್ ಏನೋ ಏನೇ ಸಿಚುವೇಶನ್ ಆಗಿರ್ಬೋದು ಅದ್ರ ಬಗ್ಗೆ ಡೈರೆಕ್ಟಾಗಿ ಬಂದು ಮಾತಾಡ್ತಾರೆ. ಅದನ್ನ ಮುಚ್ಚಿಟ್ಕೊಳ್ಳೋದಾದರೂ ಆಗಿರಲಿ, ಅದನ್ನ ಹಿಂದೆ ಇಟ್ಕೊಂಡು ಥಿಂಕ್ ಮಾಡೋದಾದರೂ ಆಗಿರಲಿ, ಅದೆಲ್ಲ ತುಂಬಾ ಕಡಿಮೆ. ಏನಿದೆ ಅದನ್ನ ಡೈರೆಕ್ಟಾಗಿ ಮಾತಾಡ್ತಾರೆ, ಅದ್ರ ಬಗ್ಗೆ ಡೈರೆಕ್ಟಾಗಿ ಕೇಳ್ತಾರೆ, ಹೇಳ್ತಾರೆ ಅನ್ನೋದನ್ನು ನೋಡ್ತಾ ಇದ್ದೀನಿ. ಇದು ಅವರ ಎಮೋಷ್ನಲ್ ವರ್ಲ್ಡ್. ಐ ಡೋಂಟ್ ಫೀಲ್ ಯಾವ ಪರ್ಸನ್ ನಿಮ್ಮ ಡೆಸ್ಟಿನಿ ಅಲ್ಲಿದ್ದಾರೆ ಅವರು ವೆರಿ ಎಮೋಷ್ನಲ್ ಅನ್ನೋದನ್ನ ನೋಡ್ತಾ ಇಲ್ಲ ನಾನು. ಓಕೆ, ಇದಾಗಿತ್ತು ಇವರ ಎಮೋಷನಲ್ ಸ್ಟೇಟ್, ಅಥವಾ ಅವರು ಯಾವ ಥರ ಅವರು ಎಮೋಷ್ನಲಿ ಹೆಂಗಿದ್ದಾರೆ ಅವರು ಅಂತ. ಐ ಫೀಲ್ ಈ ಪರ್ಸನ್ದು ಸನ್ ಆರ್ ಮೂನ್ ಸೈನ್ ಬಂದುಬಿಟ್ಟು ಅಕ್ವೇರಿಯಸ್, ಲೀಬ್ರಾ ಆರ್ ಜೆಮಿನಿ ಝೋಡಿಯಾಕ್ ಸೈನ್ ಅವ್ರು ಆಗಿರ್ತಾರೆ. ದೇ ವುಡ್ ಲವ್ ಟು ಟಾಕ್. ಅವರಿಗೆ ಮಾತಾಡೋದಂದರೆ ತುಂಬ ಇಷ್ಟ. ದೇ ವುಡ್ ಲವ್ ಟು ಕನೆಕ್ಟ್ ಥ್ರೂ ಕಾನ್ವರ್ಸೇಷನ್. ಆ ಥರ ಕನೆಕ್ಟ್ ಆಗೋದಕ್ಕೆ ಇಷ್ಟಪಡ್ತಾರೆ, ರ್ಯಾದರ್ ದ್ಯಾನ್ ಏನಿದೆ ಅದನ್ನ ಮನಸ್ಸಲ್ಲೇ ಇಟ್ಕೊಂಡು ಕೊರ್ಕೊಂಡು ಕೂರೋ ಪರ್ಸನ್ ಅಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ನೆಕ್ಸ್ಟ್ ನೋಡೋಣ ಇವರ ಸ್ಟ್ರೆಂತ್ ಏನಾಗಿರುತ್ತೆ ಅಂತ. ಸ್ಟ್ರೆಂತ್ ಆಫ್ ದಿಸ್ ಪರ್ಸನ್ ಅವರೇ 6 of Wands. ಡೆಫಿನೆಟ್ಲಿ ಒಂದು ಪಾಪ್ಯುಲರ್ ಪರ್ಸನ್ ಆಗಿರ್ತಾರೆ ಇವರು. ನಿಮ್ಮ ಸರೌಂಡಿಂಗ್ ಪೀಪಲ್ಗೆ ಇವ್ರನ್ನ ಚೆನ್ನಾಗಿ ಗೊತ್ತಿರ್ತಾರೆ. ಆ್ಯಂಡ್ ಐ ಫೀಲ್ ಇವರು ಸೋಷಿಯಲ್ ಮೀಡ್ಯಾದಲ್ಲಿ ಆಲ್ಮೋಸ್ಟ್ ಫೇಮಸ್ ಅಂತಲೇ ಹೇಳ್ಬೋದು, ಅಥವಾ ದೇ ಆರ್ ಇನ್ ಟು ಪೊಲಿಟಿಕ್ಸ್ ಅಂತಲೂ ನೋಡ್ತಾ ಇದ್ದೀನಿ. ಮೋರೋವರ್ ಜನರಿಗೆ ಗೊತ್ತು
ಆ್ಯಂಡ್ ಸೋಷಲ್ ಸರ್ಕಲ್ ಅಥವಾ ಹೊರಗಡೆ ಇರಬೇಕಾದ್ರೆ ಜನರನ್ನ ಹೇಗೆ ಡೀಲ್ ಮಾಡಬೇಕು ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಿರುವಂಥ ವಿಚಾರ. ಆ್ಯಂಡ್ ಐ ಫೀಲ್ ತುಂಬ ಜನ ಅವ್ರನ್ನ ಇನ್ಸ್ಪಿರೇಷನಾಗಿ ತೊಗೊತಾರೆ, ತುಂಬ ಜನ ಅವ್ರನ್ನ ಐಡಿಯಲ್ ಪರ್ಸನ್ ಥರ ತಗೊತಾರೆ, ತುಂಬ ಜನ ಅವ್ರನ್ನ ಪ್ರೇಸ್ ಮಾಡ್ತಾರೆ. ಹೊರಗಡೆ ಹೋದರೆ ತುಂಬ ಜನ ಅವ್ರನ್ನ ಐಡೆಂಟಿಫೈ ಮಾಡ್ತಾರೆ. ಐ ಫೀಲ್ ಹೊರಗಡೆ ಜನರ ಮುಂದೆ ಅವ್ರು ಹೇಗೆ ಅವರ ಪರ್ಸ್ನಾಲಿಟಿನ ತೋರಿಸ್ತಾರೆ ಅದು ಅವರಿಗೆ ತುಂಬಾ ಮ್ಯಾಟರ್ ಆಗುತ್ತೆ. ಆ್ಯಂಡ್ ಐ ಫೀಲ್ ಇವ್ರು ಆಲ್ರೆಡಿ ಪಾಪ್ಯುಲರ್ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಮೆಸೇಜ್: ಯು ಹ್ಯಾವ್ ಅಚೀವ್ಡ್ ಯುವರ್ ಗೋಲ್ಸ್ ವಿತ್ ಪಬ್ಲಿಕ್ ಎಕ್ನಾಲೇಜ್ಮೆಂಟ್ ಫಾರ್ ಯುವರ್ ಎಫರ್ಟ್. It may be small attention but a big boost to your confidence and gives you the strength to continue your endeavors. So ಅದೇ ಅವರ ಒಂದು ಕಾನ್ಫಿಡೆಂಟ್ ನೇಚರ್ ಇರ್ತಲ್ವ, ಅದೇ ಅವರ ಸ್ಟ್ರೆಂತ್. ಎಲ್ಲಿ ಹೋದರೂ ಜನ ಅವ್ರನ್ನ ಐಡೆಂಟಿಫೈ ಮಾಡ್ತಾರೆ, ಅವರಿಗೆ ರೆಸ್ಪೆಕ್ಟ್ ಕೊಡ್ತಾರೆ. ಆ ಒಂದು ಸಕ್ಸಸ್ ಆಲ್ರೆಡಿ ಅವ್ರು ಅಚೀವ್ ಮಾಡಿದ್ದಾರೆ, ಆ ಒಂದು ರೆಕಗ್ನಿಷನ್ ಎಲ್ಲ ಇದೆ ಅಲ್ವಾ, ಅದೇ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅವ್ರ ಮೇಲೆ ಅವ್ರಿಗೆ ಏನಿದೆ ಅದೇ ಅವರ ಸ್ಟ್ರೆಂತ್ ಅನ್ನೋದನ್ನ ನೋಡ್ತಾ ಇದ್ದೀನಿ. ಐ ಫೀಲ್ ಲೈಕ್ ನೀವು ಆಲ್ರೆಡಿ ಈ ಪರ್ಸನ್ನ ಮೀಟ್ ಆಗಿದ್ರೆ, ಈ ಥರ ಒಂದು ಪರ್ಸನ್ನ ಮೀಟ್ ಆಗಿ ಇಟ್ಸ್ ಎ ಡಬಲ್ ಕನ್ಫರ್ಮೇಷನ್ ಇದು ಈ ಪರ್ಸನ್ಗೆ ಮತ್ತು ನಿಮಗೂ ಒಂದು ಡೆಸ್ಟಿನಿ ಇದೆ ಅಂತ. ಸೊ ಓಕೆ, ದ್ಯಾಟ್ ವಾಸ್ ಅಬೌಟ್ ದೇರ್ ಸ್ಟ್ರೆಂತ್. ಡೆಫಿನೆಟ್ಲಿ ಒಂದು ಎಕ್ಸ್ಟ್ರೋವರ್ಟ್ ಪರ್ಸನ್ ಆಗಿರ್ತಾರೆ, ಡೆಫಿನೆಟ್ಲಿ ನಾಟ್ ಎಟ್ ಆಲ್ ಇಂಟ್ರೋವರ್ಟ್ ಆಯಿತಾ. ಈ ಪರ್ಸನ್ ಬಂದುಬಿಟ್ಟು ವೆರಿ ಎಕ್ಸ್ಟ್ರೋವರ್ಟ್. ಬಟ್ ಐ ಫೀಲ್ ಲೈಕ್ ಒಂದು ಪವರಲ್ಲಿದ್ದಾರೆ ಅವರು, ಒಂದು ಆಲ್ರೆಡಿ ಒಂದು ಪೊಸಿಷನಲ್ಲಿದ್ದಾರೆ, ಪಾಸಿಬಿಲಿಟೀಸ್ ಇದೆ, ಒಂದು ಅಥಾರಿಟಿ, ಓನರ್ ಆಫ್ ಸಮಥಿಂಗ್, ಓನರ್ ಆಫ್ ಟೀಮ್ ಲೀಡ್ ಅನ್ಬೋದು, ಟೀಮ್ ಮ್ಯಾನೇಜರ್ ಅನ್ಬೋದು. ಯಾವ ಒಂದು ಆರ್ಗನೈಸೇಷನಲ್ಲಿದ್ದಾರೆ ಅಲ್ಲಿ ಅವರು ಒಂದು ಲೀಡಿಂಗ್ ರೋಲ್ನ ಪ್ಲೇ ಮಾಡ್ತಾ ಇರ್ತಾರೆ, ಅವ್ರು ಅಟ್ಲೀಸ್ಟ್ ಪಾಪ್ಯುಲರ್ ಆಗಿರ್ತಾರೆ. ಇನ್ ಕೇಸ್ ನೀವು ಕಾರ್ಪೊರೇಟ್ ವರ್ಲ್ಡಲ್ಲಿದ್ದರೆ ಒಂದು ಪಾಪ್ಯುಲರ್ ಪರ್ಸನ್ ಮೇಲೆ ನಿಮಗೆ ಕಣ್ಣಿದ್ರೆ, ಅಥವಾ ಪಾಪ್ಯುಲರ್ ಪರ್ಸನ್ಗೂ ನಿಮಗೂ ಏನೋ ಒಂದು ಸ್ಪೆಷಲ್ ಬಾಂಡಿಂಗ್ ಇದೆ, ಅವ್ರದ್ದು ಅಟೆನ್ಷನ್ ಸಿಗ್ತಾ ಇದೆ ಅಂತ ಅಂದರೆ ಇಟ್ಸ್ ಎ ಡಬಲ್ ಕನ್ಫರ್ಮೇಷನ್. ಒನ್ ಮೋರ್ ಥಿಂಗ್ ನನಗೆ ಇಲ್ಲೇನು ನೋಡಿದೆ ಅಂದರೆ, ಅವರಿಗೆ ಅವ್ರ ಮೇಲೆ ಏನು ಅಟೆನ್ಷನ್ ಸಿಗುತ್ತೆ ಅಲ್ವಾ, ಅದು ಅವರನ್ನ ಸ್ಟ್ರೆಂತಾಗಿ ತಗೊತಾರೆ. ಬಿಕಾಸ್ ಎಲ್ಲಿ ಹೋದೂ ಅವರಿಗೆ ರೆಕಗ್ನಿಷನ್ ವೆರಿ ಮಚ್ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡೋಣ ಅವರ ಚಾಲೆಂಜಸ್ ಏನು. ಇಷ್ಟೊಂದು ಗ್ರೋತ್ ಇರುವ ಪರ್ಸನ್ಗೂ ಲೈಫಲ್ಲಿ ಚಾಲೆಂಜಸ್ ಇರುತ್ತಾ ನೋಡೋಣ. ಚಾಲೆಂಜಸ್ ಇಸ್ ಟೂ ಆಫ್ ವಾನ್ಸ್ ಬಂದಾಗೆಲ್ಲ ನಾನು ಏನು ನೋಡ್ತೀನಿ ಅಂದರೆ, ಒನ್ ಥಿಂಗ್ ಈಸ್ ಫಾರ್ ಶ್ಯೂರ್, ಈ ಪರ್ಸನ್ಗೆ ಕಮಿಟ್ಮೆಂಟ್ ಫೋಬಿಯಾ ಇರುತ್ತೆ. ಅಂದರೆ ಒಂದು ಕಮಿಟ್ಮೆಂಟ್ಗೆ ಇನ್ವಾಲ್ವ್ ಆಗೋಕ್ಕೆ ಇಷ್ಟ ಇರಲ್ಲ, ಒಂದು ಪ್ರಾಪರ್ ರಿಲೇಷನ್ಶಿಪ್ ಒಳಗೆ ಇನ್ವಾಲ್ವ್ ಆಗೋಕ್ಕೆ ಇಷ್ಟ ಇರಲ್ಲ. ಪ್ರಾಬ್ಲಿ ದೇ ವುಡ್ ಲವ್ ಟು ಗೋ ವಿತ್ ದ ಫ್ಲೋ ಇಷ್ಟಪಡ್ತಾರೆ. ಬಿಟ್ಟರೆ ಕಮಿಟ್ಮೆಂಟ್ ಅಥವಾ ಒಂದು ಸೀರಿಯಸ್ ರಿಲೇಷನ್ಶಿಪ್ಪಿಗೆ ಇರೋದಕ್ಕೆ ಇಷ್ಟ ಇರಲ್ಲ, ಅಥವಾ ಒಂದು ಪ್ರಾಪರ್ ಡಿಸಿಷನ್ ಮಾಡೋದಕ್ಕೆ ಬರಲ್ಲ, ಅಥವಾ ತುಂಬ ಟೈಮ್ ತೊಗೊತಾರೆ ಒಬ್ಬರು ಪರ್ಸನ್ನ ಆಕ್ಸೆಪ್ಟ್ ಮಾಡೋಕ್ಕೆ, ಒಬ್ಬರು ಪರ್ಸನ್ ಜೊತೆ ಕನೆಕ್ಟ್ ಆಗೋಕ್ಕೆ, ಅಥವಾ ಒಬ್ಬರು ಪರ್ಸನ್ಗೆ ಅಶ್ಯೂರೆನ್ಸ್ ಕೊಡೋದಕ್ಕೆ ದಟ್ ದೇ ಲೈಕ್ ದಿಸ್ ಪರ್ಸನ್ ಅಂತ ಒಂದು ಅಶ್ಯೂರೆನ್ಸ್ ಕೊಡೋದಕ್ಕೆ ತುಂಬಾ ಟೈಮ್ ತೊಗೊತಾರೆ. ಸೊ ವಿಲ್ ರೀಡ್. Although you are done with discovery phase, however, you are not ready to establish a clear plan before proceeding. There could be a foreign journey. See, undecided. Future planning, progress, overseas travel, decisions. So we'll see other reverse other in message. You have a fruitful idea but lack a clear strategy to move it forward, because of which your plan turned out to be failure. Take a step back and start again with a better strategy. ಸೊ ರೀಸೆಂಟಾಗಿ ನಾನೊಂದು ಪರ್ಸನಲ್ ರೀಡಿಂಗಲ್ಲೂ ಈ ಒಂದು ಕಾರ್ಡ್ ಬಂದಿತ್ತು, ಓಕೆನಾ. ಸೊ ಆವಾಗ ನನಗೆ ಒಂದು ಡೈರೆಕ್ಟ್ ಮೆಸೇಜ್ ಸಿಕ್ತು, ಯಾಕೆ ಈ ಪರ್ಸನ್ ನಿಮ್ಮ ಜೊತೆ ಕಮಿಟ್ಮೆಂಟಿಗೆ ಆಕ್ಸೆಪ್ಟ್ ಮಾಡ್ತಾ ಇಲ್ಲ, ಯಾಕೆ ಇಗ್ನೋರ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಕ್ವೆಶನ್ಗೆ ಪ್ರಾಪರ್ ಆನ್ಸರ್ ಬಂದಿತ್ತು. ಲೈಕ್ ಅವ್ರಿಗೆ ಡಿಸಿಷನ್ ತೊಗೊಳಕ್ಕೆ ಇಷ್ಟ ಇಲ್ಲ. ಪಾಸಿಬಿಲಿಟೀಸ್ ಇದೆ, ಈ ಥರ ಒಂದು ಸಿಚುವೇಶನ್ ಬರೋದಕ್ಕೆ ಪಾಸಿಬಿಲಿಟೀಸ್ ಸುಮಾರು ಇರುತ್ತೆ, ಬಟ್ ಮೇನ್ಲಿ ಬಿಕಾಸ್ ಆಫ್ ಸಮ್ ಪಾಸ್ಟ್ ಫೇಲ್ಡ್ ರಿಲೇಷನ್ಶಿಪ್ಪಿಂದ. ಸೊ ಅವ್ರಿಗೆ ಕಮಿಟ್ಮೆಂಟ್ ಫೋಬಿಯಾ ಇರುತ್ತೆ ಸಮ್ಟೈಮ್ಸ್. ಈ ಥರ ಪೀಪಲ್ಗೆ ಅವ್ರಿಗೆ ಒಂದು ರಿಲೇಷನ್ಶಿಪ್ ಒಳಗೆ ಜಂಪ್ ಆಗೋದು ಇವಾಗಲೇ ಬೇಡ, ನಾನು ಇವಾಗಲೇ ಈ ಒಂದು ದೊಡ್ಡ ಡಿಸಿಷನ್ ತೊಗೊಳೋದು ಬೇಡ,
ಅದು ಅವ್ರ ಜೊತೆ ಇರೋ ಆಪ್ಷನಿಂದನೂ ಆಗಿರ್ಬೋದು. ಬಟ್ ಐ ಫೀಲ್ ಈ ಒಂದು ಪರ್ಸನ್ನ ನೋಡಿದ್ರೆ ಐ ಫೀಲ್ ತುಂಬಾ ಇಂಡಿಪೆಂಡೆಂಟ್. ಅವರಿಗೆ ಒಂದು ಕಮಿಟ್ಮೆಂಟ್ ಅಥವಾ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಡೀಲ್ ಮಾಡೋದು ತುಂಬ ಕಷ್ಟ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ಆಲ್ರೆಡಿ ಅವ್ರು ಹ್ಯಾಪಿಯಾಗಿದ್ದಾರೆ, ಆಲ್ರೆಡಿ ಸಕ್ಸಸ್ಫುಲ್ ಆಗಿದ್ದಾರೆ. ಬಿಕಾಸ್ ಯು ಕ್ಯಾನ್ ಸಿ ಎ 5 of Swords. ಸಮ್ವನ್ ಎಲ್ಲರನ್ನೂ ಡಿಫೀಟ್ ಮಾಡಿಕೊಂಡು, ಎಲ್ಲ ಚಾಲೆಂಜಸ್ನು ಆಕ್ಸೆಪ್ಟ್ ಮಾಡಿಕೊಂಡು, ಎಲ್ಲ ಚಾಲೆಂಜಸ್ನು ಆಕ್ಸೆಪ್ಟ್ ಮಾಡಿಕೊಂಡು, ಎಲ್ಲ ಕಷ್ಟಗಳನ್ನ ಫೇಸ್ ಮಾಡಿಕೊಂಡು ಅವ್ರು ಇಂಥ ಒಂದು ಸಿಚುವೇಶನ್ ಅಥವಾ ಇಂಥ ಒಂದು ಡಿಸಿಷನ್ನಿಗೆ ಬಂದಿರುವಂಥದ್ದನ್ನು ಒಂದು 5 of Swords ಅಂತ ಹೇಳ್ಬೋದು. ಸೊ ಎಲ್ಲೋ ಒಂದು ಕಡೆ ಅವ್ರಿಗೆ ಅನಿಸ್ಬೋದು ಅವರ ಈ ಫಾಸ್ಟ್ ಫೇಸ್ಗೆ ಒಂದು ಪಾಸ್ ಕೊಡಬೇಕಾಗಿ ಬರ್ಬೋದು. ರಿಲೇಷನ್ಶಿಪ್ಪಿಗೆ ಹೋದರೆ, ಕಮಿಟ್ಮೆಂಟಿಗೆ ಹೋದರೆ. ಜಸ್ಟ್ ಎ ಮಿನಿಟ್. ಓಕೆ, ಸರಿ. ಸೊ ಒಂದು ಯಾವುದೇ ಸಿಚುವೇಶನ್ಗಾರು ಆಗಿರ್ಬೋದು, ಒಂದು ಡಿಸಿಷನ್ ಮೇಕಿಂಗಲ್ಲಿ ತುಂಬಾ ಇವರು ಕಷ್ಟಪಡ್ತಾರೆ ಅಂತ ನೋಡ್ತಾ ಇದ್ದೀನಿ. ಡಿಸಿಷನ್ ಮೇಕಿಂಗ್ ಅಂತ ಬಂದರೆ ಒಂದು ದೊಡ್ಡ ಪಾಸ್ ತಗೊತಾರೆ ಲೈಫಲ್ಲಿ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಇದಾಗಿರುತ್ತೆ ಅವರ ಚಾಲೆಂಜಸ್. ಇವಾಗ ನೋಡೋಣ ಅವರ ಕರೆಂಟ್ ಲೈಫ್ ಸ್ಟೈಲ್ ಬಗ್ಗೆ. ಅವರ ಕರೆಂಟ್ ಲೈಫ್ ಸ್ಟೈಲ್ ಏನು ಮಾಡ್ತಾ ಇದ್ದಾರೆ, ವರ್ಕ್ ಮಾಡ್ತಾ ಇದ್ದಾರಾ, ಇನ್ ಕೇಸ್ ಇಫ್ ದೇ ಆರ್ ಸ್ಟಡಿಂಗ್, ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೊತಾ ಇದ್ದಾರಾ. 3 of Wands. ವಾವ್, see 2 3. ಆ ಮೀನಿಂಗ್ನ ನೀವು ಓದಬಹುದು ಪಾಸ್ ಮಾಡಿಬಿಟ್ಟು. ಲೆಟ್ ಮೀ ಕೀಪ್ ಇಟ್ ಹಿಯರ್. ಆಲ್ರೈಟ್, ಸೊ ಮೀನಿಂಗ್ ಇದೆ ನೋಡೋಣ. You are becoming more aware of the available opportunities to take advantage of this potential. You must stay committed to your path and work beyond your comfort zone. It is time to think big. Progress, expansion, foresight, overseas opportunities. I feel like ಹೆಂಗೆ ಅನ್ಸಿದೆ ಗೊತ್ತಾ, ಪಾಸಿಬಿಲಿಟೀಸ್ ಇದೆ. ಇದೊಂದು ವ್ಲಾಗರ್ ಆಗಿರ್ಬೋದು, ಸಮ್ವನ್ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಿರೋರಾಗಿರ್ಬೋದು. ಬಿಕಾಸ್ ಐ ಫೀಲ್ ಈ ಪರ್ಸನ್ ಟ್ರಾವೆಲ್ ಮಾಡ್ತಾ ಇದ್ದಾರೆ, ಅಥವಾ ಯಾವ ಒಂದು ಗುರಿ ಇತ್ತು ಲೈಫಲ್ಲಿ ಅದ್ರ ಕಡೆ ಪ್ರೋಗ್ರೆಸ್ ಆಗ್ತಾ ಇದ್ದಾರೆ. ಆ ಒಂದು ವಿಚಾರದಲ್ಲಿ ಒಂದು ಟ್ರಾವೆಲ್ ಮಾಡ್ತಾ ಇದ್ದಾರೆ, ಲೈಫಲ್ಲಿ ಗ್ರೋತ್ ಆಗ್ತಾ ಇದೆ, ಪ್ರಮೋಷನ್ ಫೇಸಲ್ಲಿದ್ದಾರೆ, ಲೈಫಲ್ಲಿ ಒಂದು ಸ್ಟೆಪ್ ಅಪ್ ಆಗ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಒಂದು ಕಡೆ ಇಷ್ಟು ದಿನ ಅಚೀವ್ ಮಾಡ್ಕೊತ ಬರ್ತಾಯಿದ್ರು, ಬಟ್ ಇವಾಗ ಇನ್ನೊಂದು ಕಡೆ ಅಚೀವ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಈ ಥರ ಒಂದು ಪರ್ಸನ್ನ ನೋಡ್ತಾ ಇದ್ದೀನಿ. ಡೆಫಿನೆಟ್ಲಿ ಯಾವ ಪರ್ಸನ್ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರಾ, ಅಥವಾ ಯಾವ ಪರ್ಸನ್ ನಿಮ್ಮ ಲೈಫಲ್ಲಿ ಡೆಸ್ಟಿನ್ಡ್ ಆಗಿದ್ದಾರಲ್ವ, ತುಂಬ ಸಕ್ಸಸ್ನ ಇವಾಗ ಕರೆಂಟ್ ಸಿಚುವೇಷನಲ್ಲಿ ನೋಡ್ತಾ ಇದ್ದಾರೆ. ರೀಸೆಂಟಾಗಿ ಪ್ರಮೋಷನ್ ಆಗಿದೆ ಅನ್ನೋದನ್ನು ನೋಡ್ತಾ ಇದ್ದೀನಿ. ರೀಸೆಂಟಾಗಿ ಒಂದು ಹೊಸ ಸ್ಟಾರ್ಟಪ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಐ ಡೋಂಟ್ ಫೀಲ್ ಇವರೊಂದು ಗ್ರೂಪಲ್ಲಿ ಮಾಡ್ತಾ ಇದ್ದಾರೆ ಅಂತ. ಏನೇ ಮಾಡ್ತಾಯಿದ್ರು ಅದನ್ನ ಇಂಡಿವಿಜುವಲಾಗಿ ಮಾಡ್ತಾಯಿದ್ದಾರೆ. ದ ಬೆಸ್ಟ್ ಥಿಂಗ್ ಅಬೌಟ್ ದಿಸ್ ಪರ್ಸನ್ ಈಸ್ ದ ಬಿಲೀವ್ ಇನ್ ದೆಮ್ಸೆಲ್ವ್ಸ್. ಅವರಿಗೆ ಗ್ರೂಪಲ್ಲೇ ಮಾಡಬೇಕಂತ ಏನಿಲ್ಲ, ಅವ್ರ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ. ಅವರಲ್ಲಿ ಆ ಟ್ಯಾಲೆಂಟ್ ಇದೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ, ಆ್ಯಂಡ್ ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇದೆ. ಸೊ ಇಷ್ಟು ಒಂದು ಮೇಜರ್ ಕ್ಯಾರೆಕ್ಟರಿಸ್ಟಿಕ್ ಅಂತ ನೋಡ್ತಾ ಇದ್ದೀನಿ. ಸೊ ನಿಮಗೆ ಇನ್ ಕೇಸ್ ಆಲ್ರೆಡಿ ಒಬ್ಬರು ಪರ್ಸನ್ ನಿಮ್ಮ ಮೈಂಡಲ್ಲಿದ್ದರೆ, ಕೀಪ್ ಇನ್ ಮೈಂಡ್ ದಟ್ ಇವಾಗ ಈ ಪರ್ಸನ್ ಪಾಸಿಬಿಲಿಟೀಸ್ ಇದೆ 90% ದೇ ಆರ್ ಟ್ರಾವ್ಲಿಂಗ್. ಇನ್ಸೈಡ್ ಸ್ಟೇಟೇ ನೋಡ್ತಾ ಇಲ್ಲ ನಾನು, ಔಟ್ ಆಫ್ ದ ಕಂಟ್ರಿ ನೋಡ್ತಾ ಇದ್ದೀನಿ. ಆರ್ ರೀಸೆಂಟಾಗಿ ಪ್ರಮೋಷನ್ ಆಯಿತು ಅನ್ನೋದು ನೋಡ್ತಾ ಇದ್ದೀನಿ. ರೀಸೆಂಟಾಗಿ ಕಂಪನಿ ಚೇಂಜ್ ಆಫ್ ದ ಪೊಸಿಷನಲ್ಲಿ ಅಪ್ಗ್ರೇಡ್ ಆಗಿದೆ ಅಂತ ಅದನ್ನ ನೋಡ್ತಾ ಇದ್ದೀನಿ. ಕಂಪ್ಲೀಟ್ಲಿ ಹ್ಯಾಪಿ ಆಗಿರ್ತಾರೆ ಓವರಾಲ್ ಆಗಿ. ದೇ ಲವ್ ಸೋಷಿಯಲ್ ಪ್ರೆಸೆನ್ಸ್. ಜನರ ಮಧ್ಯೆ ಇರೋದು ತುಂಬ ಇಷ್ಟ ಇವರಿಗೆ. ಒಬ್ಬೊಬ್ಬರಾಗೆ ಕೂರೋದೆಲ್ಲ ಇಲ್ಲ, ತುಂಬಾ ಮಿಂಗಲ್ ಆಗ್ತಾರೆ, ಆ್ಯಂಡ್ ಆಲ್ಮೋಸ್ಟ್ ಪಾಪ್ಯುಲರ್ ಅಂತಲೇ ನೋಡ್ತಾ ಇದ್ದೀನಿ. ಸೊ ಇವಾಗ ನೋಡೋಣ, ನೀವು ಇವ್ರನ್ನ ಹೇಗೆ ಮೀಟ್ ಆಗ್ತೀರಾ. ಆಲ್ರೈಟ್, ಸೊ ಇಷ್ಟು ಮೆಸೇಜಸ್ನ keep it here. Okay, let's keep the message here. I hope it's screen al barta illa, I guess. Okay, nail it ಬೇಡ. Okay,
ಸೊ ಇವಾಗ ನೋಡೋಣ ನೀವು ಇವ್ರನ್ನ ಹೇಗೆ ಮೀಟ್ ಆಗ್ತೀರಾ ಅಂತ. ಓಕೆ, ಇದನ್ನ ಎಲ್ಲಿಟ್ಬಿಡ್ತೀನಿ ಸೊ ದಟ್ಸ್ ಎಕ್ಸ್ಟ್ರಾ ಮೆಸೇಜಸ್ ಈ ಜಾಗ ಸಿಗುತ್ತೆ. ಕ್ಯಾಮ್ರಾ, ಓಕೆ. ಸೊ ನೆಕ್ಸ್ಟ್ ಮೆಸೇಜ್, ನೀವು ಇವ್ರನ್ನ ಹೇಗೆ ಮೀಟ್ ಆಗ್ತೀರಾ ಅಂತ. ಓಕೆ, ಇದಕ್ಕೆ ನಾವು ತಗೊಳ್ಳೋಣ ದಿ ಸ್ಟೀಲ್ ಲೀವ್ಸ್ ಕಾರ್ಡ್. ನನಗೆ ಇದೊಂಥರ ವೆರಿ ಫೇವ್ರೆಟ್ ಡೆಕ್ ಆಯಿತಾ. ಮೆಸೇಜಸ್ ಬಂದುಬಿಟ್ಟು ವೆರಿ ಒಂದು ಬ್ರಾಡನ್ ಮೆಸೇಜ್ ಕೊಡುತ್ತೆ ಇದು. ಇನ್ಫ್ಯಾಕ್ಟ್ ತುಂಬ ಮೆಸೇಜಸ್ ಇರುತ್ತೆ. ನೋಡೋಣ ಹೇಗೆ ಮೀಟ್ ಆಗ್ತೀರಾ ಇವ್ರನ್ನ ನೀವು ಅಂತ ನೋಡೋಣ. ದೇರ್ ಈಸ್ ಪಿನ್, ಇಟ್ ಸೇಸ್ ನ್ಯೂ ಜಾಬ್ ಆರ್ ಕರಿಯರ್. ವಾವ್, ಪಾಸಿಬಿಲಿಟೀಸ್ ಇದೆ. ನೀವು ಹೊಸ ಒಂದು ಕೆಲಸಕ್ಕೆ ಜಾಯಿನ್ ಆಗಬೇಕು ಅಂತ ಇವಾಗ ನಾನು ಅಂದ್ಕೊಳ್ತಾ ಇದ್ದರೆ, ಅಪ್ಲೈ ಮಾಡ್ತಾಯಿದ್ರೆ ಪಾಸಿಬಿಲಿಟೀಸ್ ಇದೆ. ಆ ಒಂದು ನ್ಯೂ ಜಾಬ್ ಅಥವಾ ನ್ಯೂ ಜಾಬ್ ಎನ್ವಿರಾನ್ಮೆಂಟಲ್ಲಿ ಇವ್ರನ್ನ ನೀವು ಮೀಟ್ ಆಗೋದು, ಆ ಒಂದು ನ್ಯೂ ಕರಿಯರ್ ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ ಇವ್ರನ್ನ ನೀವು ಕನೆಕ್ಟ್ ಆಗೋದು ನೋಡ್ತಾ ಇದ್ದೀನಿ. ಆ್ಯಂಡ್ ವೈ ಎಕ್ಸಾಕ್ಟ್ಲಿ ಇಲ್ಲಿ ಪಿನ್ ಇಮೇಜ್ನ ಕೊಟ್ಟಿದ್ದಾರೆ ಅಂತ, ಬಿಕಾಸ್ ಯಾ ಮೇಕ್ಸ್ ಮೋರ್ ಸೆನ್ಸ್. ಫ್ರಮ್ ಪಿನ್ನಿಂದ ಲೈಕ್ ಕ್ಲೋತ್ನ ನಾವು ಏನು ಮಾಡೋದು, ಸ್ಟಿಚ್ ಮಾಡೋದಕ್ಕಾಗೋದು, ಸಮಥಿಂಗ್ ಬಿಲ್ಡ್ ಮಾಡೋದಕ್ಕಾಗೋದು. ಸೊ ಐ ಫೀಲ್ ಲೈಕ್ ಯಾವುದೋ ಒಂದು ಸ್ಟಾರ್ಟಪ್, ನಿಮ್ಮ ಕರಿಯರ್ ಸ್ಟಾರ್ಟಪ್ ಅಥವಾ ಏನೋ ಒಂದು ಎಂಡಾಗಿ ಕಂಪ್ಲೀಟ್ಲಿ ಆ ಡೆಸಿಗ್ನೇಷನ್ ನನಗೆ ಬೇಡ, ಜಾಬ್ ಬೇಡ, ಬೇರೆದ್ರಲ್ಲಿ ನಾನು ಸ್ಟಾರ್ಟ್ ಮಾಡೋಣ, ಹೀಗೆ ಈ ಥರ ನೀವು ಅಂದ್ಕೊಂಡಾಗ ಒಂದು ಹೊಸ ಬಿಗಿನಿಂಗ್ ಟೈಮಲ್ಲಿ ನೀವು ಇವ್ರನ್ನ ಕನೆಕ್ಟ್ ಆಗೋದನ್ನ ನೋಡ್ತಾ ಇದ್ದೀನಿ. ತುಂಬ ಜನಕ್ಕೆ ಒಂದು ನ್ಯೂ ಕರಿಯರ್ ಆಪರ್ಚುನಿಟಿ ಬರೋ ಟೈಮಲ್ಲಿ ನೀವು ಇವ್ರನ್ನ ಮೀಟ್ ಆಗೋದನ್ನ ನೋಡ್ತಾ ಇದ್ದೀನಿ. ಸೆಕೆಂಡ್ ಪಾಸಿಬಿಲಿಟೀಸ್ ನೋಡೋಣ. ಸೆಕೆಂಡ್ ಪಾಸಿಬಿಲಿಟೀಸ್ ನೋಡೋಣ ನೀವು ಎಲ್ಲಿ ಮೀಟ್ ಆಗಬಹುದು ಅಂತ. ನೆಕ್ಸ್ಟ್ ಇಟ್ ಸೇಸ್ ಆ್ಯನ್ ಎಮೋಷನಲಿ ಸೆಕ್ಯೂರ್ ಲವಿಂಗ್ ಫ್ಯಾಮಿಲಿ ಈಸ್ ಇಂಪಾರ್ಟೆಂಟ್ ಟು ಯು. ಐ ಫೀಲ್ ಎಷ್ಟೇ ಈ ಪರ್ಸನ್ ಅನಾಲಿಟಿಕಲ್ ಆಗಿರೋದು, ಕಾನ್ಫಿಡೆನ್ಸ್ ಆಗಿರೋದನ್ನೆಲ್ಲ ತೋರಿಸಿದ್ರು, ಬಟ್ ಸ್ಟಿಲ್ ಅವ್ರಿಗೆ ಒಂದು ಕಂಫರ್ಟ್ ಕೊಡುವಂಥ ಪರ್ಸನ್ ಬೇಕು. ಐ ಫೀಲ್ ಲೈಕ್ ನೆಕ್ಸ್ಟ್ ಇಲ್ಲಿ ಎಕ್ಸ್ ಎಲ್ಲ ನೋಡ್ತಿರೋದು ನೋಡಿದ್ರೆ ಸಮ್ವೇರ್ ಕನೆಕ್ಟೆಡ್ ಟು ಯೋರ್ ಫ್ಯಾಮಿಲಿ ಅಂತಲೇ ನೋಡ್ತಾ ಇದ್ದೀನಿ. ಐ ಫೀಲ್ ಈ ಪರ್ಸನ್ ಜೊತೆ ನೀವು ಇರಬೇಕಾದೆಲ್ಲ ನಿಮಗೊಂದು ಸೆಕ್ಯೂರ್ ಫೀಲ್ ಆಗುತ್ತೆ, ಒಂದು ಕಂಫರ್ಟ್ ಫೀಲ್ ಆಗುತ್ತೆ. ಅವ್ರ ಕಂಫರ್ಟ್ನೆಸ್ನ ಅವ್ರು ಕೊಡ್ತಾರೆ ಅನ್ನೋದನ್ನ ಅಂತಲೇ ನೋಡ್ಬೋದು. ಅವ್ರು ನಿಮ್ಮನ್ನ ಒಂದು ಸ್ಟ್ರೇಂಜರ್ ಆಗಿ ಟ್ರೀಟ್ ಮಾಡಲ್ಲ. ಎವ್ರಿ ಪಾಯಿಂಟಲ್ಲೂ ಅವ್ರು ನಿಮ್ಮನ್ನ ಗೈಡ್ ಮಾಡ್ತಾರೆ. ಎವ್ರಿ ಪಾಯಿಂಟಲ್ಲೂ ನಿಮೀಗ ಕಂಫರ್ಟ್ ಝೋನ್ ಕೊಡ್ತಾರೆ. ಕಂಫರ್ಟ್ ಝೋನಲ್ಲಿ ನಿಮ್ಮನ್ನ ಇಟ್ಟಿರ್ತಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಇವಾಗ ನೋಡೋಣ ಇಂಪಾರ್ಟೆಂಟ್ ಕ್ವೆಶನ್, ಈ ಕನೆಕ್ಷನ್ ಬಗ್ಗೆ. ನಿಮ್ಮ ಕನೆಕ್ಷನ್ ಹೇಗೆ ಶುರು ಆಗಬಹುದು ಅಥವಾ ಹೌ ವಿಲ್ ಬಿ ಯೋರ್ ಕನೆಕ್ಷನ್ ವಿತ್ ದಿಸ್ ಪರ್ಸನ್. ನೋಡೋಣ ನಿಮ್ಮ ಕನೆಕ್ಷನ್ ಹೆಂಗಿರುತ್ತೆ ಈ ಪರ್ಸನ್ ಜೊತೆ ಅಂತ. ಅಗೇನ್ 2 of Wands. ಐ ಫೀಲ್ ನೀವಿಬ್ಬರು ತುಂಬಾ ಟೈಮ್ ತೊಗೊತೀರ ಈ ಕನೆಕ್ಷನ್ ಬಗ್ಗೆ ಡಿಸೈಡ್ ಮಾಡೋದಕ್ಕೆ. ವೆದರ್ ನನಗೆ ನಿಜವಾಗ್ಲೂ ಇವ್ರ ಮೇಲೆ ಫೀಲಿಂಗ್ಸ್ ಇದೆಯಾ, ಅವ್ರ ಜಸ್ಟ್ ಇದೊಂದು ಅಟ್ರ್ಯಾಕ್ಷನ್ನ, ಅಥವಾ ಅವ್ರಿಗೆ ನಿಮ್ಮ ಮೇಲೆ ತುಂಬ ಕ್ವೆಶನ್ಸ್ ಇರುತ್ತೆ, ಅದನ್ನು ಅವರು ರೈಸ್ ಮಾಡೋಕ್ಕೆ ತುಂಬ ಟೈಮ್ ತೊಗೊತಾರೆ, ಅವರಿಗೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ, ಅಥವಾ ಏನೋ ಆ ಕಮಿಟ್ಮೆಂಟ್ ಎಂಟರ್ ಆಗೋಕ್ಕೆ. ಐ ಫೀಲ್ ನಿಮಗೂ ಒಂದು ಕಮಿಟ್ಮೆಂಟ್ ಫೋಬಿಯಾ ಇದೆ. ನಿಮಗೂ ಒಂದು ನ್ಯೂ ರಿಲೇಷನ್ಶಿಪ್ಪಿಗೆ ಹೋಗಬೇಕು ಅಂದರೆ ನೀವು ತುಂಬಾ ನಿಮ್ಮ ಕ್ವೆಶನ್ ಮಾಡ್ತೀರಾ, ಬೇಕಾ ಬೇಡವಾ ಅಂತ ತುಂಬ ಕ್ವೆಶನ್ ಮಾಡ್ಕೊತೀರಾ. ಆ್ಯಂಡ್ 2 of Wands ಡಬಲ್ ಕನ್ಫರ್ಮೇಷನ್. ಡೆಫಿನೆಟ್ಲಿ ನಿಮಗಿಬ್ಬರಿಗೂ ಕಮಿಟ್ಮೆಂಟ್ ಫೋಬಿಯಾ ಇದೆ. ಆ್ಯಂಡ್ ಐ ಫೀಲ್ ತುಂಬ ಟೈಮ್ ತಗೊಳುತ್ತೆ
ನೀವಿಬ್ಬರು ಒಬ್ರನ್ನೊಬ್ರು ಏನೋ ಈವನ್ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡೋದಕ್ಕೂ ತುಂಬ ಟೈಮ್ ತೊಗೊಳುತ್ತೆ. ಲೈಕ್ ಐ ಫೀಲ್ ತುಂಬ ಜನ ಇವಾಗ ಆಲ್ರೆಡಿ ಕಾನ್ವರ್ಸೇಷನ್ ಮಾಡ್ತಾಯಿಲ್ಲ. ಇನ್ ಕೇಸ್ ಆಲ್ರೆಡಿ ನೀವು ಈ ಥರ ಪರ್ಸನ್ನ ಮೀಟ್ ಆಗಿದ್ರೆ ಐ ಫೀಲ್ ನೀವಿವಾಗ ಸಪ್ರೇಷನಲ್ಲಿದ್ದೀರಾ, ಆರ್ ಮೋರ್ ಓವರ್ ನೀವಿಬ್ಬರು ಮಾತಾಡಿಸ್ತಾ ಇಲ್ಲ, ಆರ್ ಬ್ಲಾಕ್ ಮಾಡಿರೋದನ್ನು ನೋಡ್ತಾ ಇದ್ದೀನಿ, ಆರ್ ಕಮ್ಯುನಿಕೇಷನ್ ಲೆವೆಲ್ ಬ್ರೇಕ್ ಆಗಿರೋದನ್ನು ನೋಡ್ತಾ ಇದ್ದೀನಿ. ಐ ಡೋಂಟ್ ಫೀಲ್ ನೀವಿಬ್ಬರೂ ವೆರಿ ಮಚ್ ಶ್ಯೂರ್ ಅಬೌಟ್ ದಿಸ್ ಕನೆಕ್ಷನ್ ರೈಟ್ ನಾವ್. ಇಫ್ ಯು ಹ್ಯಾವ್ ಆಲ್ರೆಡಿ ಮೆಟ್ ದಿಸ್ ಪರ್ಸನ್, ಈ ಥರ ಪರ್ಸನ್ನ ಮೀಟ್ ಆಗಿದ್ರೆ, ಸೊ ಡೆಫಿನೆಟ್ಲಿ ನೀವಿಬ್ಬರು ಈ ಒಂದು ಕನೆಕ್ಷನ್ನ ಆಕ್ಸೆಪ್ಟ್ ಮಾಡೋಕ್ಕೆ ತುಂಬ ಟೈಮ್ ತೊಗೊತೀರ. ಈ ಒಂದು ಮಾತಾಡ್ತೀರಾ ಡೈಲಿ, ಎಲ್ಲದು ಒಂಥರ ಬಾಂಡಿಂಗ್ ಇರುತ್ತೆ, ಬಟ್ ಸ್ಟಿಲ್ ಕಮಿಟ್ಮೆಂಟ್ ಅಂತ ಬಂದರೆ ಸ್ವಲ್ಪ ಸ್ಟೆಪ್ ಔಟ್ ಆಗ್ತೀರಾ ನೀವು ಅನ್ನೋದನ್ನ ನೋಡ್ತಾ ಇದ್ದೀನಿ. ಅಥವಾ ಏನಾದ್ರು ಒಂದು ಡಿಸಿಷನ್ ಮಾಡೋಣ ಈ ಕನೆಕ್ಷನ್ ಬಗ್ಗೆ ಅಂದರೆ ಸ್ಟೆಪ್ ಔಟ್ ಆಗ್ತಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಇವಾಗ ನೋಡೋಣ, ಅವ್ರು ನಿಮ್ಮ ಲೈಫಲ್ಲಿ ಬಂದು ನಿಮಗೆ ಏನು ಟೀಚ್ ಮಾಡ್ತಾರೆ. ವೆರಿ ಲಾಂಗ್ ಮೆಸೇಜ್ ಅನಿಸ್ತಾ ಇದೆ. 2 ಆಫ್ ಪೆಂಟಿಕಲ್ಸ್. ಐ ಫೀಲ್ ಲೈಫನ್ನು ಮ್ಯಾನೇಜ್ ಮಾಡೋದನ್ನ ಟೀಚ್ ಮಾಡ್ತಾರೆ. ಲೈಫ್ ಅಲ್ಲಿ ತುಂಬ ಎರಡು ಸಿಚುವೇಶನ್ನ ಹೇಗೆ ಬ್ಯಾಲೆನ್ಸ್ ಮಾಡೋದು ಅನ್ನೋದನ್ನ ಟೀಚ್ ಮಾಡ್ತಾರೆ. ಪಾಸಿಬಿಲಿಟೀಸ್ ಇದೆ, ನೀವು ಓದ್ತಾ ಕರಿಯರ್ ಬಿಲ್ಡ್ ಮಾಡೋಕ್ಕೆ ಹೋಗಬಹುದು. ಆ ಒಂದು ಸಿಚುವೇಷನಲ್ಲಿ ಎರಡನ್ನೂ ಹೆಂಗೆ ಬ್ಯಾಲೆನ್ಸ್ ಮಾಡೋದು ಅದನ್ನು ಹೇಳ್ಕೊಡ್ತಾರೆ ನಿಮಗವರು. ಆ್ಯಂಡ್ ಮೋರ್ ಓವರ್ ಹೇಗೆ ಇಂಪಾರ್ಟೆಂಟ್, ಯಾವುದನ್ನು ಜಾಸ್ತಿ ಪ್ರಿಯಾರಿಟೈಸ್ ಮಾಡಬೇಕು, ಯಾವುದು ಪ್ರಿಯಾರಿಟೈಸ್ ಬೇಡ ನಿಮ್ಮ ಲೈಫಲ್ಲಿ ಅನ್ನೋದನ್ನ ಹೇಳ್ಕೊಡ್ತಾರೆ. ಪಾಸಿಬಿಲಿಟೀಸ್ ಇದೆ ಅವ್ರನ್ನ ಬಿಕಾಸ್ ಎಲ್ಲದು ಮೈನರ್ ಆರ್ಕಾನಾಸ್ ಬಂದಿರೋದು ನೋಡಿದ್ರೆ ಐ ಫೀಲ್ ನಿಮ್ಮ ಡೈಲಿ ಲೈಫಲ್ಲಿ ನೀವು ಹೇಗೆ ಡೀಲ್ ಮಾಡಬೇಕು ಸಿಚುವೇಶನ್ನ ಅನ್ನೋದನ್ನ ಮೇಯ್ನಾಗಿ ಹೇಳ್ಕೊಡ್ತಾರೆ. ಪಾಸಿಬಿಲಿಟೀಸ್ ಇದೆ, ನಿಮ್ಮ ಲೈಫಲ್ಲಿ ತುಂಬ ಜನ ಸ್ಟ್ರೆಸ್ ಔಟ್ ಮಾಡ್ತಾ ಇದ್ದಾರೆ, ತುಂಬ ಜನ ನಿಮ್ಮ ಲೈಫಲ್ಲಿ ಪ್ರಾಪರಾಗಿ ಒನ್ ಡೈರೆಕ್ಷನಲ್ಲಿ ವರ್ಕ್ ಮಾಡೋಕ್ಕೆ, ಒನ್ ಡೈರೆಕ್ಷನಲ್ಲಿ ಲೀಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ನಿಮಗೆ ಎಲ್ಲ ಟೆನ್ಷನ್ ಒಟ್ಟಿಗೆ ಬರ್ತಾಯಿದೆ, ಎಲ್ಲ ರೆಸ್ಪಾನ್ಸಿಬಿಲಿಟಿ ಒಟ್ಟಿಗೆ ಬರ್ತಾಯಿದೆ. ಬಟ್ ಐ ಫೀಲ್ ಈ ಒಂದು ಪರ್ಸನ್ ಬಂದ ಮೇಲೆ ಆ ರೆಸ್ಪಾನ್ಸಿಬಿಲಿಟಿ ಸ್ವಲ್ಪ ಕಡಿಮೆ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ದೇ ವಿಲ್ ಟೀಚ್ ಯು ಹೌ ಟು ಡೀಲ್ ವಿತ್ ಇಟ್. ಯಾವ ಥರ ಈ ಎಲ್ಲ ಮಿಕ್ಸ್ಡ್ ಅಪ್ ಸಿಚುವೇಷನಲ್ಲಿ ಯಾವ ಥರ ಲೈಫ್ನ ಲೀಡ್ ಮಾಡಬಹುದು, ಯಾವ ಥರ ಬ್ಯಾಲೆನ್ಸ್ ಮಾಡ್ಬೋದು, ಯಾವುದನ್ನು ಚೂಸ್ ಮಾಡಬಹುದು, ಈ ಥರ ಒಂದು ಡಿಸಿಷನ್ ಮಾಡೋದಕ್ಕೆ ಈ ಪರ್ಸನ್ ತುಂಬಾ ಹೆಲ್ಪ್ ಮಾಡ್ತಾರೆ ನಿಮ್ಮ ಲೈಫಲ್ಲಿ ಅನ್ನೋದನ್ನ ನೋಡ್ತಾ ಇದ್ದೀನಿ. ಈ ಕಾರ್ಡ್ಸ್ನ ಇಲ್ಲಿ ಇಟ್ಕೊಂಬೇಡ. ರೈಟ್, ಸೊ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ ಅಂತ ಕನ್ಫರ್ಮ್ ಆಯಿತು. ನೋಡೋಣ ನೀವೇನು ಟೀಚ್ ಮಾಡ್ತೀರಾ ಈ ಪರ್ಸನ್ಗೆ ಅಂತ. ಪೇಜ್ ಆಫ್ ಸ್ವರ್ಡ್ಸ್ ಬಂದಾಗೆಲ್ಲ ಒಂದು ಎಫೆಕ್ಟಿವ್ ಕಮ್ಯುನಿಕೇಷನ್, ಒಂದು ಲರ್ನಿಂಗ್, ಒಂದು ಕ್ಯೂರಿಯಾಸಿಟಿ ಮೈಂಡ್ಸೆಟ್, ಆ ಒಂದು ಇನ್ನೂ ಚೈಲ್ಡಿಶ್ ಕೈಂಡ್ ಆಫ್ ಮೈಂಡ್ಸೆಟ್ ಅಂತ ನೆನಪಿಸ್ಕೋಬೋದು. ಡೆಫಿನೆಟ್ಲಿ ನೀವು ಈ ಪರ್ಸನ್ಗೆ ಹೌ ಟು ಬಿ ಕ್ಯೂರಿಯಸ್ ಅನ್ನೋದನ್ನ ಪಾಸಿಬಿಲಿಟೀಸ್ ಇದೆ. ಅವ್ರ ಲೈಫಲ್ಲಿ ನನಗೆಲ್ಲ ಗೊತ್ತಿದೆ, ನಾನು ಇನ್ನೂ ಜಾಸ್ತಿ ಕಲಿಯೋದು ಬೇಡ, ಅಥವಾ ನನಗೆಲ್ಲ ಗೊತ್ತು ಹಾಗೆ ಹೆಂಗೆ ಅಂತ. ಲೈಕ್ ನಿಮಗೆ ಗೊತ್ತಿರೋ ನಾಲೆಜ್ ಡೆಫಿನೆಟ್ಲಿ ಅವ್ರಿಗೆ ಗೊತ್ತಿರಲ್ಲ. ಸೊ ಐ ಫೀಲ್ ನಿಮ್ಮ ಜೊತೆ ಮಾತಾಡಬೇಕಾದ್ರೆ ಎಲ್ಲ ಅವರಿಗೆ ಈ ಒಂದು ಥಾಟ್ ಬರ್ತಾ ಇರುತ್ತೆ. ಲೈಕ್ ಪಾಸಿಬಿಲಿಟೀಸ್ ಇದೆ, ನಿಮ್ಮ ಥಾಟ್ ಪ್ರೊಸೆಸ್ಸೇ ಬೇರೆ ಥರ, ಅವರ ಥಾಟ್ ಪ್ರೊಸೆಸ್ಸೇ ಬೇರೆ ಥರ, ನಿಮ್ಮ ಲೈಫ್ ಸ್ಟೈಲೇ ಬೇರೆ ಥರ, ಅವರ ಲೈಫ್ ಸ್ಟೈಲೇ ಬೇರೆ ಥರ. ಸೊ ಎಲ್ಲೋ ಒಂದು ಕಡೆ ನೀವು ಮಾತಾಡೋ ರೀತಿ ಅವ್ರಿಗೆ ತುಂಬಾ ಒಂದು ಕ್ಯೂರಿಯಸ್ನೆಸ್ ತಲೆಯಲ್ಲಿ ಹುಟ್ಟಿಸುತ್ತೆ. ಆ್ಯಂಡ್ ಐ ಫೀಲ್ ನಿಮಗೆ ತುಂಬ ವಿಚಾರಗಳು ಏನು ಗೊತ್ತಿದೆ ಅದು ಅವ್ರಿಗೆ ಗೊತ್ತಿಲ್ಲ. ನಿಮಗೆ ನಿಮ್ಮ ಬಿಲೀವ್ ಸಿಸ್ಟಮ್ ಏನಿದೆ ಅದು ಅವರ ಬಿಲೀವ್ ಸಿಸ್ಟಮ್ಗೂ ನಿಮ್ಮ ಬಿಲೀವ್ ಸಿಸ್ಟಮ್ಗೂ ತುಂಬಾ ಡಿಫ್ರೆನ್ಸಸ್ ಇದೆ. ಸೊ ಐ ಫೀಲ್ ನಿಮಗೆ ಗೊತ್ತಿರೋ ವಿಚಾರಗಳನ್ನ ಅವ್ರು ಕೇಳೋದು, ಅವ್ರಿಗೆ ಗೊತ್ತಿರೋ ವಿಚಾರನ ಅವ್ರು ನಿಮ್ಮ ಜೊತೆ ಡಿಸ್ಕಸ್ ಮಾಡೋದು. ಸೊ ವಿತ್ ದ ಪೇಜ್ ಆಫ್ ಸ್ವರ್ಡ್ಸ್ ಒನ್ ಮೋರ್ ಥಿಂಗ್ ಇಸ್ ದಟ್ ಕಾನ್ಫಿಡೆಂಟ್. ಏನು ಹೇಳಬೇಕು, ಏನು ನಿಮ್ಮ ತಲೆಯಲ್ಲಿ ಥಾಟ್ ಇದೆ ಅದನ್ನ ಕಾನ್ಫಿಡೆಂಟಾಗಿ ಹೇಳೋದು, ಅದನ್ನು ಒಂದು ಪೇಜ್ ಆಫ್ ಸ್ವರ್ಡ್ಸಲ್ಲಿ ನಾವು ಜಾಸ್ತಿ ನೋಡ್ತೀವಿ. ಸೊ ಡೆಫಿನೆಟ್ಲಿ ನಿಮ್ಮಿಂದ ಅವರಲ್ಲಿ ಒಂದು ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ, ಕ್ಯೂರಿಯಾಸಿಟಿ ಮೈಂಡ್ ಜಾಸ್ತಿ ಆಗುತ್ತೆ ಅವ್ರಿಗೆ. ಲೈಫಲ್ಲಿ ತುಂಬ ವಿಷಯಗಳ ಬಗ್ಗೆ ಅವ್ರು ತಿಳ್ಕೊಳ್ತಾ ಹೋಗ್ತಾರೆ. ಮುಂಚೆನೇ ಹೇಳ್ದಂಗೆ ನೀವೇನು ಬಿಲೀವ್ ಮಾಡ್ತೀರಾ, ನಿಮಗೆ ಎಷ್ಟು ನಾಲೆಜ್ ಇದೆ ಅದ್ರ ಬಗ್ಗೆ ಅವ್ರಿಗೆ ನಾಲೆಜ್ ಇರೋಲ್ಲ.
ಆ್ಯಂಡ್ ಅವ್ರಿಗೆ ಯಾವುದ್ರ ಬಗ್ಗೆ ನಾಲೆಜ್ ಇದೆ ಅದ್ರ ಬಗ್ಗೆ ನಿಮಗೆ ನಾಲೆಜ್ ಇರಲ್ಲ. ಸೊ ನೀವಿಬ್ಬರು ಕನೆಕ್ಟ್ ಆಗ್ತಾ ಮಾತಾಡ್ತಾ ಮಾತಾಡ್ತಾ ನಿಮಗೆ ಗೊತ್ತಿರೋದನ್ನ ಅವ್ರಿಗೆ ಹೇಳ್ತಾ ಹೋಗ್ತೀರಾ, ಅವ್ರಿಗೆ ಗೊತ್ತಿರೋದನ್ನ ನಿಮಗೆ ಹೇಳ್ತಾ ಹೋಗ್ತಾರೆ. ಸೊ ಐ ಫೀಲ್ ತುಂಬ ವಿಷಯಗಳ ಬಗ್ಗೆ ಅವ್ರು ಕಲ್ತ್ಕೊತಾರೆ. ಆ್ಯಂಡ್ ತುಂಬ ವಿಷಯಗಳ ಬಗ್ಗೆ ನೀವು ಅವ್ರಿಗೆ ಕಲಿಸ್ತೀರಾ ಆ್ಯಂಡ್ ಅವರ ಆ್ಯಂಡ್ ನಿಮ್ಮ ಮಧ್ಯೆ ತುಂಬ ಡಿಸ್ಕಷನ್ ಆಗುತ್ತೆ ಅನ್ನೋದನ್ನ ನೋಡ್ಬೋದು. ಓಕೆ, ಸೊ ನೆಕ್ಸ್ಟ್ ನೋಡೋಣ, ಚಾಲೆಂಜಸ್ ಟುಗೆದರ್. ನೀವಿಬ್ಬರು ಒಟ್ಟಿಗೆ ಇರಬೇಕಾದ್ರೆ, ಒಂದು ಕನೆಕ್ಷನಲ್ಲಿ ಇರಬೇಕಾದ್ರೆ ಮೇನ್ ಚಾಲೆಂಜಸ್ ಏನು? ಬಿಕಾಸ್ ನಾನಿಲ್ಲಿ ಒನ್ ಥಿಂಗ್ ಏನು ನೋಡ್ತಾ ಇದ್ದೀನಿ ಅಂದರೆ ಎವ್ರಿಥಿಂಗ್ ಈಸ್ ಮೈನರ್ ಆರ್ಕಾನ, ಆಯಿತಾ? ಸೊ ಐ ಫೀಲ್ ಮೈನರ್ ಆರ್ಕಾನ ಬಂದಿರೋದು ನೋಡಿದರೆ ಕೈಂಡ್ ಆಫ್ ಡೈಲಿ ಲೈಫಲ್ಲಿ ನೀವು ಇವ್ರನ್ನ ಮೀಟ್ ಆಗ್ತೀರಾ. ಇಟ್ಸ್ ನಾಟ್ ದಟ್ ಸಮ್ ಒಕೇಶನಿಗೆ ಹೋಗ್ತೀರಾ ಅಲ್ಲಿ ಇವ್ರನ್ನ ಕನೆಕ್ಟ್ ಆಗ್ತೀರಾ ಅನ್ನೋದನ್ನ ನೋಡ್ತಾ ಇಲ್ಲ. ಸೊ ಡೈಲಿ ಲೈಫಲ್ಲಿ ಇವ್ರನ್ನ ನೀವು ಮೀಟ್ ಆಗ್ತಾ ಹೋಗ್ತೀರಾ, ಸಿಗ್ತಾ ಹೋಗ್ತೀರಾ. ಸೊ ಪೊಟೆನ್ಷಿಯಲ್ ಚಾಲೆಂಜಸ್ ಟುಗೆದರ್ ಈಸ್, ಐ ಫೀಲ್ ಇಟ್ಸ್ ಅಬೌಟ್ 10 ಆಫ್ ಸ್ವರ್ಡ್ಸ್ ಅಂದರೆ ಒಂದು ಎಂಡಿಂಗ್ ಬಗ್ಗೆ ಹೇಳುತ್ತೆ. 10 ಆಫ್ ಸ್ವರ್ಡ್ಸ್ ಒಂದು ಪೇಯ್ನ್ಫುಲ್ ಸಿಚುವೇಶನ್ ಬಗ್ಗೆ ಹೇಳುತ್ತೆ. ಐ ಫೀಲ್ ಒಂದು ಚಾಲೆಂಜಿಂಗ್ ಸಿಚುವೇಶನ್ ಫಾರ್, ಯಾಕಿದು ಕ್ಯಾಮರಾ, ಓಕೆ, ಒಂದು ಪೇಯ್ನ್ಫುಲ್ ಸಿಚುವೇಶನ್ ಅಂದರೆ ಒಂದು ಎಂಡಿಂಗ್ ಅಂತಲೇ ಹೇಳ್ಬೋದು. ಐ ಫೀಲ್ ಬೋತ್ ಆಫ್ ಯು, ನಿಮ್ಮಿಬ್ಬರಿಗೂ ಒಂದು ರಿಲೇಷನ್ಶಿಪ್ನ ಎಂಡ್ ಮಾಡೋದು ಅಂದರೆ ತುಂಬಾ ಕಷ್ಟ. ಒಂದು ರಿಲೇಷನ್ಶಿಪ್ನ ಬಿಟ್ಟು ಹೋಗೋದು ಅಂದರೆ ತುಂಬ ಕಷ್ಟ. ಅಥವಾ ಒಬ್ರ ಜೊತೆ ಅಟ್ಯಾಚ್ ಆದಾದಮೇಲೆ ಅವ್ರ ಜೊತೆಯಿಂದ ಡಿಟ್ಯಾಚ್ ಮಾಡ್ಕೊಳ್ಳೋದು ಅಂದರೆ ತುಂಬ ಕಷ್ಟ ಅನ್ಬೋದು. ಅಟ್ಯಾಚ್ಮೆಂಟ್ ಇಶ್ಯೂ ಇದೆ ಅಂತಲೂ ಹೇಳ್ಬೋದು. ಐ ಫೀಲ್ ಅದೊಂದೇ ರೀಸನಿಗೆ ಇರ್ಬೋದು ಇಲ್ಲಿ ಟೂ ಆಫ್ ವಾಂಡ್ಸ್ ಬಂದಿದೆ. ಬಿಕಾಸ್ ಆಫ್ ದಟ್ ರೀಸನ್ ಪ್ರಾಬಬ್ಲಿ ಈ ಪರ್ಸನ್ ನಿಮ್ಮ ಜೊತೆ ಕನೆಕ್ಟ್ ಆಗಿ ತುಂಬ ಟೈಮ್ ತೊಗೊಳ್ತಾರೆ, ಅಥವಾ ಏನಿದೆ ಅದನ್ನ ಆನೆಸ್ಟಾಗಿ ನಿಮ್ಮ ಜೊತೆ ಹೇಳ್ಕೊಳ್ಳೋಕೆ ತುಂಬ ಟೈಮ್ ತೊಗೊತಾರೆ ಅನ್ಬೋದು. ಐ ಫೀಲ್ ಈ ಪರ್ಸನ್ಗೆ ಅಥವಾ ನಿಮಗೆ ಒಂದು ಕನೆಕ್ಷನ್ನ ಎಂಡ್ ಮಾಡೋದು ಅಂದರೆ ಅದು ತುಂಬಾ ಕಷ್ಟ. ಒಂದು ಕನೆಕ್ಷನ್ನ ಎಂಡ್ ಮಾಡಿ ಮೂವ್ ಆನ್ ಆಗೋದಂದ್ರೆ ತುಂಬ ಕಷ್ಟ. ಅಥವಾ ಪೊಟೆನ್ಷಿಯಲ್ ಚಾಲೆಂಜ್ ಬಂದುಬಿಟ್ಟು ಇದೇ ಆಗಿರಬಹುದು. ಇದೊಂದೇ ರೀಸನ್ಗೆ ತುಂಬ ಎಲ್ಲರ ಜೊತೆ ಬೇಗ ಕ್ಲೋಸ್ ಆಗಲ್ಲ ಇರಬಹುದು. ಅಥವಾ ಸೊ ಅದೊಂದು ಇರಬಹುದು. ಆರ್ ಈ ಪರ್ಸನ್ಗೆ ಪಾಸಿಬಿಲಿಟೀಸ್ ಇದೆ. ಕೈಂಡ್ ಆಫ್ ಅ ಡಿಪ್ರೆಸ್ಸಿಂಗ್ ಸ್ಟೋರಿ ಇರ್ಬೋದು, ಆರ್ ಇಬ್ಬರೂ ಮಧ್ಯೆನೂ ಒಂದು ಡಿಪ್ರೆಸ್ಸಿಂಗ್ ಸ್ಟೋರಿ ಆರ್ ಡಿಪ್ರೆಸ್ಸಿಂಗ್ ಎಂಡಿಂಗ್ ಇರಬಹುದು. Previous experiences, it's more like ಯಾರೋ ಥ್ರೂ ಕಮ್ಯುನಿಕೇಷನ್ ಹರ್ಟ್ ಮಾಡಿರೋದಾದರೂ ಆಗಿರಬಹುದು. ಸೊ ನಾನೇನು ನೋಡ್ತಾ ಇದ್ದೀನಿ ಅಂದರೆ ಈ ಪರ್ಸನ್ಗೆ ಜಾಸ್ತಿ ಎಮೋಷ್ನಲಿ ಎಲ್ಲರೂ ಪೇಯ್ನ್ ಕೊಟ್ಟಿರೋದಕ್ಕಿಂತ ಅನಾಲಿಟಿಕಲ್ ಲೈಕ್ ಕಮ್ಯುನಿಕೇಷನ್ ವೈಸ್ ಪೇಯ್ನ್ ಕೊಟ್ಟಿರೋದಾಗಿರಬಹುದು, ಮಾತಿನಲ್ಲೇ ಚುಚ್ಚಿರೋದಾಗಿರಬಹುದು. ಸೊ ಐ ಫೀಲ್ ಇದೊಂದು ಮೇಜರ್ ಚಾಲೆಂಜಿಂಗ್ ಸಿಚುವೇಶನ್. ಅದು ಫ್ಯೂಚರ್ ಆಫ್ ದಿಸ್ ಕನೆಕ್ಷನ್ಗೆ ತುಂಬಾ ಒಂದು ಚಾಲೆಂಜಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು. ಚಾಲೆಂಜಿಂಗ್ ಥಿಂಗ್ ಅಂತಲೇ ಹೇಳ್ಬೋದು 10 ಆಫ್ ಸ್ವರ್ಡ್ಸ್ ಇಲ್ಲಿ ಬಂದಿರೋದು. ಓಕೆ, ಈಗ ನಾವು ಒಂದು ಇಂಪಾರ್ಟೆಂಟ್ ಕ್ವೆಶನ್ಗೆ ಬರೋಣ. ಲಾಂಗ್ ಟರ್ಮ್ ಆಫ್ ದಿಸ್ ಕನೆಕ್ಷನ್, ಈ ಕನೆಕ್ಷನ್ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂತ ನೋಡೋಣ. ಈ ಕನೆಕ್ಷನ್ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂತ. ಫಾರ್ ದ ಫಸ್ಟ್ ಗ್ರೂಪ್, ಹೌ ಮಚ್ ಸ್ಟ್ರಾಂಗ್? ಓಕೆ, 3 ಆಫ್ ಕಪ್ಸ್ ನೋಡಿದ್ರೆ ಐ ಫೀಲ್ ನೀವಿಬ್ಬರೂ ಡೈರೆಕ್ಟ್ಲಿ ಕಮಿಟ್ಮೆಂಟಿಗೆ ಹೋಗೋಲ್ಲ. ಓಲ್ಡ್ ರೀಡಿಂಗ್ಸ್ ಮುಂಚೆಯಿಂದನೇ ಗೊತ್ತಾಗ್ತಾ ಇದೆ ಇಲ್ಲಿ. ಕೈಂಡ್ ಆಫ್ ಒಂದೇ ಸತಿ ನೀವು ಕಮಿಟ್ಮೆಂಟಿಗೆ ಹೋಗೋಲ್ಲ, ಒಂದೇ ಸತಿ ಆ ಲಾಂಗ್ ಟರ್ಮ್ ಕಮಿಟ್ಮೆಂಟಿಗೆ ಜಂಪ್ ಆಗೋದನ್ನ ನಾನು ನೋಡ್ತಾ ಇಲ್ಲ. ಇಟ್ಸ್ ಮೋರ್ ಲೈಕ್ ಅ ಫ್ರೆಂಡ್ಶಿಪ್ ಬಾಂಡಿಂಗ್ ಇರುತ್ತೆ ನಿಮ್ಮದು. ಆರ್ ಒನ್ ಆಫ್ ಯುವರ್ ಮ್ಯೂಚುವಲ್ ಫ್ರೆಂಡ್ಸ್ ಥ್ರೂ ಮೀಟ್ ಆಗೋದು, ನೀವು ಕೆಲವೊಬ್ಬ ನಿಮ್ಮ ಫ್ರೆಂಡ್ಸ್ನ ಅವರಿಗೆ ಮೀಟ್ ಮಾಡಿಸೋದು, ಇಂಟ್ರಡ್ಯೂಸ್ ಮಾಡಿಸೋದು, ಅವರು ಅವ್ರ ಫ್ರೆಂಡ್ಸ್ನ ಇಂಟ್ರಡ್ಯೂಸ್ ಮಾಡಿಸೋದು. ಸೊ ಹಿಂಗಿರುತ್ತೆ. ಆ್ಯಂಡ್
ಮೋರೋವರ್ ನೀವು ಪಾರ್ಟಿ ಒಕೇಶನ್ಸಿಗೆ ಹೋದ ಅವ್ರ ಪಾರ್ಟಿ ಒಕೇಶನ್ಸಿಗೆ ಇನ್ವೈಟ್ ಮಾಡೋದು. ಬಿಕಾಸ್ ವಿತ್ ದ 6 of Wands ಡೆಫಿನೆಟ್ಲಿ ನಾನು ನೋಡ್ತಾ ಇದ್ದೀನಿ ಈ ಪರ್ಸನ್ಗೆ ಪಾರ್ಟೀಸ್ ಅಲ್ಲಿ ಇಂಟ್ರೆಸ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಏನೋ ಅಟೆನ್ಷನ್ ಗ್ರ್ಯಾಬಿಂಗ್ ಇಂಟ್ರೆಸ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಅವರಿಗೆ. ಆ್ಯಂಡ್ ಐ ಫೀಲ್ ಪಾಸಿಬಿಲಿಟೀಸ್ ಇದೆ. ಫಸ್ಟ್ ನೀವು ಜಸ್ಟ್ ಇದೊಂದು ಫಿಸಿಕಲ್ ಅಟ್ರಾಕ್ಷನ್ ಅಂತ ತಗೊತೀರಾ, ಏನೋ ಫಿಸಿಕಲಿ ಕನೆಕ್ಟ್ ಆಗ್ತಾ ಇದ್ದೀರಾ, ಅಥವಾ ಇಬ್ಬರಿಗೂ ಏನೋ ಫೇಸ್ ನೋಡೋಕೆ ಚೆನ್ನಾಗಿದೆ, ಪರ್ಸ್ನಾಲಿಟಿ ಚೆನ್ನಾಗಿದೆ, ಅದಕ್ಕೆ ಅಟ್ರ್ಯಾಕ್ಟ್ ಆಗ್ತೀರಾ. ಸ್ಟಾರ್ಟಿಂಗ್ ನೀವು ಆ ಥರ ಅನ್ಕೊತೀರ ಲೈಕ್ ಏನೋ ಸಮಥಿಂಗ್ ಸ್ಟ್ರಾಂಗ್ ಇಲ್ಲ ಇಲ್ಲಿ ಅಂತ. ಬಟ್ ಡೇಸ್ ಹೋಗ್ತಾ ಹೋಗ್ತಾ ನೀವಿಬ್ಬರು ತುಂಬ ಸ್ಟ್ರಾಂಗ್ ಆಗುವಂಥದ್ದು ನೋಡ್ತೀನಿ. ಐ ಫೀಲ್ ನೀವು ಫಸ್ಟೇ ಎಮೋಷ್ನಲಿ ಕನೆಕ್ಟ್ ಆಗೋದಕ್ಕೂ ಮುಂಚೆ ಒಂದು ಫ್ರೆಂಡ್ಶಿಪ್ ವೇಯಲ್ಲಿ ಕನೆಕ್ಟ್ ಆಗ್ತೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ನಿಮ್ಮದೇ ಒಂದು ಫ್ರೆಂಡ್ ಸರ್ಕಲ್ನ ಬಿಲ್ಡ್ ಮಾಡ್ಕೊತೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆ ಫ್ರೆಂಡ್ ಸರ್ಕಲ್ ಥ್ರೂ ತುಂಬ ಜನ ಕನೆಕ್ಟ್ ಆಗೋದು. ಆ್ಯಂಡ್ ಲೇಟ್ರ್ ಆನ್ ನಿಮಗೆ ಕಾಣಿಸೋ ಲೈಕ್ ಒಂದು ಗ್ರೂಪಲ್ಲಿ ಇವರು ಒಂಥರ ಡಿಫ್ರೆಂಟಾಗಿ ಯೂನಿಕ್ ಆಗಿದ್ದಾರೆ ಅಂತ ನಿಮಗೆ ಸ್ವಲ್ಪ ಲೇಟ್ ರಿಯಲೈಸ್ ಆಗುತ್ತೆ. ಬಟ್ ಡೆಫಿನೆಟ್ಲಿ ಫೈನ್, ಬಿಕಾಸ್ ನೀವು ಇವರಲ್ಲಿ ಒಂದು ಗ್ರೇಟ್ ಫ್ರೆಂಡ್ನ ನೋಡ್ತೀರಾ, ಬೆಸ್ಟ್ ಫ್ರೆಂಡ್ನ ನೋಡ್ತೀರಾ, ರ್ಯಾದರ್ ದೆನ್ ಒಂದು ಪಾರ್ಟ್ನರ್ಗಿಂತ ಬೆಸ್ಟ್ ಫ್ರೆಂಡ್ನ ನೀವಿಲ್ಲಿ ಜಾಸ್ತಿ ನೋಡ್ತೀರಾ. ಸೊ ಅಡ್ವೈಸ್ ನೋಡೋಣ ನಿಮಗೇನಿದೆ ಈ ಒಂದು ರಿಲೇಷನ್ಶಿಪ್ ಬಗ್ಗೆ ಅಂತ. ಫಾರ್ ದ ಫಸ್ಟ್ ಗ್ರೂಪ್, ವಾಟ್ಸ್ ದ ಅಡ್ವೈಸ್? ವಾವ್, ಇದೇನೋ ತಿರುಗ್ತಾ ಇದೆ. ಆಲ್ರೈಟ್, ಸೊ ಫಸ್ಟ್ ಗ್ರೂಪ್, ವಾಟ್ಸ್ ದ ಅಡ್ವೈಸ್? ಫಸ್ಟ್ ಗ್ರೂಪ್ ಅವರಿಗೆ ಅಡ್ವೈಸ್ ಏನು ಈ ರಿಲೇಷನ್ಶಿಪ್ ಬಗ್ಗೆ? ಸೊ ದೇರ್ ಈಸ್ ದ ಚಾರಿಯಟ್ ಒಂದು ವಿಕ್ಟ್ರಿ ಕಾರ್ಡ್ ಅಂತಲೇ ಹೇಳ್ಬೋದು. ಓಕೆ, ನಿಮಗಿದು ಕಾಣಿಸ್ತಾ ಇಲ್ವಾ? ಓಕೆ, ಚಾರಿಯಟ್ ಒಂದು ವಿಕ್ಟ್ರಿ ಕಾರ್ಡ್ ಅಂತಲೇ ಹೇಳ್ಬೋದು, ಒಂದು ವಿನ್ನಿಂಗ್ ಕಾರ್ಡ್. ಆ್ಯಂಡ್ ಇಟ್ ರೆಪ್ರೆಸೆಂಟ್ಸ್ ಬ್ಲ್ಯಾಕ್ ಆ್ಯಂಡ್ ವೈಟ್. ಡೆಫಿನೆಟ್ಲಿ ಅವರ ಒಂದು ಐ ಫೀಲ್ ಲೈಫಲ್ಲಿ ನಿಮ್ಮ ಗುರಿನೇ ಬೇರೆ, ಈ ಪರ್ಸನ್ ಗುರಿನೇ ಬೇರೆ. ಏನೋ ಐ ಫೀಲ್ ನೀವಿಬ್ಬರು ಒಂದು ಆಕ್ಸಿಡೆಂಟಲ್ಲಿ ಮೀಟ್ ಆಗ್ತೀರಾ. ಯಾವುದೇ ಒಂದು ಪರ್ಪಸ್ಫುಲ್ಲಿ ವರ್ಕ್, ಈವನ್ ದೋ ನೀವು ಒಂದೇ ಆರ್ಗನೈಸೇಷನ್ ವರ್ಕ್ ಮಾಡ್ತಾರೋ ಅವರ ಡೆಸಿಗ್ನೇಷನೇ ಬೇರೆ, ನಿಮ್ಮದು ಡೆಸಿಗ್ನೇಷನ್ ಕಂಪ್ಲೀಟ್ಲಿ ಬೇರೆ ಆಗಿರುತ್ತೆ. ಆ್ಯಂಡ್ ಅವ್ರ ಡೆಸಿಗ್ನೇಷನ್ ಬಗ್ಗೆ ನಿಮಗೆ ABCD ಗೊತ್ತಿರಲ್ಲ, ನಿಮ್ಮ ಡೆಸಿಗ್ನೇಷನ್ ಬಗ್ಗೆ ಅವ್ರಿಗೆ ಒಂದು ABCD ಗೊತ್ತಿರಲ್ಲ. ಬಟ್ ಸ್ಟಿಲ್ ಯು ಬೋತ್ ವಿಲ್ ಕನೆಕ್ಟ್ ವೆರಿ ವೆಲ್. ಸೊ ಇಬ್ಬರು ಪಾತ್ ಡಿಫ್ರೆಂಟ್, ಇಬ್ಬರು ಫ್ರಮ್ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ ಆಗಿರುತ್ತೆ. ನೀವು ವೈಟ್ ಅಂದರೆ ಅವರು ಬ್ಲ್ಯಾಕ್ ಅಂತಾರೆ, ಅವ್ರು ವೈಟ್ ಅಂದರೆ ನೀವು ಬ್ಲ್ಯಾಕ್ ಅಂತೀರ. ಲೈಫ್ ಸ್ಟೈಲ್ ಬೇರೆ ಥರ ಇರುತ್ತೆ. ಅವ್ರು ಜಿಮ್ಮಿಗೆ ಹೋದರೆ ನೀವು ಯೋಗ ಕ್ಲಾಸಿಗೆ ಹೋಗ್ತೀರಾ, ಅಥವಾ ಅವ್ರು ಟೂ ಮಚ್ ಫಿಟ್ನೆಸ್ ಎಂಥೂಸಿಯಾಸ್ಟಿಕ್ ಆದರೆ ನೀವು ಕಂಪ್ಲೀಟ್ಲಿ ಲೇಝಿ ಅಂತ ಹೇಳಲ್ಲ, ಬಟ್ ಯು ಡೋಂಟ್ ರಿಯಲಿ ಫೋಕಸ್ ಆನ್ ಫಿಟ್ನೆಸ್ ಆ್ಯಂಡ್ ದೋಸ್ ಥಿಂಗ್ಸ್. ಲೈಫಲ್ಲಿ ಏನೇನು ಬೇಕಂತ ತಿನ್ಕೊಂಡು ಮಜಾ ಮಾಡ್ಕೊಂಡಿರ್ತೀರ, ಆ ಥರ ಪರ್ಸನ್ ಆಗಿರ್ತಾರೆ. ಸೊ ಐ ಆಮ್ ಸೇಯಿಂಗ್ ಟೋಟಲಿ ಡಿಫ್ರೆಂಟ್ ಪರ್ಸ್ನಾಲಿಟಿ ಆಯಿತಾ. ಆ್ಯಂಡ್ ಮೋರ್ ಓವರ್ ಎಲ್ಲ ಮೈನರ್ ಆರ್ಕಾನ ಬಂದಿರೋದು ಒಂದು ಸರ್ಪ್ರೈಸಿಂಗ್, ಬಟ್ ಇಲ್ಲಿ ಮೇಜರ್ ಆರ್ಕಾನ ಬಂದಿದೆ. ದ ಚಾರಿಯಟ್ ರೆಪ್ರೆಸೆಂಟ್ಸ್ ಕ್ಯಾನ್ಸರ್ ಝೋಡಿಯಾಕ್ ಸೈನ್. ಪಾಸಿಬಿಲಿಟೀಸ್ ಇದೆ ಈ ಪರ್ಸನ್ ಝೋಡಿಯಾಕ್ ಸೈನ್ ಕ್ಯಾನ್ಸರ್ ಆಗಿರಬಹುದು, ಬಟ್ ಐ ಆಲ್ಸೋ ಫೀಲ್ ಫೈರ್ ಆ್ಯಂಡ್ zodiac sign, which is Aquarius, Gemini, Libra or Sagittarius, Aries, Leo zodiac sign ಆಗಿರಬಹುದು. ಸೊ ಅಮೇಝಿಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ಡೆಫಿನೆಟ್ಲಿ ಒನ್ ಥಿಂಗ್ ನನಗೆ ಇಲ್ಲಿ ಹೈಲೈಟ್ ಆಗ್ತಿರೋದು, ನೀವಿಬ್ಬರು ವೆನ್ ಯು ಬೋತ್ ಗೆಟ್ ಟುಗೆದರ್ ಒಟ್ಟಿಗೆ ಆದಮೇಲೆ ಒಂದು ವಿಕ್ಟ್ರಿ ವಿನ್ ಆಗ್ತೀರ ನೀವು. ಲೈಕ್ ಒಂದು ಒಟ್ಟಿಗೆ ತುಂಬ ಉದ್ದಕ್ಕೆ ಬೆಳೀತೀರ. ಇಟ್ಸ್ ನಾಟ್ ಕಾಲುದ್ದ ಬೆಳೆಯುತ್ತೆ ಅಂತ ಹೇಳ್ತಾ ಇಲ್ಲ, ಬಟ್ ಗ್ರೋತ್ ಆಗುತ್ತೆ, ತುಂಬ ಹೆಸರು ಮಾಡ್ತೀರಾ ಮೋರ್ ಓವರ್. ಆ್ಯಂಡ್ ಈ ಪರ್ಸನ್ಗೆ ಇನ್ನೂ ಅಟೆನ್ಷನ್ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅಂತಾರಲ್ವ, ಆ ಥರ ಇಬ್ಬರು ಒಟ್ಟಿಗೆ ಸೇರಿದ್ಮೇಲೆ ಸಮಥಿಂಗ್ ಅಮೇಝಿಂಗ್ ನೀವಿಬ್ಬರು ಒಟ್ಟಿಗೆ ಕ್ರಿಯೇಟ್ ಮಾಡೋದನ್ನ ನಾನು ನೋಡ್ತಾ ಇದ್ದೀನಿ. ಒಂದು ಅಮೇಝಿಂಗ್ ರೀಡಿಂಗೇ ಆಯಿತು. ಆ್ಯಂಡ್ ಐ ಮಸ್ಟ್ ಸೇ ಈ ಒಂದು ರೀಡಿಂಗ್ ಮಾಡಬೇಕಾದ್ರೆ ನನ್ನ ಫೋನ್ ಸ್ಟೋರೇಜ್ ಒಂದು 3 ಸರ್ತಿ ಸ್ಟೋರೇಜ್ ಫುಲ್ ಅಂತ ಬಂದುಬಿಡ್ತು. ಲೈಕ್ ಐ ಹ್ಯಾಡ್ ಟು ತುಂಬಾ ಬ್ರೇಕ್ ಮಾಡಬೇಕಾಗಿ ಬಂತು. ಸೊ ಇಟ್ಸ್ ಎನ್ ಇಂಡಿಕೇಶನ್ ದಟ್ ನಿಮ್ಮಿಬ್ಬರು ಮಧ್ಯ ಲೈಕ್ ಇಟ್ಸ್ ನಾಟ್ ಅ ಕಾನ್ಸ್ಟೆಂಟ್ ಕನೆಕ್ಷನ್. ಸೊ ಕಾನ್ಸ್ಟೆಂಟಾಗಿ ನೀವು ಕಮ್ಯುನಿಕೇಟ್ ಮಾಡಲ್ಲ ಅನಿಸುತ್ತೆ. ಕಾನ್ಸ್ಟೆಂಟಾಗಿ ನೀವು ಯು ವೋಂಟ್ ಫೀಲ್ ದಟ್ ಸ್ಪೆಷಲ್ ಥಿಂಗ್, ಬಟ್ ಡೀಪಾಗಿ ಹೋಗ್ತಾ ಯು ವಿಲ್ ಗೆಟ್ ಟು ನೋ ದೇರ್ ಇಸ್ ಸಮಥಿಂಗ್ ಸ್ಪೆಷಲ್. ಐ ಫೀಲ್ ನೀವಿಬ್ಬರ ಈ ಪರ್ಸನ್ನ ದಿನ ಮೀಟ್ ಮಾಡ್ತೀರ, ಅವ್ರು ದಿನ
ಏನೋ ಅವ್ರ ಬಗ್ಗೆ ಏನೋ ಒಂದು ಅಪ್ಡೇಟ್ ಸಿಗುತ್ತೆ, ಬಟ್ ಸ್ಟಿಲ್ ಸ್ಟಾರ್ಟಿಂಗ್ ನಿಮಗೆ ಆ ಒಂದು ಸ್ಪೆಷಾಲಿಟಿ ಫೀಲ್ ಆಗಲ್ಲ, ಅವ್ರು ಫೀಲ್ ಆದರೂ ನೀವು ಅದಕ್ಕೆ ಅಟೆನ್ಷನ್ ಪೇ ಮಾಡಲ್ಲ ಅನ್ನಿಸ್ತಾ ಇದೆ. ಬಿಕಾಸ್ ಐ ಫೀಲ್ ನೀವಿಬ್ಬರು ಯಾವಾಗ ಮೀಟ್ ಆಗ್ತೀರಾ, ಕನೆಕ್ಟ್ ಆಗ್ತೀರಾ ಅಂದರೆ ಇಟ್ಸ್ ಮೋರ್ ಲೈಕ್ ನಿಮಗೂ ಕಮಿಟ್ಮೆಂಟಲ್ಲಿ ಇಂಟ್ರೆಸ್ಟ್ ಇರಲ್ಲ, ಅವರು ಕಮಿಟ್ಮೆಂಟಿಗೆ ಜಾಸ್ತಿ ಥಾಟ್ಸ್ ಕೊಡ್ತಾ ಇರಲ್ಲ, ಆ ಟೈಮಲ್ಲಿ ಮೀಟ್ ಆಗ್ತೀರಾ. ಸೊ ದ್ಯಾಟ್ ಈಸ್ ದ ರೀಸನ್ ನೀವು ಆವಾಗಲೇ ಒಂದು ರಿಲೇಷನ್ಶಿಪ್ಪಿಗೆ ಜಂಪ್ ಆಗೋಕ್ಕೆ ಇಷ್ಟಪಡಲ್ಲ. ಬಟ್ ಲೇಟ್ರ್ ಆನ್ ಡೇಸ್ ಹೋಗ್ತಾ ಹೋಗ್ತಾ ನಿಮಗೆ ಅನಿಸುತ್ತೆ when you feel you need a partner ಅಂದಾಗ you will see a life partner in your friend, one of your friends. ಸೊ ಅಮೇಝಿಂಗ್ ರೀಡಿಂಗ್ ಅನ್ಬೋದು. ನನಗಂತೂ ಇಷ್ಟ ಆಯಿತು. ಏನಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಏನನ್ನಿಸ್ತು ಅಂತ. ಮೆಸೇಜ್ ಇಷ್ಟ ಅದು ಲೈಕ್ ಮಾಡೋದನ್ನ ಮರಿಬೇಡಿ. ಯಾರಿಗಾರು ಶೇರ್ ಮಾಡಬೇಕು ಮೆಸೇಜ್ ಅಂದರೆ ವಿಡಿಯೋ ಲಿಂಕ್ನ ಶೇರ್ ಮಾಡ್ಬೋದು, ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಮುಂಚೆನೇ ಹೇಳ್ದಂಗೆ. ಆ್ಯಂಡ್ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು. ಆ್ಯಂಡ್ ಐ ಆಮ್ ಡ್ಯಾಮ್ ಶೋರ್ ಐಲ್ ಬಿ ರೆಗ್ಯುಲರ್ ಅಂತ, ಬಿಕಾಸ್ ಕಂಪ್ಲೀಟ್ಲಿ ನ್ಯೂ ಸೆಟಪ್ ಮಾಡ್ಕೊಂಡಿದ್ದೀನಿ ವೀಡಿಯೋಸ್ ಮಾಡೋದಕ್ಕೆ ಆ್ಯಂಡ್ ಎವ್ರಿಥಿಂಗ್. ಮುಂಚೆ ಐ ವಾಸ್ ನಾಟ್ really in that position, so I am right now mentally, physically, emotionally also. And yeah, ಪರ್ಸನ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ ಏನು ಡಿಸ್ಕ್ರಿಪ್ಷನಲ್ಲಿ ಹೋಗ್ಬೋದು ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಸೊ ಯಾರೆಲ್ಲ ಸೆಕೆಂಡ್ ಇಮೇಜ್ ಆರ್ ಸೆಕೆಂಡ್ ಆಪ್ಷನ್ನ ಚೂಸ್ ಮಾಡಿದ್ದೀರ, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ಏನೆಲ್ಲ ಮೆಸೇಜಸ್ ನಿಮಗಿದೆ ಅಂತ. ತುಂಬ ಲಾಂಗ್ ವಿಡಿಯೋ ಆಗುತ್ತೆ ಇದು. ಸೊ ಎಲ್ಲರೂ ಒಂದು ಕಂಫರ್ಟ್ ಪ್ಲೇಸಲ್ಲಿ ಕೂತ್ಕೊಳ್ಳಿ, ಕಂಫರ್ಟಾಗಿ ಕಾಫಿ ಏನು ಇಟ್ಕೊಂಡ್ರೆ ನಿಮಗೆ ಇನ್ನೂ ಜಾಸ್ತಿ ಇಂಟ್ರೆಸ್ಟಿಂಗ್ ಅಂತ ಫೀಲ್ ಆಗುತ್ತೆ. ಸೊ ಏನೇನು ಬೇಕನ್ನ ಇಟ್ಕೋಬೋದು. ಆ್ಯಂಡ್ ಮೆಸೇಜ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಮೆನ್ಷನ್ ಆಗಿದೆ, ನೀವು ಹೋಗ್ಬೋದು. ಸೊ ಆಲ್ರೆಡಿ ನಿಮ್ಮ ಹತ್ರ ಡಿಸ್ಕಸ್ ಮಾಡಿದ್ದೀನಿ. ಸೋ ಮೆನಿ ಕ್ವೆಶನ್ಸ್ನ ನಾವು ಇವತ್ತು ಕವರ್ ಮಾಡ್ತೀವಿ. ಸೊ ಇಟ್ಸ್ ಗನ್ನ ಬಿ ಅ ಲಾಂಗ್ ವಿಡಿಯೋ. ಸೆಕೆಂಡ್ ಗ್ರೂಪ್, ಲೆಟ್ಸ್ ಗೋ, ಏನಿದೆ ನೋಡೋಣ. ಸೊ ಫಸ್ಟ್ ಕ್ವೆಶನ್, ಅವರ ಪರ್ಸ್ನಾಲಿಟಿ. ವಾಟ್ ವಿಲ್ ಬಿ ದ, ಸ್ವಲ್ಪ ತೆಗೆದು ಮುಂದೆ ಇರಲಿ. ಓಕೆ, ಪರ್ಸ್ನಾಲಿಟಿ ಆಫ್ ದ ಪರ್ಸನ್ whom you are going to meet. Okay, it's 5 of Pentacles. ಸೊ ಐ ಫೀಲ್ ಲೈಕ್ ನಾನೇನು ನೋಡ್ತಾ ಇದ್ದೀನಿ ಅಂದರೆ ಈ ಪರ್ಸನ್ ಡೆಫಿನೆಟ್ಲಿ ಒಂದು ಮೆಟೀರಿಯಲಿಸ್ಟಿಕ್ ಪರ್ಸನ್ ಅಲ್ಲ. ಅಂದರೆ ಐ ಫೀಲ್ ಈ ಪರ್ಸನ್ ದುಡ್ಡಿಗೆ ಜಾಸ್ತಿ ವ್ಯಾಲ್ಯೂ ಕೊಡಲ್ಲ, ಅವ್ರ ದುಡ್ಡೇ ಎಲ್ಲ ಲೈಫಲ್ಲಿ ಅಂತ ಅಲ್ಲ. ಆ್ಯಂಡ್ ನಾನು ಇನ್ನೊಂದು ಏನು ನೋಡ್ತಾ ಇದ್ದೀನಿ ಅಂದರೆ ಈ ಪರ್ಸನ್ಗೆ ತುಂಬ ದಾನ ಮಾಡೋದು, ಬಡವರಿಗೆ ಹೆಲ್ಪ್ ಮಾಡೋದು, ಲೈಕ್ ಎಷ್ಟಾಯಿತೋ ಅಷ್ಟೇ ಇಟ್ಕೊಂಡು ಉಳಿದಿದ್ದ ದುಡ್ಡಲ್ಲಿ ಯಾರಿಗಾದ್ರೂ ಪಾಪದವ್ರಿಗೆ ಹೆಲ್ಪ್ ಮಾಡೋದಾಗಿರ್ಬೋದು, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು, ಆ್ಯಂಡ್ ತುಂಬ ಡೊನೇಟ್ ಮಾಡ್ತಾರೆ ಅಂತ ನೋಡ್ತಾ ಇದ್ದೀನಿ. ಬಿಕಾಸ್ ಇಲ್ಲಿ ಮೆಸೇಜ್ ಓದ್ಬೋದು. ಆಲ್ದೋ ಯು ಆರ್ ಫೇಸಿಂಗ್ ಹಾರ್ಡ್ಶಿಪ್ ಆರ್ ಅ ನೆಗೆಟಿವ್ ಚೇಂಜ್ ಇನ್ ಸರ್ಕಮ್ಸ್ಟಾನ್ಸಸ್, ಯು ಮೇ ಬಿ ಫೀಲಿಂಗ್ ಲೈಕ್ ದ ವರ್ಲ್ಡ್ ಈಸ್ ಅಗೇನೆಸ್ಟ್ ಯು. However, things are not as bad as you think. Hope is still there, and this difficult phase is for short term. Financial loss, poverty, lack of mindset, worry. So ಐ ಫೀಲ್ ಲೈಕ್ ಮುಂಚೆನೇ ಹೇಳ್ದಂಗೆ ಎಲ್ಲೋ ಒಂದು ಕಡೆ ಈ ಪರ್ಸನ್ ಅವ್ರಿಗೆ ಕಷ್ಟ ಆಕ್ಸೆಪ್ಟ್ ಮಾಡಿಕೊಂಡು ಇನ್ನೊಬ್ಬರಿಗೆ ಹೆಲ್ಪ್ ಮಾಡುವಂಥ ಬುದ್ಧಿ ಆಗಿರಬಹುದು. ಅವ್ರು ಇನ್ನೊಬ್ರನ್ನ ಬೇಗ ಟ್ರಸ್ಟ್ ಮಾಡ್ತಾರೆ ಇವರು. ಒನ್ ಥಿಂಗ್ ಓಕೆನಾ, ಲೈಕ್ ಬೇಗ ಜನರನ್ನ ಕ್ಲೋಸ್ ಮಾಡ್ಕೊತಾರೆ. ಯಾರನ್ನ ಅವ್ರು ಕ್ಲೋಸ್ ಮಾಡ್ಕೋಬೇಕು, ಯಾರನ್ನ ಕ್ಲೋಸ್ ಮಾಡ್ಕೋಬಾರ್ದು ಅಂತ ಅರ್ಥ ಮಾಡ್ಕೊಳ್ಳೋಷ್ಟು ಅವರಿಗೆ ಪ್ರಾಪರ್ ನಾಲೆಜ್ ಇರಲ್ಲ. ಆರ್ ಇಟ್ಸ್ ನಾಟ್ ಲೈಕ್ ನಾಲೆಜ್ ಇರಲ್ಲ ಅಂತ. ಐ ಫೀಲ್ ಈ ಪರ್ಸನ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಒಂದು ಜನರಸ್ ಪರ್ಸನ್. ಕಂಪ್ಲೀಟ್ಲಿ ಬೇಗ ಟ್ರಸ್ಟ್ ಮಾಡ್ತಾರೆ ಬೇರೆಯವ್ರು ಹೇಳೋದನ್ನು. ಆ್ಯಂಡ್ ಬೇರೆಯವರು ಸ್ವಲ್ಪ ಅಯ್ಯೋ ಲೈಕ್ ಸ್ವಲ್ಪ ಕಷ್ಟ ಇದೆ ಅಂತ ಹೇಳಿದ್ರೆ ಏನು ಬೇಕು ಅದನ್ನ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆ್ಯಂಡ್ ಮುಂಚೆನೇ ಹೇಳ್ದಂಗೆ ನಾನು ಆ ಕಾರಲ್ಲಿ ಓಡಾಡಬೇಕು, ನಾನು ಈ ಕಾರಲ್ಲಿ ಓಡಾಡಬೇಕು, ನನ್ನ ಫ್ರೆಂಡ್ ಸರ್ಕಲ್ ಇಷ್ಟು ಚೆನ್ನಾಗಿರಬೇಕು ಅಂತ ಹಂಗೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳಲ್ಲ. ಅವರಿಗೆ ಒಂದು ಪೀಸ್ ಇರಬೇಕು ಲೈಫಲ್ಲಿ. ಬಿಕಾಸ್ ಪಾಸಿಬಿಲಿಟೀಸ್ ಇದೆ. ಈ ಪರ್ಸನ್ ಅವರ ಲೈಫಲ್ಲಿ ತುಂಬ ಜನ ಫೇಲ್ಯೂರ್ಸ್ನ ನೋಡಿದ್ದಾರೆ. ಲೈಫಲ್ಲಿ ಆ್ಯಕ್ಚುಯಲ್ ಫೇಲ್ಯೂರ್ ಅಂದರೆ ಏನು ಅಂತ ಅವ್ರದ್ದೇ ಆದ ಒಂದು ಡೆಫಿನೇಷನ್ ಇದೆ. ಸೊ ಆ ಒಂದು ಡೆಫಿನೇಷನಿಂದ ಆಗಿರಬಹುದು, ತುಂಬ ಜನ ಫೇಲ್ಯೂರ್ ಪೀಪಲ್ನ ನೋಡಿ, ತುಂಬ ಜನದ ಕಷ್ಟಗಳನ್ನ ನೋಡಿ ಇರೋದ್ರಿಂದ ಆಗಿರ್ಬೋದು, ದೇ ಫೀಲ್
ಕಲರ್ ಜೀವನನ ಅವ್ರು ಜಾಸ್ತಿ ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಫ್ಯಾಂಟಸಿ ಲೈಫ್ ಇಲ್ಲ ಅವರಿಗೆ. ಏನಿದೆ ಸತ್ಯ ಮಾತಾಡ್ತಾರೆ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಇನ್ನೊಬ್ರಿಗೆ ಹರ್ಟ್ ಮಾಡೋದಂದರೆ ಇಷ್ಟ ಆಗಲ್ಲ, ಇನ್ನೊಬ್ಬರಿಗೆ ನೋವು ಕೊಡೋದಂದರೆ ಇಷ್ಟ ಆಗಲ್ಲ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಮುಂಚೆನೇ ಹೇಳ್ದಂಗೆ ವೆರಿ ಜನರಸ್, ವೆರಿ ಧಾರಾಳ ಮನಸ್ಸಿನವರಾಗಿರ್ಬೋದು. ಆ್ಯಂಡ್ ನಾನು ಇನ್ನೊಂದೇನು ನೋಡ್ತೇನೆ ಅಂದರೆ ಇವರ ಲೈಕ್ ಲೈಫಲ್ಲಿ ತುಂಬ ಚಾಲೆಂಜಿಂಗ್ ಸಿಚುವೇಶನ್ನ ನೋಡಿದ್ದಾರೆ. ಆ್ಯಂಡ್ ಇವರಷ್ಟೇ ಅಲ್ಲ, ಇವರ ಫ್ಯಾಮಿಲಿನೂ ಅಷ್ಟೇ ತುಂಬ ಕಷ್ಟದಿಂದ ಎದ್ದು ಬಂದಿರೋವಂಥ ಪರ್ಸನ್ ಇವರು. ಮೇನ್ಲಿ ಫಿನಾನ್ಷಿಯಲಿ ಪಾಸಿಬಿಲಿಟೀಸ್ ಇದೆ ಅವರ ಫ್ಯಾಮಿಲಿಲಿ. ಯಾರ್ದೋ ಒಬ್ರದ್ದು ಹೆಲ್ತ್ ವೆರಿ ಬ್ಯಾಡ್ ಕಂಡೀಷನಲ್ಲಿತ್ತು, ಆರ್ ಫಿನಾನ್ಷಿಯಲಿ ಅವ್ರು ಬ್ಯಾಡ್ ಕಂಡೀಷನಲ್ಲಿ ಇದ್ದರು ಅವ್ರ ಫ್ಯಾಮಿಲಿ. ಸೊ ಫಾರ್ ದ್ಯಾಟ್ ರೀಸನ್ ಈ ಪರ್ಸನ್ ಕೈಂಡ್ ಆಫ್ ಸಣ್ಣ ವಯಸ್ಸಿಂದನೇ ಒಂದು ಫಿನಾನ್ಷಿಯಲಿ ಆ ಒಂದು ಚಾಲೆಂಜಿಂಗ್ ಸಿಚುವೇಶನ್ನ ಫೇಸ್ ಮಾಡಿದ್ದಾರೆ. ಸೊ ಅವ್ರಿಗೆ ಎಲ್ಲೊಂದು ಕಡೆ ಸೇವಿಂಗ್ಸ್, ಫ್ಯೂಚರ್ ಪ್ಲ್ಯಾನಿಂಗ್ಸ್, ಅವ್ರ ಸುತ್ತಮುತ್ತಲಿರೋ ಹ್ಯಾಪಿನೆಸ್, ಅವರ ಹ್ಯಾಪಿನೆಸ್ ಮೇಯ್ನ್ಲಿ. ಆ್ಯಂಡ್ ತುಂಬ ದುಡ್ಡು ವೇಸ್ಟ್ ಮಾಡೋದು ಇದೆಲ್ಲ ಇಷ್ಟ ಆಗಲ್ಲ ಈ ಪರ್ಸನ್ಗೆ. ಆ್ಯಂಡ್ ರಿಯಾಲಿಟಿಲಿ ಇರೋದಕ್ಕೆ ಇಷ್ಟಪಡ್ತಾರೆ, ಗ್ರೌಂಡೆಡ್ ಆಗಿರೋದಕ್ಕೆ ಇಷ್ಟಪಡ್ತಾರೆ, ರ್ಯಾದರ್ ದ್ಯಾನ್ ಪಾರ್ಟೀಸ್, ಕಲರ್ಫುಲ್ ಥಿಂಗ್, ಫಂಕ್ಷನ್ಸ್, ಆಲ್ ದೋಸ್ ಥಿಂಗ್ಸ್. ಅದನ್ನೆಲ್ಲ ಇವ್ರು ಜಾಸ್ತಿ ಎಂಕರೇಜ್ ಮಾಡ್ತಾರೆ ಅಂತ ನಾನು ನೋಡ್ತಾ ಇಲ್ಲ. ಆ್ಯಂಡ್ ಇವಾಗ ನೋಡೋಣ ಅವರ ಎಮೋಷ್ನಲ್ ವರ್ಲ್ಡ್. ಅವರು ಎಮೋಷ್ನಲಿ ಹೇಗೆ ಅವರು ಸಿಚುವೇಶನ್ನ ಹೇಗೆ ಡೀಲ್ ಮಾಡ್ತಾರೆ. ಇವಾಗ ಯಾರೋ ಒಬ್ಬರು ಆಲ್ ಆಫ್ ಅ ಸಡನ್ ಒಂದು ಸ್ಟ್ರೇಂಜರ್ ಬಂದುಬಿಟ್ಟು ಏನೋ ಒಂದು ಹೇಳಿದ್ರು ಅಂದರೆ ಅವ್ರು ಅದನ್ನ ಹೆಂಗೆ ತೊಗೊತಾರೆ. ನೆಗೆಟಿವ್ ಹೇಳಿದ್ರೆ ಅವ್ರು ಸೀರಿಯಸ್ಲಿ ಅವರು ಎಗೇನೆಸ್ಟಾಗಿ ನಿಂತ್ಬಿಟ್ಟು ಮಾತಾಡ್ತಾರ ಅವರಿಗೆ, ಅಥವಾ ದೆಲ್ ಆಕ್ಸೆಪ್ಟ್ ಮಾಡ್ತಾರಾ. ನೋಡೋಣ ಹೇಗೆ ಸಿಚುವೇಶನ್ನ ಹ್ಯಾಂಡಲ್ ಮಾಡ್ತಾರೆ, ಎಮೋಷ್ನಲಿ ಹೆಂಗಿರ್ತಾರೆ ಈ ಪರ್ಸನ್ ಅಂತ ನೋಡೋಣ. ಫಾರ್ ದ ಸೆಕೆಂಡ್ ಗ್ರೂಪ್, ಯು ಗೈಸ್ ಹ್ಯಾವ್ ಜಸ್ಟಿಸ್. ವಾವ್, ಇವ್ರು ಹೆಂಗೆ ಅಂದರೆ ಈ ಪರ್ಸನ್ ನೆಗೆಟಿವ್ ಎನರ್ಜಿ ಕೊಡ್ತಾ ಇದ್ದಾರಾ, ಕಂಪ್ಲೀಟಾಗಿ ಅಲ್ಲೇ ಕಟ್ ಡೌನ್ ಮಾಡೋಣ. ಈ ಪರ್ಸನ್ ನಿಮ್ಮಿಂದ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರಾ, ಕಂಪ್ಲೀಟ್ಲಿ ಅಲ್ಲೇ ಕಟ್ ಡೌನ್ ಮಾಡೋಣ. ಹೇಗೆ ಅಂದರೆ ಫಾರ್ ಎನ್ ಎಕ್ಸಾಂಪಲ್, ಡೆಫಿನೆಟ್ಲಿ ಅವರಿಗೆ ಡೇಟಿಗೆ ಹೋಗೋದಂದರೆ ಇಷ್ಟನೇ. ಬಿಕಾಸ್ ಏನು ಮದುವೆ ಆಗೋದು ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ರಾಂಗ್ ಪರ್ಸನ್ ಜೊತೆ. ಡೆಫಿನೆಟ್ಲಿ ಡೇಟ್ಗೆ ಹೋಗ್ತಾರೆ, ಬಟ್ ವೆನ್ ದೇ ಗೆಟ್ ಟು ನೋ ಅಪೋಸಿಟ್ ಪರ್ಸನ್ ಕಂಪ್ಯಾಟಬಲ್ ಫೀಲ್ ಆಗ್ತಾ ಇಲ್ಲ ಅಂದಾಗ ದೆನ್ ಆ್ಯಂಡ್ ದೇರ್ ಹೇಳ್ತಾರೆ ಲೈಕ್ ದೇರ್ ಇಸ್ ನೋ ಬಿಗ್ ರೀಸನ್ ದ್ಯಾಟ್ ಐ ರಿಜೆಕ್ಟ್ ಮಾಡೋದಕ್ಕೆ ದೊಡ್ಡ ಕಾರಣ ಏನಿಲ್ಲ, ಬಟ್ ಕಂಪ್ಯಾಟಬಲ್ ಆಗ್ತಾ ಇಲ್ಲ. ಲೈಕ್ ದಿಲ್ ನಾಟ್ ವೇಸ್ಟ್ ಸೆಕೆಂಡ್ ಡೇಟಿಗೆ ಹೋಗ್ಬಿಡು, ನೆಕ್ಸ್ಟ್ ವಿಲ್ ಚೆಕ್ ವರ್ಕೌಟ್ ಆಗುತ್ತಾ. ಸೊ ಆ ಥರ ಪರ್ಸನ್ ಇಲ್ಲ ಇವ್ರು. ಹೆಂಗಂತ ಅಂದರೆ ಇವ್ರಿಗೊಬ್ಬರು ಹರ್ಟ್ ಮಾಡ್ತಾ ಇದ್ದಾರೆ ಅಂದರೆ ದೆನ್ ಆ್ಯಂಡ್ ದೇರ್ ಆ ಒಂದು ಕನೆಕ್ಷನ್ನ ಕಟ್ ಮಾಡ್ತಾರೆ. ಆ್ಯಂಡ್ ಇವ್ರಿಗೆ ಇವ್ರ ಜೊತೆ ಆನೆಸ್ಟ್ ಆಗಿರೋದು ವೆರಿ ಮಚ್ ಇಂಪಾರ್ಟೆಂಟ್. ಯಾರು ಸುಳ್ಳು ಮಾತಾಡೋದಾಗಲಿ, ಸುಳ್ಳನ್ನು ಸ್ಪ್ರೆಡ್ ಮಾಡೋದಾಗಲಿ ಅದು ಇವ್ರಿಗೆ ಆಗಲ್ಲ. ಇವರ ಪಾರ್ಟ್ನರಿಂದ ಇವರು ಲಾಯಲ್ಟಿ ಎಕ್ಸ್ಪೆಕ್ಟ್ ಮಾಡ್ತಾರೆ, ಡೆಫಿನೆಟ್ಲಿ ಆನೆಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಏನಿದೆ ಅದನ್ನು ಇದ್ದಂಗೆ ಹೇಳಬೇಕು ಇವರಿಗೆ. ಅದಕ್ಕೊಂದು ಫಿಲ್ಟರ್ ಹಾಕಿ, ಅದಕ್ಕೊಂದು ಶುಗರ್ ಕೋಟ್ ಮಾಡಿ ಅದೆಲ್ಲ ಇಷ್ಟ ಆಗಲ್ಲ. ಈ ಪರ್ಸನ್ಗೆ ಒರಿಜಿನಾಲಿಟಿ ಆಕ್ಸೆಪ್ಟ್ ಮಾಡ್ತಾರೆ ಇವರು ಬಿಟ್ಟರೆ. ದೆಲ್ ನೆವರ್ ಕನ್ಸಿಡರ್ ಲೈ, ದೆಲ್ ನೆವರ್ ಆಕ್ಸೆಪ್ಟ್ ಫೇಕ್ ಪರ್ಸನ್ ಹೆಂಗಿದ್ದಾರೆ ಹಾಗೆ ಅವರ ಪರ್ಸ್ನಾಲಿಟಿ ಹೆಂಗಿದ್ದಾರೆ ಅಷ್ಟೇ ಎಕ್ಸ್ಪ್ರೆಸ್ ಮಾಡಿದ್ರೆ ಸಾಕು. ಬಿಟ್ಟರೆ ಈ ಪರ್ಸನ್ಗೆ ರಿಯಾಲಿಟಿಯಿಂದ ಬಿಟ್ಟು ಆ ಒಂದು ಇಲ್ಯೂಷನ್ ವರ್ಲ್ಡು ಅಥವಾ ಫ್ಯಾಂಟಸಿ ವರ್ಲ್ಡಲ್ಲಿ ಇವರು ಸರ್ವೈವ್ ಆಗೋದಕ್ಕೆ ಇಷ್ಟಪಡೋದೇ ಇಲ್ಲ. ಸೊ ಜಸ್ಟಿಸ್ ಈಸ್ ಶೋಯಿಂಗ್ ಯು ದ್ಯಾಟ್ all actions have consequences. Results will be in your favor. If you have good karma, it is also a signifier or of legal matters being resolved in a fair balanced matter. ನನಗೆ ಇನ್ನೊಂದೇನು ಹೆವಿಲಿ ಇಲ್ಲಿ ಪಾಯಿಂಟ್ ಔಟ್ ಆಗ್ತಿರೋದು ಅಂದರೆ ದೇ ಬಿಲೀವ್ ಇನ್ ಕರ್ಮ. ಸೊ ಯು ಕ್ಯಾನ್ ಸಿ ಇಲ್ಲಿ ಕರ್ಮ ವರ್ಡ್ನ ದೇ ಹ್ಯಾವ್ ಯೂಸ್ಡ್ ಇಟ್. ಸೊ ಐ ಫೀಲ್ ಇವಾಗೊಬ್ರು ಅವ್ರಿಗೆ ಹರ್ಟ್ ಮಾಡಿದ್ರು ಅಂದರೆ ಡೆಫಿನೆಟ್ಲಿ ರಿಲೇಷನ್ಶಿಪ್ನ ಕಟ್ ಮಾಡ್ತಾರೆ, ಫ್ರೆಂಡ್ಶಿಪ್ನ ಕಟ್ ಮಾಡ್ತಾರೆ. ದಿಲ್ ನೆವರ್ ಗೋ ಬ್ಯಾಕ್. ಒಂದು ಸತಿ ಅಲ್ಲಿ ರಾಂಗ್ ಅಂದಮೇಲೆ ಈ ಪರ್ಸನ್ ಅವ್ರನ್ನ ಫೊಗಿವ್ ಮಾಡೋದೇ ಇಲ್ಲ. ದೆಲ್ ಫೊಗೆಟ್ ಆ್ಯಂಡ್ ದೆಲ್ ಮೂವ್ ಆನ್. ದೆಲ್ ನೆವರ್ ಗಿವ್ ಸೆಕೆಂಡ್ ಚಾನ್ಸ್. ಯಾರಿಗಾದರೂ ಆಗಿರ್ಬೋದು, ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಫ್ರೆಂಡ್ಶಿಪ್ಪಲ್ಲಿ ಆಗಿರ್ಬೋದು, ಯಾರಿಗೂ ಸೆಕೆಂಡ್ ಚಾನ್ಸ್ ಕೊಡೋದಕ್ಕೆ ಇಷ್ಟ ಇಲ್ಲ. ಬಿಕಾಸ್ ಒಂದು ಸತಿ ಆ ರಿಯಾಲಿಟಿ, ಒಂದು ಸತಿ ಟ್ರುತ್ ನೋಡಿದ ಮೇಲೆ ಅವರಿಗೆ
ಮತ್ತೊಂದು ಸತಿ ಇನ್ನೊಂದು ಟ್ರೈ ಕೊಡೋಕ್ಕೆ ಎಲ್ಲ ಇಷ್ಟ ಇಲ್ಲ. ಆ್ಯಂಡ್ ಅವರಿಗೆ ಇದು ಪಾಸಿಬಿಲಿಟೀಸ್ ಇದೆ ದ್ಯಾಟ್ ದೇ ಬಿಲೀವ್ ಇನ್ ಕರ್ಮ. ಬೇರೆಯವ್ರು ಇವ್ರಿಗೆ ಹರ್ಟ್ ಮಾಡಿದ್ರೆ ಏನೂ ಜಾಸ್ತಿ ರಿಯಾಕ್ಟ್ ಮಾಡೋಕ್ಕಾಗಲ್ಲ, ಬಟ್ ದೇ ಬಿಲೀವ್ ದಟ್ ಒನ್ ಡೇ ಅವ್ರಿಗೂ ಅದೇ ಬ್ಯಾಕ್ ಫೈರ್ ಆಗುತ್ತೆ ಅಂತ. ಸೊ ಡೆಫಿನೆಟ್ಲಿ ಯಾರಾದರೂ ಸತ್ಯ ಬಂದು ಮಾತಾಡಿದ್ರೆ ಅದನ್ನ ಅಪ್ರಿಷಿಯೇಟ್ ಮಾಡ್ತಾರೆ ಅವರು. ಸುಳ್ಳನ್ನ ಅಪ್ರಿಷಿಯೇಟ್ ಮಾಡೋದೇ ಇಲ್ಲ ಎಟ್ ಎನಿ ಪಾಯಿಂಟ್. ಆ್ಯಂಡ್ ಎಮೋಷ್ನಲಿ ನಾನಿಲ್ಲಿ ನೋಡ್ತಾ ಇದ್ದೀನಿ ವೆರಿ ಸ್ಟ್ರಾಂಗ್ ಪರ್ಸನ್ ಇವರು. ಯಾರೂ ಇವ್ರಿಗೆ ಈಸಿಯಾಗಿ ಹರ್ಟ್ ಮಾಡೋಕ್ಕಾಗಲ್ಲ. ಮುಂಚೆನೇ ಹೇಳಿದೆ ನಾನಿಲ್ಲಿ, ಲೈಕ್ ಈ ಪರ್ಸನ್ಗೆ ಸಣ್ಣ ಮಗು ಇರಬೇಕಾದ್ರೆ ಅಥವಾ ಸಣ್ಣ ಪಾಪು ಇರಬೇಕಾದ್ರೆ ಅಥವಾ ಸಣ್ಣ ಸ್ಕೂಲ್ ಡೇಸ್ ಹೋಗ್ತಿರ್ಬೇಕಾದ್ರೂ ಲೈಕ್ ದೇ ಹ್ಯಾವ್ ಸೀನ್ ಡಿಫಿಕಲ್ಟ್ ಡೇಸ್. ಅವರಾಗಿರಬಹುದು, ಅವರ ಫ್ಯಾಮಿಲಿ ಆಗಿರ್ಬೋದು, ಲಾಟ್ ಆಫ್ ಡಿಫಿಕಲ್ಟ್ ಡೇಸ್ನ ನೋಡಿರೋದ್ರಿಂದ ಅವರು ಎಮೋಷ್ನಲಿ ವೆರಿ ಸ್ಟ್ರಾಂಗ್ ಆಗಿದ್ದಾರೆ. ಲೈಕ್ ಒಂದು ಸ್ಟೋನ್ ಹಾರ್ಟೆಡ್ ಪರ್ಸನ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಕ್ವೆಶನ್ಸಲ್ಲಿ ನೋಡೋಣ ಹೆಂಗೆ ಇವರು ರಿಲೇಷನ್ಶಿಪ್ನ ನೋಡ್ತಾರೆ ಆ್ಯಂಡ್ ಆಲ್ ಅಂತ. ಬಟ್ ಡೆಫಿನೆಟ್ಲಿ ಇವ್ರನ್ನ ಈಸಿಯಾಗಿ ಯಾರೂ ಹರ್ಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಎಮೋಷ್ನಲಿ ಲೈಕ್ ರೋಸಿ ವರ್ಡ್ಸ್ ಎಲ್ಲ ಮಾತಾಡ್ಕೊಂಡು ಹೋದರೆ ರಿಲೇಷನ್ಶಿಪ್ಪಲ್ಲಿ ದೇ ವಿಲ್ ನಾಟ್ ಆಕ್ಸೆಪ್ಟ್ ಇಟ್ ಮೋರ್ ಅಂತ ನೋಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನೋಡೋಣ ಅವರ ಸ್ಟ್ರೆಂತ್ ಏನು, ಈ ಪರ್ಸನ್ದು ಸ್ಟ್ರೆಂತ್ ಏನಾಗಿರುತ್ತೆ. ಓಕೆ, ಇಟ್ಸ್ 10 of Wands. I feel this person is very, very hard working, ಆಯಿತಾ. ದೇ ಬಿಲೀವ್ ಇನ್ ದೆಮ್ಸೆಲ್ಸ್ ಫಾರ್ ಶೋರ್. ಆ್ಯಂಡ್ ಮೋರ್ ಓವರ್ ಯಾವ ಒಂದು ಕಷ್ಟನೂ ಎದುರ್ಸೋಕ್ಕೆ ರೆಡಿ ಇದ್ದಾರೆ. ಆ್ಯಂಡ್ ಯಾವ ಕಷ್ಟ ಬಂದ್ರೂ ಅದನ್ನು ಫೇಸ್ ಮಾಡ್ತಾರೆ ಅನ್ನೋ ಒಂದು ಧೈರ್ಯ ಅವರಿಗಿದೆ. ಬಿಕಾಸ್ ಆಲ್ ದೇ ಬಿಲೀವ್ ಇನ್ ಹಾರ್ಡ್ ವರ್ಕ್. ಬಿಕಾಸ್ 10 of Wands ಬಂದ್ಬಿಟ್ಟು ಒಂದು 8 of Wands, 9 of Wands ಆದಮೇಲೆ 10 of Wands. ಬಿಕಾಸ್ ಮುಂಚೆನೇ ಹೇಳ್ದಂಗೆ ತುಂಬ ಜನ ಹರ್ಟ್ ಮಾಡಿದ್ದಾರೆ ಇವರಿಗೆ, ಮಾಡಿಲ್ಲ ಅಂತಲ್ಲ. ತುಂಬ ಜನ ಅವರ ನೆಗೆಟಿವ್ ಫೇಸ್ ತೋರಿಸಿದ್ದಾರೆ ಇವರಿಗೆ, ತೋರಿಸಿಲ್ಲ ಅಂತ ಅಲ್ಲ. ಸೊ ಇಲ್ಲಿಗೆ ಅವ್ರು ರೀಚ್ ಆಗಿದ್ದಾರೆ ಅಂದರೆ ಅವರು ತುಂಬಾ ಗುಡ್ಡ ಎಲ್ಲ ಹತ್ತು ಬಂದಿದ್ದಾರೆ ಅಂತ ಅರ್ಥ. ಒಂದು ರಿಲೇಷನ್ಶಿಪ್ ಅಂತಲೂ ಬಂದರೆ ಈ ಪರ್ಸನ್ ಪಾಸಿಬಿಲಿಟೀಸ್ ಇದೆ, ತುಂಬ ಎಕ್ಸ್ಪೆಕ್ಟ್ ಮಾಡಲ್ಲ. ಬಟ್ ಅವ್ರ ಕಡೆಯಿಂದ ಎಷ್ಟು ಎಫರ್ಟ್ ಹಾಕಬೇಕು ಡೆಫಿನೆಟ್ಲಿ ಅವ್ರು ಹಾಕ್ತಾರೆ. ಮೀನಿಂಗ್ ನೋಡೋಣ, ಯು ಆರ್ ಟೇಕಿಂಗ್ ಬರ್ಡನ್ ಆರ್ ಗ್ರೇಟರ್ ರೆಸ್ಪಾನ್ಸಿಬಿಲಿಟಿ ಈವನ್ ದೋ ಇಟ್ ಈಸ್ ಮೇಕಿಂಗ್ ಥಿಂಗ್ಸ್ ಟಫರ್. You believe it is only temporary and willing to do hard work. However, you need to say no to others adding their burden on your shoulder. So, ಇದು ಯಾವ ಥರ ಪರ್ಸನ್ ಅಂದರೆ ಅವ್ರಿಗೆ ಎವ್ರಿ ಡೇ ಲೈಕ್ 1 ನಿಮಿಷ ವೇಸ್ಟ್ ಮಾಡೋದು ಇಷ್ಟ ಇಲ್ಲ. ಆ್ಯಂಡ್ ಮೋರ್ ಓವರ್ ರೆಸ್ಪಾನ್ಸಿಬಿಲಿಟಿ ತೊಗೊತಾರೆ. ಅದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಆಗ್ಬೋದು, ಒಂದು ರಿಲೇಷನ್ಶಿಪ್ ರೆಸ್ಪಾನ್ಸಿಬಿಲಿಟಿ ಆಗಿರಬಹುದು. ದೇ ವಿಲ್ ನಾಟ್ ಗಿವ್ ಅಪ್ ಎಟ್ ಎನಿ ಪಾಯಿಂಟ್. ಅವ್ರಿಗೆ ಗಿವ್ ಅಪ್ ಮಾಡಿಬಿಟ್ಟು ಅಭ್ಯಾಸ ಇಲ್ಲ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಹಾರ್ಡ್ ವರ್ಕ್, ಅವರು ಆ ರೆಸ್ಪಾನ್ಸಿಬಿಲಿಟಿನ ಆಕ್ಸೆಪ್ಟ್ ಮಾಡ್ತಾರೆ. ಅವ್ರ ಕಡೆಯಿಂದ ಎಷ್ಟು ಹಾರ್ಡ್ ವರ್ಕ್ ಮಾಡಬೇಕು ಅಷ್ಟು ಅವರು ಹಾರ್ಡ್ ವರ್ಕ್ ಮಾಡ್ತಾರೆ. ಆ್ಯಂಡ್ ಐ ಫೀಲ್ ರಿಸಲ್ಟ್ಸಲ್ಲೂ ಅವ್ರು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಲ್ಲ. ಬಿಕಾಸ್ ಇಲ್ಲೋ ಒಂದು ಕಡೆ ಅವ್ರಿಗೆ ಗೊತ್ತು ಅವ್ರಿಗೆ ಎಷ್ಟು ಎಫರ್ಟ್ ಹಾಕಿದ್ರೆ ಅದು ನನಗೆ ವಾಪಸ್ ಸಿಕ್ಕೇ ಸಿಗುತ್ತೆ ಅಂತ. ಸೊ ಐ ಫೀಲ್ ಈ ಪರ್ಸನ್ ಒಂದು ರಿಲೇಷನ್ಶಿಪ್ ಅಂತ ಬಂದರೆ ಅದನ್ನ ವೆರಿ 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 ಸೀರಿಯಸ್ಸಾಗಿ ತೊಗೊತಾರೆ. ಎಟ್ ಎನಿ ಪಾಯಿಂಟ್ ಇವರಿಗೆ ಗೋಯಿಂಗ್ ವಿತ್ ಫ್ಲೋ ಅಂದರೆ ಎಲ್ಲ ಆಗಲ್ಲ. ಅಟೆನ್ಷನ್ ಗ್ರ್ಯಾಬ್ ಮಾಡ್ಕೋಬೇಕು ಅಂತ ಏನಿಲ್ಲ. ಮುಂಚೆನೇ ಹೇಳ್ದಂಗೆ ಒಂದು ಫ್ಯಾಂಟಸಿ ವರ್ಲ್ಡಲ್ಲಿ ಇರೋದನ್ನು ಅವ್ರಿಗೆ ಇಷ್ಟಪಡಲ್ಲ, ರಿಯಾಲಿಟಿಯಲ್ಲಿ ಇರೋದನ್ನು ಇಷ್ಟಪಡ್ತಾರೆ. ಆ್ಯಂಡ್ ನಿಜವಾಗ್ಲೂ ಈ ಒಂದು ಪಾರ್ಟ್ನರ್ ಕಡೆಯಿಂದ ನನಗೆ ನನ್ನ ಫ್ಯೂಚರಿಗೆ ವರ್ಕೌಟ್ ಆಗುತ್ತಾ, ಇಬ್ಬರು ಗ್ರೋ ಆಗ್ತೀವ ಆ್ಯಂಡ್ ಇಬ್ಬರು ಹ್ಯಾಪಿ ಲೈಫ್ ಲೀಡ್ ಮಾಡೋದಕ್ಕೆ ಇದು ಎಷ್ಟರ ಮಟ್ಟಿಗೆ ಹೆಲ್ಪ್ ಮಾಡುತ್ತೆ. ಸೊ ಈ ಥರ ಎಲ್ಲ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಅವರು ಎಫರ್ಟ್ ಹಾಕೋಕ್ಕೆ ಇಷ್ಟಪಡ್ತಾರೆ. ಸೊ ದ ಬೆಸ್ಟ್ ಪಾರ್ಟ್ ಇಸ್ ದಟ್ ಈ ಪರ್ಸನ್ಗೆ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋದು ಅಂದರೆ ಇಷ್ಟ. ಆ ರೆಸ್ಪಾನ್ಸಿಬಿಲಿಟಿನ ಒಂದು ರೆಸ್ಪಾನ್ಸಿಬಲ್ ಪರ್ಸನಾಗಿ ಫುಲ್ಫಿಲ್ ಮಾಡೋದು ಅಂದರೆ ತುಂಬ ಇಷ್ಟ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಇಷ್ಟೆಲ್ಲ ಒಂದು ಸ್ಟ್ರಾಂಗ್ ಪರ್ಸನಾಲಿಟಿ, ಸ್ಟ್ರಾಂಗ್ ಮೈಂಡ್ಸೆಟ್ ಇರೋ ಪರ್ಸನ್ಗೂ ಚಾಲೆಂಜಸ್ ಇರುತ್ತೆ ಲೈಫಲ್ಲಿ. ಸೊ ನೋಡೋಣ ಅವರ ಚಾಲೆಂಜಸ್ ಅಥವಾ ವೀಕ್ನೆಸ್ ಅಂತಲೇ ಹೇಳ್ಬೋದು ಏನಿರಬಹುದು, ಏನು ಅವ್ರಿಗೆ ವೆರಿ ಚಾಲೆಂಜಿಂಗ್ ಅಥವಾ ಅವ್ರ ಕಡೆಯಿಂದ ಇಲ್ಲಿವರೆಗೂ ಅದನ್ನ ಸಾಧಿಸೋಕ್ಕಾಗಿಲ್ಲ, ಇಲ್ಲಿವರೆಗೂ ಅದನ್ನ ಓವರ್ಕಮ್ ಮಾಡೋದಕ್ಕಾಗಿಲ್ಲ, ಇಲ್ಲಿವರೆಗೂ ಅದನ್ನ ಪ್ರಾಪರಾಗಿ ಡೀಲ್ ಮಾಡೋದಕ್ಕಾಗಿಲ್ಲ. ಈ ಥರ ಒಂದು ಪರ್ಸನಾಲಿಟಿ ಇರೋ ಪರ್ಸನ್ ನಿಮ್ಮ ಸುತ್ತಮುತ್ತ ಇದ್ದರೆ ಇಟ್ಸ್ ಅ ಡಬಲ್ ಕನ್ಫರ್ಮೇಷನ್ ನಿಮಗೆ
ಆ ಮೈ ಗಾಡ್ ಓಕೆ, ಆ ಪರ್ಸನ್ಗೂ ನಿಮಗೂ ಸಮಥಿಂಗ್ ಪೊಟೆನ್ಷಿಯಲ್ ಇದೆ ಅಂತ. ಓಕೆ, ಜಡ್ಜ್ಮೆಂಟ್ ಬಂದಿದೆ. ಐ ಫೀಲ್ ಲೈಕ್ ಇವರ ಲೈಫಲ್ಲಿ ಒಂದು ಮೇಜರ್ ಜಡ್ಜ್ಮೆಂಟ್ ಪಾಸ್ ಆಗಿದೆ, ಆರ್ ಒಂದು ಸಮಥಿಂಗ್ ಸೀರಿಯಸ್ ಥಿಂಗ್ ಆಗಿದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಇದ್ರ ರಿವರ್ಸ್ ಮೆಸೇಜ್ ನೋಡೋಣ. ಯು ಆರ್ ಅಲೋಯಿಂಗ್ ಫಿಯರ್ ಆ್ಯಂಡ್ ಸೆಲ್ಫ್ ಡೌಟ್ ಟು ಹೋಲ್ಡ್ ಯು ಬ್ಯಾಕ್ ಫ್ರಮ್ ಮೇಕಿಂಗ್ ದ ಡಿಸಿಷನ್ ನೆಸಸರಿ ಟು ಮೂವ್ ಫಾರ್ವರ್ಡ್ ಇನ್ ಅ ಪಾಸಿಟಿವ್ ಡೈರೆಕ್ಷನ್. ಸೊ ಯಾವುದೋ ಒಂದು ವಿಚಾರದಲ್ಲಿ ಒಂದು ಜಡ್ಜ್ಮೆಂಟ್ ಬೇಕು ಅವರಿಗೆ, ಯಾವುದೋ ಒಂದು ಐ ಫೀಲ್ ಟಿಲ್ ನಾವು ಅವ್ರಿಗೆ ಒಂದು ಪ್ರಾಪರ್ ಪಾರ್ಟ್ನರ್ನ ಚೂಸ್ ಮಾಡೋಕ್ಕಾಗಿಲ್ಲ. ಒಂದು ರಿಲೇಷನ್ಶಿಪ್ ಅಂತ ಬಂದರೆ ಟಿಲ್ ನಾವು ಅವ್ರ ಮೇಲೆ ಅವರಿಗೆ ಸೆಲ್ಫ್ ಡೌಟ್ ಜಾಸ್ತಿ ಇರುತ್ತೆ. ಅಥವಾ ಯಾವಾಗ ಒಂದು ಜಡ್ಜ್ಮೆಂಟ್ ತಗೋಬೇಕು ಒಂದು ಪರ್ಸನ್ ಬಗ್ಗೆ, ಆವಾಗ ಸ್ವಲ್ಪ ಹೆದರ್ಕೊಂಡು ಹಿಂದೆ ಉಳಿಯೋದನ್ನ ನೋಡ್ಬೋದು ನೀವು ಈ ಪರ್ಸನ್ನಲ್ಲಿ. ಆ್ಯಂಡ್ ಏನೋ ಈ ಒಂದು ಕಮಿಟ್ಮೆಂಟ್ ಫೋಬಿಯಾ ಇದೆ ಅಲ್ವಾ, ಅದನ್ನ ನಾನು ಈ ಜೆನ್ಸಿ ಮೇಯ್ನಾಗಿ ಲೈಕ್ ಅಫ್ಕೋರ್ಸ್ ನಾವು ವಿ ಫಿಯರ್ ಫ್ರಮ್ ಕಮಿಟ್ಮೆಂಟ್, ವಿ ಫಿಯರ್ ಫ್ರಮ್ ಬೀಯಿಂಗ್ ಇನ್ ಅ ರಿಲೇಷನ್ಶಿಪ್. ಎಲ್ಲೋ ಒಂದು ಕಡೆ ನಾವು ಆ ಪ್ರಾಪರ್ ಜಡ್ಜ್ಮೆಂಟ್ ತಗೊಳ್ಳೋಕ್ಕೆ ತುಂಬ ಹಿಂಜರಿಗ್ತೀವಿ. ಸೊ ದಿಸ್ ಈಸ್ ಆಲ್ಸೋ ದ್ಯಾಟ್ ಕೈಂಡ್ ಆಫ್ ಪರ್ಸನ್. ಏನೇ ಮೆಂಟಲಿ ಸ್ಟ್ರಾಂಗ್ ಇರ್ಬೋದು, ಯುನೋ ಸಮ್ಟೈಮ್ಸ್ ಒಂದು ರಾಂಗ್ ಜಡ್ಜ್ಮೆಂಟ್ ಮಾಡೋದ್ರ ಬಗ್ಗೆ ಭಯ ಇದೆ ಈ ಪರ್ಸನ್ಗೆ. ಎಲ್ಲಿ ನಾನು ರಾಂಗ್ ಚಾಯ್ಸ್ ಮಾಡಿಬಿಡ್ತೀನೋ, ಎಲ್ಲಿ ನಾನು ರಾಂಗ್ ಪಾತ್ ಚೂಸ್ ಮಾಡಿಬಿಡ್ತೀನೋ, ಹೀಗೆ ಈ ಪರ್ಸನ್ಗೆ ತುಂಬ ಭಯ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ ಮೇಯ್ನಾಗಿ. ಸೊ ಸೆಲ್ಫ್ ಡೌಟ್, ಏನೇ ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ರೂ ಆಚೆ ಸೈಡಿಂದ ನನಗೆ ಪ್ರಾಪರಾಗಿ ರೆಸ್ಪಾನ್ಸ್ ಬರಲ್ವೇನೋ, ಅಥವಾ ಎಲ್ಲೋ ಒಂದು ಕಡೆ ಏನೋ ಮೇ ಬಿ ಬಿಕಾಸ್ ಆಫ್ ಸಮ್ ಪಾಸ್ಟ್ ಸಿಚುವೇಶನಿಂದ ಆಗಿರ್ಬೋದು, ಪಾಸ್ಟಲ್ಲಿ ಯಾವುದೋ ಒಂದು ರಾಂಗ್ ಜಡ್ಜ್ಮೆಂಟ್ ಮಾಡಿರೋದ್ರಿಂದ ಇವರಿಗೆ ಮತ್ತೆ ಈ ಭಯ, ಮತ್ತೆ ನಾನು ರಾಂಗ್ ಜಡ್ಜ್ಮೆಂಟ್ ಮಾಡ್ತಾ ಇದ್ದೀನಿ ಅನ್ನೋ ಲೈಫಲ್ಲಿ, ಹೀಗೆ ಈ ಥರ ಭಯ ಇರೋದನ್ನು ನಾನು ತುಂಬ ನೋಡ್ತಾ ಇದ್ದೀನಿ ಈ ಪರ್ಸನ್ಗೆ. ಸೊ ನೆಕ್ಸ್ಟ್ ನೋಡೋಣ, ನೀವು ಈ ಪರ್ಸನ್ನ ಹೇಗೆ ಮೀಟ್ ಆಗ್ತೀರಾ ಅಂತ. ಲೆಟ್ಸ್ ಸಿ ಯಾವ ಒಂದು ಸಿಚುವೇಶನ್ ಸರೌಂಡಿಂಗ್ ಇರುತ್ತೆ. ಓಕೆ, ಫಾರ್ ದಿಸ್ ಅದಕ್ಕೂ ಮುಂಚೆ ಈ ಪರ್ಸನ್ದು ಕರೆಂಟ್ ಲೈಫ್ ಸಿಚುವೇಶನ್ ನೋಡೋಣ. ಕರೆಂಟ್ಲಿ ಈ ಪರ್ಸನ್ ಲೈಫ್ ಹೆಂಗಿದೆ, ಪರ್ಸ್ನಾಲಿಟಿ ಹೀಗಿದೆ, ಮೆಂಟಲ್ ಸಿಚುವೇಶನ್ ಹೀಗಿದೆ, ಆ್ಯಂಡ್ ಅವ್ರ ಸ್ಟ್ರೆಂತ್ ನೋಡಿದ್ರಿ ಆ್ಯಂಡ್ ಅವರ ವೀಕ್ನೆಸ್ ನೋಡಿದ್ರಿ. ಸೊ ಕರೆಂಟ್ಲಿ ಈ ಪರ್ಸನ್ ಯಾವ ಸಿಚುವೇಶನಲ್ಲಿದ್ದಾರೆ, ಕರಿಯರ್ ವೈಸ್ ಆಗಿರ್ಬೋದು, ಸ್ಟಡಿ ಮಾಡ್ತಾ ಇದ್ದಾರಾ, ಅಥವಾ ಆಲ್ರೆಡಿ ಮ್ಯಾರಿಡ್ ಕೈಂಡ್ ಆಫ್. ಓಕೆ, 9 of Pentacles ಈಸ್ ಆ್ಯನ್ ಅಮೇಝಿಂಗ್ ಕಾರ್ಡ್, ಬಿಕಾಸ್ 9 of Pentacles ಒಂದು ಸಿಂಗಲ್ ಪರ್ಸನ್ನ ತೋರಿಸುತ್ತೆ. ಸೊ ಇಟ್ಸ್ ಎ ಡಬಲ್ ಕನ್ಫರ್ಮೇಷನ್. ನೀವು ಡೆಸ್ಟಿನ್ಡ್ ಪರ್ಸನ್ ಏನಿದ್ದಾರೆ ಅವ್ರು ಸಿಂಗಲ್ ಆಗಿದ್ದಾರೆ, ಆ್ಯಂಡ್ ಅವ್ರು ಸೀರಿಯಸ್ಲಿ ಅವ್ರ ಮೇಲೆ ಅವ್ರು ವರ್ಕ್ ಮಾಡ್ತಾ ಇದ್ದಾರೆ. ಅಂದರೆ ಕರಿಯರ್ ವೈಸ್ ಆಗಿರ್ಬೋದು, ಅವರ ಸೆಲ್ಫ್ ಗ್ರೋತ್ ಬಗ್ಗೆ ಫೋಕಸ್ ಮಾಡ್ತಾ ಇದ್ದಾರೆ, ಆ್ಯಂಡ್ ಅವ್ರು ಯಾರಿಗೂ ಅಟ್ರ್ಯಾಕ್ಟ್ ಆಗ್ತಾ ಇಲ್ಲ. ಪೆಂಟಕಲ್ಸ್ ಟ್ವೈಸ್ ಬಂದಿದೆ, ಅಂದರೆ ವೆರಿ ಗ್ರೌಂಡೆಡ್, ಕಾಮ್ ಆ್ಯಂಡ್ ಕಂಪೋಸ್ಡ್ ಪರ್ಸನ್ ಅಂತಲೇ ಹೇಳ್ಬೋದು. ಬಿಕಾಸ್ ಫಸ್ಟ್ ದಿಸ್ ಪರ್ಸನ್ ಒನ್ ಥಿಂಗ್ ಅಂದರೆ ಮೈಂಡ್ಸೆಟ್ ವೆರಿ ನಾರ್ಮಲಾಗಿ ವರ್ಕ್ ಆಗ್ತಾಯಿದೆ. ಅಂದರೆ ಟಿಲ್ 30 ಲೈಕ್ ಟಿಲ್ 28 ಅವರಿಗೆ ಏನು ಮದುವೆ ಏಜ್ ಬರೋ ತನಕ ನಾನು ಡೇಟ್ ಮಾಡಿಕೊಂಡು ಸೈಡ್ ಟ್ರ್ಯಾಕ್ ಹೋಗಬಾರ್ದು, ಡಿಸ್ಟ್ರ್ಯಾಕ್ಟ್ ಆಗಬಾರ್ದು ಅಂತ ಥಾಟ್ ಇದೆ ಅವ್ರಿಗೆ. ಅವರ ರೆಸ್ಪಾನ್ಸಿಬಿಲಿಟಿ ಏನಿದೆ ಅದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಸಿ ದಿಸ್ 10 of Wands is more like taking more and more responsibility. So somewhere it's an understanding, possibilities ಇದೆ. ಅವರ ಫ್ಯಾಮಿಲಿ ಇವ್ರ ಮೇಲೆ ಡಿಪೆಂಡೆಂಟ್ ಆಗಿರಬಹುದು, ಅಥವಾ ಇವ್ರಿಗೆ ಎಲ್ಲೋ ಒಂದು ಕಡೆ ಅವ್ರ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೇಕು ಅಂತದೆ, ಅಥವಾ ಫ್ಯೂಚರಲ್ಲಿ ಇವ್ರ ಜೊತೆ ಬರುವಂಥ ಪಾರ್ಟ್ನರ್ನ ಅವರು ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಒಂದು ಥಾಟ್ ಇದೆ. ಸೊ ಐ ಫೀಲ್ ಈ ಪರ್ಸನ್ ಸಿಂಗಲ್, ಆ್ಯಂಡ್ 9 of Pentacles is ವೆರಿ ಇಂಡಿಪೆಂಡೆಂಟ್, luxurious, financially independent, and self-reliance, and ಅವ್ರು ತುಂಬ ಕಷ್ಟಪಟ್ಟಿದ್ದಾರೆ. ಸೊ ಕರೆಂಟ್ಲಿ ಅವ್ರು ಅದನ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಕರೆಂಟ್ಲಿ ಅವ್ರ ಫ್ರೂಟ್ನ ತಿಂತಾ ಇದ್ದಾರೆ, ಅಂದರೆ ಕಷ್ಟಪಟ್ಟರಲ್ವ ಅದ್ರ ಫ್ರೂಟ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಇವಾಗ. ಕರೆಂಟ್ಲಿ ಹಿ ಆರ್ ಶಿ ಈಸ್ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಮಚ್ ಓಪನ್ ಟು ಅ ರಿಲೇಷನ್ಶಿಪ್, ಬಿಕಾಸ್
ವೆನ್ ಯಾರೊಬ್ಬರು ಎಮೋಷ್ನಲಿ ಲೋ ಆಗ್ತಾ ಇದ್ದಾರೆ, ಡೆಫಿನೆಟ್ಲಿ ಅವರು ಇನ್ನೊಂದು ರಿಲೇಷನ್ಶಿಪ್ಪಿಗೆ ರೆಡಿ ಆಗಿರಲ್ಲ. ಡೆಫಿನೆಟ್ಲಿ ಅವ್ರು ಇನ್ನೊಂದು ರಿಲೇಷನ್ಶಿಪ್ನ ಆಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಆಗಿರಲ್ಲ. ಸೊ ಈ ಪರ್ಸನ್ ಹಂಗಲ್ಲ. ಐ ಫೀಲ್ ಲೈಕ್ ಆ ಒಂದೊಂದು ಏಜಲ್ಲಿ ಏನೇನು ಆಗಬೇಕು ಅದನ್ನ ಮಾತ್ರ ಆಕ್ಸೆಪ್ಟ್ ಮಾಡಿದ್ರು. ಯಾವ ಏಜಲ್ಲಿ ಓದಬೇಕು ಫೋಕಸ್ ಮಾಡಿದ್ರು ಓದೋದ್ರ ಬಗ್ಗೆ, ಯಾವ ಏಜಲ್ಲಿ ಸ್ಟೇಬಲ್ ಆಗಿರಬೇಕು ಆ ಲೈಫಲ್ಲಿ ಸ್ಟೇಬಲ್ ಆಗಿದ್ದಾರೆ. ಸೊ ನಾನು ಇನ್ನೂ ನೋಡ್ತಾ ಇದ್ದೀನಿ, ತುಂಬ ರೆಸ್ಪಾನ್ಸಿಬಿಲಿಟಿ, ತುಂಬ ಮೆಚ್ಯೂರಿಟಿ ಈ ಪರ್ಸನಿಗೆ ತುಂಬಾ ಇರುತ್ತೆ. ಅಂದರೆ ಫಾರ್ ಎನ್ ಎಕ್ಸಾಂಪಲ್, ಇಫ್ ಈ ಪರ್ಸನ್ ಜಸ್ಟ್ 23-24 ಆಗಿದ್ರು, ಅವರ ಒಂದು ಏಜ್ಗೆ ತುಂಬಾ ರೆಸ್ಪಾನ್ಸಿಬಲ್ ಆಗಿರ್ತಾರೆ ಅವರು. ಲೈಕ್ ಒಬ್ಬ 35 ಇಯರ್ಸ್ ಅವ್ರು ಹೆಂಗೆ ಥಿಂಕ್ ಮಾಡಬೇಕು ಅಥವಾ 30 ಇಯರ್ಸ್ ಅವ್ರು ಹೆಂಗೆ ಥಿಂಕ್ ಮಾಡಬೇಕು ಹಂಗೆ ಥಿಂಕ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಫ್ಯಾಮಿಲಿ ಮಾತನ್ನ ತುಂಬ ಕೇಳ್ತಾರೆ ಇವರು. ಫ್ಯಾಮಿಲಿ ಪೀಪಲ್ಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ, ಎಲ್ಡರ್ಸಿಗೆ ತುಂಬ ರೆಸ್ಪೆಕ್ಟ್ಫುಲ್ ಆಗಿರ್ತಾರೆ. ಆ್ಯಂಡ್ ಯಾರು ಗೈಡೆನ್ಸ್ ಕೊಡೋಕ್ಕೆ ಬಂದರೆ ಡೆಫಿನೆಟ್ಲಿ ಅವ್ರನ್ನ ಇಗ್ನೋರ್ ಮಾಡೋಲ್ಲ. ಜಸ್ಟ್ ಬಿಕಾಸ್ ಇವ್ರು ಸಕ್ಸಸ್ ಆಗಿದ್ದಾರೆ ಅಂತ ಹಿರಿಯರ ಮಾತನ್ನು ಅವಾಯ್ಡ್ ಮಾಡೋದು ಎಲ್ಲ ನೋಡ್ತಾ ಇಲ್ಲ. ವೆರಿ ವೆಲ್ ಕಲ್ಚರ್ಡ್ ಪರ್ಸನ್ ಅಂತಲೇ ಹೇಳ್ಬೋದು. ಇವಾಗ ನಾವು ನೋಡೋಣ ಯಾವ ಒಂದು ಸಿಚುವೇಷನಲ್ಲಿ ನೀವು ಇವ್ರನ್ನ ಮೀಟ್ ಆಗ್ತೀರ ಅಂತ. ಇಟ್ಸ್ ಅ ಲವ್ಲಿ ಕಾರ್ಡ್. ಓಕೆ, ಟೀ ಲೀಫ್ ಕಾರ್ಡ್. ಓಕೆ, ಸೊ ಹೆಂಗೆ ಮೀಟ್ ಆಗ್ತೀರಾ ನೀವು? ಮೀಟ್ ಆದಾಗ ಯಾವೊಂದು ಸಿಚುವೇಶನ್ ಸುತ್ತಮುತ್ತ ಇರುತ್ತೆ ಅಂತ ನೋಡೋಣ. ಯಾವ ಸಿಚುವೇಶನ್ ಸುತ್ತಮುತ್ತ ಇರುತ್ತೆ, ಹೆಂಗೆ ಮೀಟ್ ಆಗ್ತೀರಾ ಈ ಪರ್ಸನ್ನ? ಇಸ್ ಅ ಕ್ರಿಬ್, ಬರ್ತ್ ಆರ್ ಕನ್ಸೆಪ್ಷನ್ ಆಫ್ ಅ ಚೈಲ್ಡ್ ಆರ್ ಎಂಟರ್ಪ್ರೈಸ್. ವಾವ್. ಸೊ ಐ ಫೀಲ್ ನಿಮ್ಮ ಫ್ಯಾಮಿಲೀಲಿ ಯಾವುದಾದ್ರು ಯಾರು ಪ್ರೆಗ್ನೆಂಟ್ ಇದ್ದರೆ ಆಲ್ರೆಡಿ ಪಾಸಿಬಿಲಿಟೀಸ್ ಇದೆ. ಆ ಪರ್ಸನ್ದು ಡೆಲಿವರಿ ಡೇಟ್ ನೆನಪಲ್ಲಿ ಇಟ್ಕೋಬೇಕು ನೀವು. ಬಿಕಾಸ್ ನನಗೆ ಯಾಕೆ ಈ ಥರ ಮೆಸೇಜಸ್ ಬರ್ತಾಯಿದೆ ಅಂತ. ಸೊ ಇದು ಡಬಲ್ ಕನ್ಫರ್ಮೇಷನ್. ಆ ಚೈಲ್ಡ್ ಬರ್ತ್ ಟೈಮಲ್ಲಿ ನೀವು ಇವ್ರನ್ನ ಮೀಟ್ ಆಗೋದು, ಆರ್ ಏನೋ ಒಂದು ಹೊಸದು ಸ್ಟಾರ್ಟ್ ಮಾಡ್ತಿರ್ಬೇಕಾದ್ರೆ, ಅದು ಬಿಸ್ನೆಸ್ ಆಗಿರಬಹುದು, ಏನೋ ಒಂದು ಸ್ಟಾರ್ಟಪ್ ಮಾಡ್ತಿರ್ಬೇಕಾದ್ರೆ ನೀವಾಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ಆ ಸ್ಟಾರ್ಟಪ್ ಸಿಚುವೇಷನ್ನಲ್ಲಿ ಏನೋ ಒಂದು ಹೊಸದು ಸ್ಟಾರ್ಟ್ ಮಾಡೋ ಸಿಚುವೇಷನಲ್ಲಿ ನೀವು ಈ ಪರ್ಸನ್ನ ಕನೆಕ್ಟ್ ಆಗೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಜನ ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ನೀವು ಕಂಪೇರ್ ಮಾಡ್ಕೋಬೋದು, ಯಾವಾಗ ನೀವು ಇವ್ರನ್ನ ಮೀಟ್ ಆದ್ರಿ, ಯಾವ ಸಿಚುವೇಷನಲ್ಲಿ ಇತ್ತು. ಆ್ಯಂಡ್ ಸ್ಟಾರ್ಟ್ ಆಫ್ ಅ ನ್ಯೂ ಬಿಸ್ನೆಸ್ ಆಗಿರ್ಬೋದು, ನಿಮ್ಮದೇ ಆದ ಓನ್ ಕರಿಯರ್ ಆಗಿರ್ಬೋದು, ಸ್ಟಾರ್ಟ್ ಆಫ್ ನ್ಯೂ ಎಜುಕೇಷನ್, ಏನೋ ಒಂದು ಹೊಸ ಸ್ಕಿಲ್ಸ್ ಕಲಿಬೇಕಾದ್ರೆ ಸ್ಟಾರ್ಟ್ ಮಾಡಬೇಕಾದ್ರೆ ಆ ಸಿಚುವೇಷನಲ್ಲಿ ಇವ್ರನ್ನ ಮೀಟ್ ಆಗಬಹುದು. ಸೊ ಸಮಥಿಂಗ್ ನ್ಯೂ ಸ್ಟಾರ್ಟ್ ಆಗಬೇಕಾದ್ರೆ, ಅಥವಾ ಒಂದು ಬೇಬಿ ಸಮಥಿಂಗ್ ನ್ಯೂ ಬರ್ತ್ ನ್ಯೂ ಐಡಿಯಾ ಬಂದಾಗ ತಲೆಯಲ್ಲಿ ಸ್ಟಾರ್ಟ್ ಮಾಡೋದಕ್ಕೆ, ನಿಮ್ಮ ಕರಿಯರ್ ವಿಚಾರ ಆಗಿರ್ಬೋದು, ಸಮಥಿಂಗ್ ನ್ಯೂ, ಆ ಟೈಮಲ್ಲಿ ನೀವು ಸ್ಟಾರ್ಟ್ ಆಫ್ ಅ ಜರ್ನಿ ಟೈಮಲ್ಲಿ ಇವ್ರು ನಿಮಗೆ ಮೀಟ್ ಆಗೋದು. ಬೋಟ್, ಮನಿ ಆರ್ ಪ್ರಾಪರ್ಟಿ ಥ್ರೂ ಆ್ಯನ್ ಇನ್ಹೆರಿಟೆನ್ಸ್, ವಿನ್ನಿಂಗ್ ಆರ್ ವಿಂಡ್ಫಾಲ್. ಬೋಟ್ ಪಾಸಿಬಿಲಿಟೀಸ್ ಇದೆ, ಒಂದು ಬೋಟ್ ರೈಡ್ ಆರ್ ಈ ಪರ್ಸನ್ನ ಮೀಟ್ ಆಗೋಷ್ಟೊತ್ತಿಗೆ ನಿಮ್ಮ ಸುತ್ತಮುತ್ತ ಒಂದು ಬೋಟ್ ಇರೋದು, ಒಂದು ಬೇಬಿ ಇರೋದು, ದ್ಯಾಟ್ ಕೈಂಡ್ ಆಫ್ ಸಿಚುವೇಶನ್. ಸಮ್ ಪೀಪಲ್ ಇಲ್ಲಿ ನಾನು ಇನ್ನೊಂದೇನು ನೋಡ್ತಾ ಇದ್ದೀನಿ ಅಂದರೆ, ಇನ್ನೇನು ನಿಮ್ಮ ಫ್ಯಾಮಿಲಿ ಥ್ರೂ ನಿಮಗೇನೋ ಒಂದು ಇನ್ಹೆರಿಟ್ ಆಗಬೇಕು, ಅದು ಮನಿ ಆಗಿರ್ಬೋದು, ಆಸ್ತಿ ಆಗಿರ್ಬೋದು, ಆ ಟೈಮಲ್ಲಿ ಅಥವಾ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋ ಟೈಮಲ್ಲಿ ಮೀಟ್ ಆಗೋದು ಈ ಪರ್ಸನ್ನ ನೋಡ್ತಾ ಇದ್ದೀನಿ. ಅಥವಾ ಬೋಟ್, ಇಟ್ಸ್ ಕೈಂಡ್ ಆಫ್ ಅ ವೆರಿ ಟ್ರಿಕ್ಕಿ ಮೆಸೇಜ್ ಫಾರ್ ದ ಸೆಕೆಂಡ್ ಗ್ರೂಪ್. ಬೋಟ್ ಅಂತ ಎಲ್ಲ ಬರ್ತಾರೆ. ಸೊ ಬರ್ಡ್ ಪರ್ಚರ್, ಇಟ್ ಸೇಸ್ ವೇಟಿಂಗ್ ಫಾರ್ ನ್ಯೂಸ್, ಪ್ಯಾಕೇಜ್, ಲೆಟರ್. ಓಕೆ, ಐ ಫೀಲ್ ಇಟ್ ವಿಲ್ ಬಿ ಅ ವೆರಿ ಸರ್ಪ್ರೈಸಿಂಗ್ ಮೀಟ್, ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಮೀಟ್ ಅಂತಲೇ ಹೇಳ್ಬೋದು. ಇಟ್ ವೋಂಟ್ ಬಿ ಅ ಪ್ಲ್ಯಾನ್ಡ್ ಮೀಟ್. ಇದು ಯಾರೋ ಒಬ್ಬರು, ಫಾರ್ ಎನ್ ಎಕ್ಸಾಂಪಲ್, ನಿಮ್ಮ ಫ್ರೆಂಡ್ಸ್ ಯಾರೋ ಒಂದು ಪ್ಲ್ಯಾನ್ ಮಾಡಿರ್ತಾರೆ, ಇದು ಯಾವುದೋ ಒಂದು ಪ್ಲೇಸಿಗೆ ಹೋಗೋಣ, ಟ್ರಿಪ್ಪಿಗೆ ಹೋಗೋಣ ಅಂತ. ಆ ಒಂದು ಟ್ರಿಪ್ಪಲ್ಲಿ ಅನ್ಎಕ್ಸ್ಪೆಕ್ಟೆಡಾಗಿ ಮೀಟ್ ಆಗೋದು ಡೆಫಿನೆಟ್ಲಿ ಆ್ಯನ್ ಅನ್ಪ್ಲ್ಯಾನ್ಡ್ ಮೀಟ್ ಅನ್ಬೋದು ನಿಮ್ಮ ಈ ಪರ್ಸನ್ ಮೀಟಿಂಗ್ ಲೈಫಲ್ಲಿ. ಓಕೆನಾ? ಸೊ ದ್ಯಾಟ್ ಈಸ್ ದ ಸಿಚುವೇಶನ್. ಇವಾಗ ಮೇನ್ ಕ್ವೆಶನ್ಸಿಗೆ ಬರೋಣ. ಕನೆಕ್ಷನ್ ಹೆಂಗಿರುತ್ತೆ, ಅಥವಾ ಸಮಥಿಂಗ್ ಅಬೌಟ್ ದಿಸ್ ಕನೆಕ್ಷನ್ ಹೆಂಗಿರುತ್ತೆ, ಬಾಂಡಿಂಗ್ ನಿಮ್ಮದು ಅಂತ ನೋಡೋಣ. ಯುವರ್ ಕನೆಕ್ಷನ್ ವಿತ್ ದಿಸ್ ಪರ್ಸನ್. ಕನೆಕ್ಷನ್ ವಿತ್ ದಿಸ್ ಪರ್ಸನ್, ಸೆಕೆಂಡ್ ಗ್ರೂಪ್. ಟಿಲ್ ನಾವು ಮೆಸೇಜ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಐ ವಾಚ್ ಟಿಲ್ ದಿಸ್ ಟೈಮ್ ಅಂತ. ಐ ವುಡ್
ರಿಯಲಿ ಅಪ್ರಿಷಿಯೇಟ್ ಇಟ್. ಸೊ ಕನೆಕ್ಷನ್ ನೋಡೋಣ. ವಾವ್, ಹೋಪ್. ಐ ಫೀಲ್ 11th ಹೌಸ್ ನಂಗೆ ಪಾಪಪ್ ಆಗ್ತಾ ಇದೆ. 11th ಹೌಸ್ ಇಸ್ ಫುಲ್ ಆಫ್ ಡಿಸೈರ್ಸ್, ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ಸ್, ಫುಲ್ಫಿಲ್ಮೆಂಟ್ ಆಫ್ ಹೋಪ್, ಫುಲ್ಫಿಲ್ಮೆಂಟ್ ಆಫ್ ಲಾಂಗ್ ಟರ್ಮ್ ಡ್ರೀಮ್ಸ್ ಅಂತಲೇ ಹೇಳ್ಬೋದು. ಅಂದರೆ ಈ ಪರ್ಸನ್ ನಿಮ್ಮ ಲೈಫಿಗೆ ಬಂದಮೇಲೆ ಸುಮಾರು ನಿಮ್ಮ ಲಾಂಗ್ ಟರ್ಮ್ ಡ್ರೀಮ್ಸ್ ಏನೇನಿತ್ತು ಅದೆಲ್ಲ ಫುಲ್ಫಿಲ್ ಆಗುತ್ತೆ. ಫಾರ್ ಎನ್ ಎಕ್ಸಾಂಪಲ್, ಟಿಲ್ ಯುವರ್ 25 ಪಾಸಿಬಿಲಿಟೀಸ್ ನಿಮ್ಮ ಫ್ಯಾಮಿಲಿ ನಿಮಗೆ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡೋಕ್ಕೆ ಅಲೋ ಮಾಡ್ತಾ ಇರಲಿಲ್ಲ, ಫ್ರೆಂಡ್ಸ್ ಔಟಿಂಗ್ ಅಲೋ ಮಾಡ್ತಾ ಇರಲಿಲ್ಲ, ಅಥವಾ ಟು ಟ್ರೈ ಸಮಥಿಂಗ್ ನ್ಯೂ ಅಲೋ ಮಾಡ್ತಾ ಇರಲಿಲ್ಲ. ಬಟ್ ಆಫ್ಟರ್ ದಿಸ್ ಪರ್ಸನ್ ಬಂದಮೇಲೆ ನಿಮ್ಮ ಈ ಲಾಂಗ್ ಟರ್ಮ್ ಸೀಕ್ರೆಟ್ ಪ್ಲ್ಯಾನ್ಸ್ ಏನಿತ್ತು ಅದೆಲ್ಲ ಫುಲ್ಫಿಲ್ ಆಗುತ್ತೆ. ಯು ವಿಲ್ ಸ್ಟಾರ್ಟ್ ಟ್ರಾವೆಲಿಂಗ್, you will start spending time more late night parties and everything. ನಿಮಗೆ ಟಿಲ್ ನಾವು ಏನೇನು ಡ್ರೀಮ್ಸ್ ಇತ್ತು ಫುಲ್ಫಿಲ್ ಆಗಿಲ್ಲ ಅದೆಲ್ಲ ಫುಲ್ಫಿಲ್ ಆಗುತ್ತೆ. ಆ್ಯಂಡ್ ಆಲ್ಸೋ ನಾನು ಮೇಯ್ನಾಗಿ ನೋಡ್ತಾ ಇದ್ದೀನಿ ಅಕ್ವೇರಿಯಸ್ ಝೋಡಿಯಾಕ್ ಸೈನ್ ಆಗಿರ್ಬೋದು ಈ ಪರ್ಸನ್ದು ಝೋಡಿಯಾಕ್ ಸೈನ್, ಬಿಕಾಸ್ ಅಗೇನ್ ಜಸ್ಟಿಸ್, ಇಟ್ಸ್ ಅನಾಲಿಟಿಕಲ್ ಲೈಕ್ ಏರ್ ಸೈನ್. ಸ್ಕಾರ್ಪಿಯೋ ಇರ್ಬೋದು ವಿತ್ ಅ ಜಡ್ಜ್ಮೆಂಟ್ ಬರ್ತಾ ಇದೆ ನನಗೆ. ಆ್ಯಂಡ್ it could be king of, the earth sign, Taurus, Capricorn, and one more is, which the one more? Virgo. Yeah, Virgo zodiac sign ಇಷ್ಟು ಆಗಿರ್ಬೋದು. ಸೊ ಕನ್ನಡದಲ್ಲಿ ಹೇಳ್ತೀನಿ, ಮಕರ ರಾಶಿ ಆ್ಯಂಡ್ ವೃಷಭ ರಾಶಿ ಆ್ಯಂಡ್ ಕನ್ಯಾ ರಾಶಿಯವರು ಆಗಿರ್ಬೋದು, ಅಥವಾ ಕುಂಭ ರಾಶಿಯವರು ಆಗಿರ್ಬೋದು, ಅಥವಾ ವೃಶ್ಚಿಕ ರಾಶಿಯವರು ಆಗಿರ್ಬೋದು ಈ ಪರ್ಸನ್. ಸೊ ಐ ಫೀಲ್ ಈ ಕನೆಕ್ಷನ್ ಈ ಪರ್ಸನ್ ಬಂದಮೇಲಿಂದ ಸುಮಾರು ನಿಮ್ಮ ಲಾಂಗ್ ಟರ್ಮ್ ಪ್ಲ್ಯಾನ್ಸ್ ಫುಲ್ಫಿಲ್ ಆಗುತ್ತೆ. ಆ್ಯಂಡ್ ಸ್ಟ್ರಾಂಗಾಗಿ ಇಲ್ಲಿ ಏನು ನೋಡ್ತಾ ಇದ್ದೀನಿ ಅಂದರೆ ವೆಹಿಕಲ್, ಯು ವಿಲ್ ಪರ್ಚೇಸ್ ಅ ವೆಹಿಕಲ್ ಆಫ್ ಯುವರ್ ಓನ್. ಆ್ಯಂಡ್ ತುಂಬ ಜನಕ್ಕೆ ಇಂಡಿಪೆಂಡೆಂಟಾಗಿ ಏನೇನು ಮಾಡಬೇಕಂತ ಇದ್ರಿ ಅದೆಲ್ಲ ಈ ಪರ್ಸನ್ ಬಂದ ಮೇಲೆ ನೀವು ಅದನ್ನ ಫುಲ್ಫಿಲ್ ಮಾಡೋದನ್ನು ನಾನು ನೋಡ್ತಾ ಇದ್ದೀನಿ. ಸೊ ಇವಾಗ ನೋಡೋಣ ನೆಕ್ಸ್ಟ್, ನಿಮಗೇನು ಟೀಚ್ ಮಾಡ್ತಾರೆ ಈ ಪರ್ಸನ್ ನಿಮ್ಮ ಲೈಫಿಗೆ ಬಂದಮೇಲೆ. ಮೇಯ್ನಾಗಿ ಏನು ಇವ್ರು ಟೀಚ್ ಮಾಡ್ತಾರೆ, ನೀವು ಏನು ಕಲಿತೀರ. ಕಿಂಗ್ ಆಫ್ ವಾನ್ಸ್ ಆ್ಯಂಡ್ ಪಾಸಿಬಿಲಿಟೀಸ್ ಇದೆ ಈ ಪರ್ಸನ್ ಝೋಡಿಯಾಕ್ ಸೈನ್ ಏರೀಸ್, ಲಿಯೋ ಆರ್ ಸ್ಯಾಜಿಟೇರಿಯಸ್, ಮೇಷ, ಸಿಂಹ ಅಥವಾ ಧನಸ್ಸು ರಾಶಿಯವರಾಗಿರ್ಬೋದು. ಓಕೆನಾ. ಸೊ ಐ ಫೀಲ್ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬಂದಮೇಲೆ ಯು ವಿಲ್ ಗೆಟ್ ಟು ನೋ ನೀವೆಷ್ಟು ಅಟ್ರಾಕ್ಟಿವ್ ಆಗಿದ್ದೀರಾ ಅಂತ. ಪಾಸಿಬಿಲಿಟೀಸ್ ಇದೆ, ನೀವು ನಿಮ್ಮ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇರಲಿಲ್ಲ, ಜಾಸ್ತಿ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಮೇಲೆ ಫೋಕಸ್ ಮಾಡ್ತಾಯಿದ್ರಿ, ನಿಮ್ಮ ಪ್ಲ್ಯಾನ್ಸ್ ಬಗ್ಗೆ ಫೋಕಸ್ ಮಾಡ್ತಾಯಿದ್ರಿ. ಎಲ್ಲೋ ಒಂದು ಕಡೆ ಅವ್ರು ಬಂದಮೇಲೆ ನಿಮಗೆ ನಿಮ್ಮ ಮೇಲೆ ನೀವು ಜಾಸ್ತಿ ಫೋಕಸ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀರಾ, ಅಥವಾ ಯು ವಿಲ್ ಗೆಟ್ ಟು ನೋ ನೀವೆಷ್ಟು ಅಟ್ರಾಕ್ಟಿವ್ ಆಗಿದ್ದೀರಾ, ಅಥವಾ ಯು ವಿಲ್ ಗೆಟ್ ಟು ನೋ ದಟ್ ಯು ಆರ್ ವೆರಿ 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 ಬ್ಯೂಟಿಫುಲ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್. ಬಿಕಾಸ್ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ನಿಮ್ಮನ್ನ ನೋಡಿದಾಗ ಈ ಪರ್ಸನ್ಗೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಮೋರ್ ಲೈಕ್ ಲವ್ ಎಟ್ ಫಸ್ಟ್ ಸೈಟ್, ಆರ್ ಇಟ್ ವಿಲ್ ಬಿ ಮೋರ್ ಲೈಕ್ ಅವ್ರು ನಿಮ್ಮ ಹಿಂದೆ ಬರುವಂಥದ್ದು ನಾನು ನೋಡ್ತಾ ಇದ್ದೀನಿ. ಬಿಕಾಸ್ ಅವರು ನಿಮ್ಮನ್ನ ಫಸ್ಟ್ ಇಷ್ಟಪಟ್ಟು ಅವ್ರಿಗೆ ನೀವು ಕಂಪ್ಲೀಟಾಗಿ ಅಟ್ರ್ಯಾಕ್ಟ್ ಮಾಡಿ ಲೈಫಲ್ಲಿ ಅವ್ರು ನಿಮಗೆ 100% ಅಟೆನ್ಷನ್ ಕೊಟ್ಟು ನಿಮಗೆ ದೆಲ್ ಮೇಕ್ ಶ್ಯೂರ್ ಯು ಆರ್ ದ ಸನ್. ಐ ಆಮ್ ನಾಟ್ ಗೋನಾ ಸೇ ಸ್ಟಾರ್ ಅಂತ ಎಲ್ಲ, ಬಟ್ ಸನ್, ಬಿಕಾಸ್ ಸನ್ is the main thing, brightest thing, right? So ನೀವು ಅವ್ರ ಲೈಫಲ್ಲಿ ಒಂದು ಬ್ರೈಟೆಸ್ಟ್ ಥಿಂಗ್ ಆಗೋಗ್ಬಿಡ್ತೀರ. ಬಿಕಾಸ್ ಆಫ್ಟರ್ ನೀವು ಅವ್ರ ಲೈಫಲ್ಲಿ ಬಂದ ಮೇಲೆ ಎಷ್ಟೋ ಸಿಚುವೇಶನ್ಗೆ ಕ್ಲಾರಿಟಿ ಸಿಗುತ್ತೆ. ಆ್ಯಂಡ್ ಮೋರ್ ಓವರ್ ದೇಲ್ ಡೂ ಎವ್ರಿಥಿಂಗ್, ನಿಮ್ಮ ಅಟೆನ್ಷನ್ ಅವ್ರ ಮೇಲೆ ಬೀಳ್ಸ್ಕೊಳ್ಳೋದಕ್ಕೆ ಎಲ್ಲ ರೀತಿಯಾಗೂ ಮಾಡ್ತಾರೆ ಅನ್ನೋದನ್ನ ನೋಡ್ತೇನೆ. ಸೊ ಡೆಫಿನೆಟ್ಲಿ ಗ್ರೂಪ್ 2, ಯು ಹ್ಯಾವ್ ಅ ವೆರಿ 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 ಅಟ್ರಾಕ್ಟಿವ್ ಪರ್ಸ್ನಾಲಿಟಿ. ಯು ಹ್ಯಾವ್ ಅ ವೆರಿ ಡಾಮಿನೇಟಿಂಗ್ ಪರ್ಸ್ನಾಲಿಟಿ. ನೀವು ಟಿಲ್ ನಾವು ಇದನ್ನ ನೀವೇ ರಿಯಲೈಸ್ ಮಾಡಿರಲ್ಲ ಇರಬಹುದು. ಸೊ ಇಟ್ಸ್ ಅ ಡಬಲ್ ಕನ್ಫರ್ಮೇಷನ್. ಈ ಪರ್ಸನ್ ನಿಮಗೆ ನೆಕ್ಸ್ಟ್ ಲೆವೆಲಲ್ಲಿ ಅಟೆನ್ಷನ್ ಕೊಡ್ತಾರೆ. ಈ ಪರ್ಸನ್ ನಿಮ್ಮನ್ನ ನೆಕ್ಸ್ಟ್ ಲೆವೆಲಲ್ಲಿ ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಬಿಕಾಸ್ ಕಿಂಗ್ ಆಫ್ ವಾನ್ಸ್ ಒಂದು ವೆರಿ ಇಂಡಿಪೆಂಡೆಂಟ್, ವೆರಿ ಸೆಲ್ಫ್ ಸೆಂಟರ್ಡ್ ಪರ್ಸನ್. ಎಲ್ಲೋ ಒಂದು ಕಡೆ ಯು ವಿಲ್ ಗಿವ್ ಮೋರ್ ವ್ಯಾಲ್ಯೂ ಟು ಯೋರ್ ಸೆಲ್ಫ್. ಟಿಲ್ ನಾವು ನೀವೇನು ಅಚೀವ್ ಮಾಡಿದ್ವಿ ಅದಕ್ಕೆ ಅದನ್ನು ನೀವು ಪ್ರಾಪರಾಗಿ ಯೂಸ್ ಮಾಡ್ಕೊತಾ ಇರಲಿಲ್ಲ, ಅಥವಾ ಅದನ್ನು ನೀವು ಜಾಸ್ತಿ ನಿಮಗೆ ವ್ಯಾಲ್ಯೂ ಕೊಡ್ತಾ ಇರಲಿಲ್ಲ. ಬಿಕಾಸ್ ಪ್ರಾಬಬ್ಲಿ ಕೇರ್ಲೆಸ್ ಆಗಿದ್ರಿ ಅದ್ರ ಬಗ್ಗೆ. ಟಿಲ್ ನೀವೇನು ಅಚೀವ್ ಮಾಡಿದ್ರಿ ಅದ್ರ ಬಗ್ಗೆ ನೀವು ಜಾಸ್ತಿ ಫೋಕಸ್ ಮಾಡ್ತಾ ಇರಲಿಲ್ಲ. ಬಟ್
ಐ ಫೀಲ್ ಜಾಸ್ತಿ ನಿಮ್ಮ ಹ್ಯಾಪಿನೆಸ್ಸಿಗೆ ನೀವು ಇಂಪಾರ್ಟೆನ್ಸ್ ಕೊಡೋಕ್ಕೆ ಶುರು ಮಾಡ್ತೀರಾ. ಇದನ್ನು ಈ ಪರ್ಸನ್ ನಿಮಗೆ ಕಲಿಸ್ಕೊಡ್ತಾರೆ. they'll make you remember that you are an amazing person, you are a very 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 handsome or a beautiful person ಅಂತ they'll make you remember this. ಆ್ಯಂಡ್ ಇವಾಗ ನೋಡೋಣ, ನೀವೇನು ಅವ್ರಿಗೆ ಟೀಚ್ ಮಾಡ್ತೀರಾ ಈ ಕನೆಕ್ಷನಿಂದ. ವಾವ್, ದ ಸನ್. ನಾನು ಸನ್ ಇವಾಗಷ್ಟೇ ಮೆನ್ಷನ್ ಮಾಡಿದ್ದೆ. ಸೊ ಯು ವಿಲ್ ಟೀಚ್ ದೆಮ್ ಎಂಥ ಚಾಲೆಂಜಿಂಗ್ ಸಿಚುವೇಷನಲ್ಲೂ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿರೋದಕ್ಕೆ ಟೀಚ್ ಮಾಡ್ತೀರಾ. ಪಾಸಿಬಿಲಿಟೀಸ್ ಇದೆ. ನೀವು ಇದನ್ನ ಟೀಚ್ ಹೆಂಗೆ ಮಾಡ್ತೀರಾ ಅಂದರೆ ಬಿಕಾಸ್ ಆಫ್ ಯೋರ್ ಎಕ್ಸ್ಪೀರಿಯನ್ಸ್. ಬಿಕಾಸ್ ನೀವು ಎಂಥ ಒಂದು ಕಷ್ಟ ಸಿಚುವೇಷನಲ್ಲೂ ಟಿಲ್ ನೌ ನೀವು ಇಷ್ಟೊಂದು ಫ್ಯಾಂಟ್ಯಾಸ್ಟಿಕ್ ಸಕ್ಸಸ್ಫುಲ್ ಪರ್ಸನ್ ಆಗಿರೋದಕ್ಕೆ ಕಾರಣ ಬಿಕಾಸ್ ನೀವು ಓವರ್ಕಮ್ ಆದ್ರಿ ಆ ಒಂದು ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಸಿಚುವೇಷನಿಂದ. ಸೊ you will teach them how to be happy, how to be childish in every situation. not ಆ ಥರ ಚೈಲ್ಡಿಶ್ ಅಂತ ಅಲ್ಲ, ಬಟ್ ಲೈಫ್ನ ಎವ್ರಿ ಡೇ ಪಾಸಿಟಿವ್ ಆಗಿ ತೊಗೊಳೋದಕ್ಕೆ, ಎಲ್ಲ ಎಕ್ಸ್ಪೀರಿಯನ್ಸಸ್ನು ಪಾಸಿಟಿವ್ ಆಗಿ ತೊಗೊಳೋದಕ್ಕೆ ನೀವು ತುಂಬ ಅವರಿಗೆ ಹೆಲ್ಪ್ ಮಾಡ್ತೀರಾ. ಎಂಥ ಸಿಚುವೇಷನಲ್ಲೂ ಎಲ್ಲೂ ಡ್ರೈನ್ ಆಗಬಾರ್ದು ಅನ್ನೋದನ್ನ ನೀವು ತುಂಬ ಅವರಿಗೆ ಕಲಿಸ್ಕೊಡ್ತೀರಾ. ಆ್ಯಂಡ್ ಯು ವಿಲ್ ಬ್ರಿಂಗ್ ಅ ಲೈಟ್ ಅಂತಲೇ ಹೇಳ್ಬೋದು ಅವ್ರ ಲೈಫಲ್ಲಿ. ಸೊ ಸನ್ ಈಸ್ ಅ ವೆರಿ 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 ಎನರ್ಜೆಟಿಕ್ ಕಾರ್ಡ್ ಅನ್ಬೋದು. ಸನ್ ಈಸ್ ಅ ವೆರಿ ಪಾಸಿಟಿವ್ ಕಾರ್ಡ್ ಅನ್ಬೋದು. ಸೊ ನೀವು ಅವ್ರ ಲೈಫಿಗೆ ಬಂದಮೇಲೆ ಇಲ್ಲಿ ಸ್ಟಾರ್ ಇದೆ, ಇಲ್ಲಿ ಸನ್ ಇದೆ, ಲೈಕ್ ಯು ವಿಲ್ ಪ್ಲ್ಯಾನೆಟ್ಸ್ ಒಂದೆಲ್ಲ ಬಿಟ್ಟರೆ ಯು ವಿಲ್ ಬಿ ಎವ್ರಿಥಿಂಗ್. ಅವ್ರಿಗೇನು ಬೇಕು ಅದು ನೀವಾಗಿರ್ತೀರ. ಇಟ್ಸ್ ಮೋರ್ ಲೈಕ್ ದೇ ವಿಶ್ಡ್ ಫಾರ್ ಅ ಪರ್ಸನ್ ಲೈಕ್ ಯು. ನಿಮ್ಮ ಥರ ಪರ್ಸನ್ ಅವ್ರು ವಿಶ್ ಮಾಡಿರ್ತಾರೆ. ಯು ವಿಲ್ ಬಿ ಲೈಕ್ ದ್ಯಾಟ್. ನೀವು ಅದೇ ಥರ ಅವ್ರ ಜೊತೆ ಇರ್ತೀರ. ಸೊ ಈ ಪರ್ಸನಿಗೆ ಯಾವುದೇ ರೀತಿಯಾದ ರಿಗ್ರೆಟ್ ಇರಲ್ಲ ನಿಮ್ಮ ಜೊತೆ ಕನೆಕ್ಟ್ ಆಗಿರೋದಕ್ಕೆ, ನಿಮ್ಮ ಜೊತೆ ರಿಲೇಷನ್ಶಿಪ್ನ ಫಾರ್ವರ್ಡ್ ತೊಗೊಳೋದಕ್ಕೆ ಯಾವುದೇ ರೀತಿಯಾದ ರಿಗ್ರೆಟ್ ಇರಲ್ಲ. ಬಿಕಾಸ್ ಯು ಸಿ ಈ ಪರ್ಸನ್ ಒಂದು ವೆರಿ ಇಂಡಿಪೆಂಡೆಂಟ್ ಪರ್ಸನ್ ಆಗಿರ್ತಾರೆ. ಬಟ್ ಎಟ್ ದ ಸೇಮ್ ಟೈಮ್ ನೀವು ಅವ್ರಿಗೆ ಕನೆಕ್ಟ್ ಆಗೋದು ಲೈಕ್ ಎಲ್ಲೋ ಒಂದು ಕಡೆ ಅವರಿಗೆ ಪಾರ್ಟ್ನರ್ಶಿಪ್, ರಿಲೇಷನ್ಶಿಪ್ ಮೇಲೆ ಸ್ವಲ್ಪ ಭಯ ಎಲ್ಲ ದೂರ ಆಗುತ್ತೆ ಅಂತಲೇ ನೋಡ್ತಾ ಇದ್ದೀನಿ ನಾನು. ಅಮೇಝಿಂಗ್. ಸೊ ಇವಾಗ ನೋಡೋಣ ಪೊಟೆನ್ಷಿಯಲ್ ಚಾಲೆಂಜಸ್ ಟುಗೆದರ್. ಈ ರಿಲೇಷನ್ಶಿಪ್ ಮೇನ್ ಚಾಲೆಂಜ್ ಏನಾಗಿರುತ್ತೆ ಅನ್ನೋದನ್ನ ನೋಡೋಣ. ಸೆಕೆಂಡ್, ಓಕೆ, ದ ಮೆಜಿಷಿಯನ್. creation of something new. So I feel magician is a very 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 smart full card. Magician is a very ಮೆಜಿಷಿಯನ್ ಸಮಥಿಂಗ್ ಕ್ರಿಯೇಷನ್, ಸಮಥಿಂಗ್ ಟೆಕ್ನಿಕ್ಸ್ನ ಯೂಸ್ ಮಾಡುವಂಥದ್ದು, ರಿಸೋರ್ಸ್ ಯೂಸ್ ಮಾಡುವಂಥದ್ದು. ಹೌ ಕ್ಯಾನ್ ಐ ಸೇ ಇಟ್ ಎಕ್ಸಾಕ್ಟ್ಲಿ, ಕ್ರಿಯೇಷನ್ ಪ್ರಾಬ್ಲಮ್ ಅಂತ ಹಿಂಗೆ ಹೇಳೋಕ್ಕಾಗತ್ತೆ. ಸೊ ಐ ಫೀಲ್ ಒನ್ ಆಫ್ ಯು ವಿಲ್ ಬಿ ಓವರ್ ಸ್ಮಾರ್ಟ್ ಅಂತಲೇ ಹೇಳ್ಬೋದು. ಒನ್ ಆಫ್ ಯು ವಿಲ್ ಬಿ ಓವರ್ ಪ್ಲ್ಯಾನ್ಡ್. ತುಂಬ ಪ್ಲ್ಯಾನ್ಸ್ ಇರುತ್ತೆ ಲೈಫಲ್ಲಿ, ಅದೊಂದು ಪ್ರಾಬ್ಲಮ್ ಆಗೋ ಪಾಸಿಬಿಲಿಟೀಸ್ ಇರುತ್ತೆ. ಇಟ್ಸ್ ಅ ಸ್ಮಾಲ್ ಥಿಂಗ್ ಬಟ್ ಸ್ಟಿಲ್ ನೀಡ್ ಟು ಪಾಯಿಂಟ್ ಔಟ್. ಸೊ ಐ ಫೀಲ್ ಲೈಕ್ ಇರೋ ರಿಸೋರ್ಸಸ್ನ ಪ್ರಾಪರಾಗಿ ಯೂಸ್ ಮಾಡ್ಕೊಳಕ್ಕಾಗ್ದಿಲ್ಲುವಂಥದ್ದು. ಇಟ್ಸ್ ಮೋರ್ ಲೈಕ್ you will know that she or he is the right person, but still ಅವ್ರಿಗೆ ಪ್ರಾಪರಾಗಿ ಅಪ್ರೋಚ್ ಮಾಡಿ ಅವ್ರ ಜೊತೆ ಕನೆಕ್ಟ್ ಆಗದಿಲ್ದಿರುವಂಥದ್ದು. ಆರ್ ಐ ಫೀಲ್ ನಿಮಗೆ ಹೇಗೆ ಅಂದರೆ ಟೈಮಿಂಗ್ಸ್ ಸಾಥ್ ಕೊಡಲ್ಲ, ಆರ್ ಸಿಚುವೇಶನ್ ಸಾಥ್ ಕೊಡಲ್ಲ. ಅಂದರೆ ಆ ಸಪೋರ್ಟಿವ್ ಥಿಂಗ್, ಸುತ್ತಮುತ್ತ ಸಪೋರ್ಟಿವ್ ಪೀಪಲ್, ಅದು ಮ್ಯಾಚ್ ಹೊಡೆಯಲ್ಲ ಅನ್ನೋದನ್ನ ನೋಡ್ತೇನೆ. ಸೊ ಇಟ್ಸ್ ನಾಟ್ ಲೈಕ್ ಲಕ್ ಕಡಿಮೆ ಇದೆ ಅಂತ ನೋಡ್ತಾ ಇಲ್ಲ, ಆರ್ ಇಟ್ಸ್ ಮೋರ್ ಲೈಕ್ ಎಲ್ಲ ಇದ್ದು ಸಮ್ಟೈಮ್ಸ್ ಏನು ಯೂಸ್ ಮಾಡ್ಕೊಳಕ್ಕಾಗ್ತಾ ಇಲ್ವಲ್ಲ, ಆ ಥರ ಥಾಟ್ಸ್ ಬರ್ಬೋದು. ಆರ್ ಇಟ್ಸ್ ಮೋರ್ ಲೈಕ್ ಐ ಫೀಲ್ ಫಾರ್ ಎನ್ ಎಕ್ಸಾಂಪಲ್, ನಿಮಗೆ ಅವ್ರ ಕಂಡ್ರೆ ಇಷ್ಟ ಇರುತ್ತೆ, ಅವ್ರಿಗೆ ನಿಮ್ಮ ಕಂಡ್ರೆ ಇಷ್ಟ ಇರುತ್ತೆ, ಕನೆಕ್ಟ್ ಆಗ್ತೀರಾ, ಕಾನ್ವರ್ಸೇಷನ್ ಮಾಡ್ತಾ ಇರ್ತೀರ, ಬಟ್ ನಿಮಗೆ ಯಾವ ಒಂದು ರೈಟ್ ಮೂಮೆಂಟ್ ಸಿಗೋಲ್ಲ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಪ್ರಾಪರಾಗಿ. ಏನೋ ಒಂದು ಕೇಳಬೇಕಾಗಿರುತ್ತೆ ಅವರಿಂದ, ಅದು ನಿಮಗೆ ಕೇಳೋಕ್ಕಾಗಲ್ಲ, ಎಲ್ಲ ಇದ್ದು ಏನೂ ಇಲ್ದಂಗೆ. ಆರ್
ಯು ಕ್ಯಾನ್ ಡೂ ಸಮಥಿಂಗ್ ಬಟ್ ಸ್ಟಿಲ್ ಯು ಕಾಂಟ್ ಡೂ ಸಮಥಿಂಗ್ ಆ ಥರ ನನಗೆ ಇದೊಂದು ಥಾಟ್ ಬರ್ತಾಯಿದೆ. ಫಾರ್ ಎಕ್ಸಾಂಪಲ್, ಹುಡುಗಿಗೆ ತುಂಬಾ ಬ್ರದರ್ಸ್ ಇರ್ತಾರೆ, ಏನೋ ಯು ವಿಲ್ ಬಿ ಸ್ಕೇರ್ಡ್ ಆಫ್ ದೆಮ್, ಏನೋ ಮೂವ್ ಮಾಡೋದಕ್ಕಾಗಲ್ಲ. ಹುಡುಗಿ ಅಥವಾ ಹುಡುಗಂಗೆ ತುಂಬ ಫ್ರೆಂಡ್ಸ್ ಇರ್ತಾರೆ, ಯು ವಿಲ್ ಬಿ ಸ್ಕೇರ್ಡ್ ಅವ್ರು ರಿಜೆಕ್ಟ್ ಆದರೆ ನನಗೆ ಎಲ್ಲರ ಮುಂದೆ ಸ್ವಲ್ಪ ಮನವರಿದೆ ಹೋಗ್ಬೋದು, ಅಥವಾ ಎಲ್ಲರ ಮುಂದೆ ಸ್ವಲ್ಪ ರಿಜೆಕ್ಷನ್ ಫೀಲ್ ಆಗ್ಬೋದು ಆ ಥರ. ಅವ್ರ ಈ ಥರ ಅನ್ನೆಸೆಸರಿ ಚಾಲೆಂಜಸ್ ಬರಬಹುದು ರಿಲೇಷನ್ಶಿಪ್ಪಲ್ಲಿ. ಆ್ಯಂಡ್ ಮೆಜಿಷಿಯನ್ ಇಟ್ಸ್ ಮೋರ್ ಲೈಕ್ ಸಮ್ ಅದರ್ ಪೀಪಲ್ ಔಟ್ಸೈಡರ್ಸ್ ಇದಕ್ಕೆ ಪ್ರಾಬ್ಲಮ್ ಕೊಡೋದು ಅಥವಾ ಸಮ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋ ಪಾಸಿಬಿಲಿಟೀಸು ನಾನು ನೋಡ್ತಾ ಇದ್ದೀನಿ ಈ ಒಂದು ರಿಲೇಷನ್ಶಿಪ್ಗೆ. ಸೊ ಎಷ್ಟು ಇದನ್ನ ಪ್ರೈವೇಟಾಗಿ ಇಟ್ಕೊತೀರಾ ಅಷ್ಟು ನಿಮಗೆ ಒಳ್ಳೆಯದು. ಸೆಕೆಂಡ್ ಗ್ರೂಪ್, ಇವಾಗ ನೋಡೋಣ ನಾವು ಲಾಂಗ್ ಟರ್ಮ್ ಪೊಟೆನ್ಷಿಯಲ್ ಆಫ್ ದಿಸ್ ರಿಲೇಷನ್ಶಿಪ್. ದ ಮೇನ್ ಕ್ವೆಶನ್, ಲಾಂಗ್ ಟರ್ಮ್ ರಿಲೇಷನ್ಶಿಪ್. ಈ ಥರ ಯಾರಾದ್ರು ಪರ್ಸನ್ ಇದ್ದರೆ ಅಥವಾ ಈ ಥರ ಆಲ್ರೆಡಿ ನಿಮ್ಮ ಲೈಫಲ್ಲಿ ಸಿಚುವೇಶನ್ ಆಗ್ತಾ ಇದ್ದರೆ, ಯಾರೋ ಒಬ್ಬರು ಔಟ್ಸೈಡರ್ಸ್ ಬೀಂಗ್ ಜಲಸ್, ಔಟ್ಸೈಡರ್ಸ್ ಕಣಾಕೋದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಎಸ್ ಎ ಡಬಲ್ ಕನ್ಫರ್ಮೇಷನ್, ನೀವು ಡೆಸ್ಟಿನ್ಡ್ ಪರ್ಸನ್ ಜೊತೆ ಇದ್ದೀರಾ ಅಂತ. ಲಾಂಗ್ ಟರ್ಮ್ ಪೊಟೆನ್ಷಿಯಲ್ ನೋಡೋಣ ಈ ರಿಲೇಷನ್ಶಿಪ್ ಅಥವಾ ಈ ಕನೆಕ್ಷನ್ ಬಗ್ಗೆ. ದಿಸ್ 8 ಆಫ್ ವಾಂಡ್ಸ್. ಸೊ ಡೆಫಿನೆಟ್ಲಿ ನಿಮ್ಮ ಅವರ ಮಧ್ಯ ಒಂದು ಲಾಂಗ್ ಟರ್ಮ್ ರಿಲೇಷನ್ಶಿಪ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆನಾ. 8 ಆಫ್ ವಾಂಡ್ಸ್ ಒಂದು ಟ್ರಾವೆಲಿಂಗ್ ಕಾರ್ಡ್ ಅನ್ಬೋದು. ಸೊ ಪಾಸಿಬಿಲಿಟೀಸ್ ಇದೆ, ಬೋಟ್ ಆ್ಯಂಡ್ ಟ್ರಾವೆಲಿಂಗ್, ಎಲ್ಲೋ ಒಂದು ಕಡೆ ಫಾರ್ ಅವೇ ವಾಟರಿ ಕೈಂಡ್ ಆಫ್ ಪ್ಲೇಸಸ್ಸಿಗೆ ಹೋದಾಗ ನೀವು ಇವ್ರನ್ನ ಮೀಟ್ ಆಗೋದು, ಟ್ರಾವೆಲಿಂಗ್ ಪ್ಲ್ಯಾನ್ಸ್ ಅಥವಾ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಮೀಟ್ ಆಗೋದು. ಡೆಫಿನೆಟ್ಲಿ ನಿಮ್ಮ ಅವರ ಮಧ್ಯ ತುಂಬಾ ಡಿಸ್ಟೆನ್ಸ್ ಇರುತ್ತೆ, ಮನೆಗೆ ಫಿಸಿಕಲ್ ಡಿಸ್ಟೆನ್ಸ್ ಸುಮಾರು ಇರುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಪೊಟೆನ್ಷಿಯಲ್ ಡೆಫಿನೆಟ್ಲಿ ತುಂಬ ಬೇಗ ನೀವು ಕನೆಕ್ಟ್ ಆಗ್ತೀರಾ. ಇಟ್ಸ್ ನಾಟ್ ಲೈಕ್ ತುಂಬ ಡಿಲೇ ಆಗುತ್ತೆ ಅನ್ನೋದನ್ನ ನೋಡ್ತಾ ಇಲ್ಲ. ಡೆಫಿನೆಟ್ಲಿ ಬೇಗ ಕನೆಕ್ಟ್ ಆಗ್ತೀರಾ, ಬೇಗ ಒಬ್ರನ್ನೊಬ್ರು ಅರ್ಥ ಮಾಡ್ಕೊತೀರಾ ಆ್ಯಂಡ್ ಬೇಗ ಹೇಳ್ಕೊತೀರ. ತುಂಬ ಏನು ಡಿಲೇ ಆಗಲ್ಲ, ಎಲ್ಲದರಲ್ಲೂ ಬೇಗ ಆಗುತ್ತೆ. ದ ಮೂಮೆಂಟ್ ಯು ಮೀಟ್ ದಿಸ್ ಪರ್ಸನ್ ವಿತಿನ್ 3-4 months, ಯು ಬೋತ್ ವಿಲ್ ಗೆಟ್ ಇನ್ ಟು ರಿಲೇಷನ್ಶಿಪ್. ಓಕೆ, ಕರೆಂಟ್ ಹೋಯ್ತು. ಸೊ ಅಲ್ಲಿ ಯಾವುದೇ ರೀತಿಯಾದ ಒಂದು ಡಿಲೇ ಇರಲ್ಲ, ಯಾವುದೇ ರೀತಿಯಾದ ಒಂದು ಲೇಟ್ ಅನ್ನೋದನ್ನ ನೋಡ್ತಾ ಇಲ್ಲ. ಸೊ ಐ ಫೀಲ್ ಈ ಪರ್ಸನ್ ಕನೆಕ್ಟ್ ಆದಮೇಲಿಂದ ತುಂಬ ಟ್ರಾವೆಲಿಂಗ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿ ಸನ್, ಇಲ್ಲಿ 8 ಆಫ್ ವಾಂಡ್ಸ್, ಇಲ್ಲಿ ಬೋಟ್. ಸೊ ತುಂಬ ಟ್ರಾವೆಲಿಂಗ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಅಗೇನ್ ಕರೆಂಟ್ ಬಂತು. ಇಟ್ಸ್ ಕೈಂಡ್ ಆಫ್ ಡಬಲ್ ಕನ್ಫರ್ಮೇಷನ್. ಟ್ರಾವೆಲಿಂಗ್ 9th ಹೌಸ್ ಆ್ಯಕ್ಟಿವ್ ಆಗುತ್ತೆ ನಿಮ್ಮದು. ಆ್ಯಂಡ್ ವೆರಿ ಎಕ್ಸೈಟ್ಮೆಂಟ್ ಇರುತ್ತೆ ನಿಮ್ಮ ಲೈಫಲ್ಲಿ. ಈ ಪರ್ಸನ್ ಬಂದ ಮೇಲಿಂದ ದೇರ್ ವೋಂಟ್ ಬಿ ಒಂದು ಬೋರಿಂಗ್ ಸಿಚುವೇಶನು ಇರಲ್ಲ ಅಂತಲೇ ಹೇಳ್ಬೋದು. ಎವ್ರಿ ಡೇ ವಿಲ್ ಬಿ ವೆರಿ ಎಕ್ಸೈಟಿಂಗ್ ಡೇ. ಆ್ಯಂಡ್ ನೀವಿಬ್ಬರು ತುಂಬ ಪ್ಲ್ಯಾನ್ಸ್ ಮಾಡ್ತೀರಾ, ಅಲ್ಲಿಗೆ ಹೋಗೋದು, ಇಲ್ಲಿಗೆ ಹೋಗೋದು, ಇಲ್ಲಿ ಮೀಟ್ ಆಗೋದು, ಅಲ್ಲಿ ಪ್ಲ್ಯಾನ್ ಮಾಡೋದು ತುಂಬ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಅಡ್ವೈಸ್ ಫ್ರಮ್ ದ ಯೂನಿವರ್ಸ್ ನೋಡೋಣ ನಿಮಗೆ ಈ ರಿಲೇಷನ್ಶಿಪ್ ಬಗ್ಗೆ. ವಾಟ್ಸ್ ದ ಅಡ್ವೈಸ್ ಫ್ರಮ್ ದ ಯೂನಿವರ್ಸ್? 4 ಆಫ್ ಪೆಂಟಕಲ್ಸ್. ಸೊ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ನೀವು ಯಾವ ಥರ ಪರ್ಸನ್ ಅಂದರೆ ನಿಮ್ಮ ಎಮೋಷನ್ಸ್ನ ತುಂಬ ಬಾಟ್ಲ್ ಅಪ್ ಮಾಡ್ಕೊತೀರ. ನಿಮಗೇನು ಬೇಕು ಲೈಫಲ್ಲಿ ಅದನ್ನ ಯಾರಿಗೂ ಹೇಳ್ಕೊಳ್ಳಲ್ಲ. ಸಮ್ಟೈಮ್ಸ್ ನೀವು ಕಂಫರ್ಟ್ನೆಸ್ಸಿಂದ ಹೊರಗೆ ಬರೋಕ್ಕೆ ತುಂಬಾ ಕಷ್ಟಪಡ್ತೀರ. ಸಮ್ಟೈಮ್ಸ್ ನೀವು ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಇನ್ನೊಬ್ಬರು ಪರ್ಸನ್ಗೋಸ್ಕರ ತುಂಬಾ ಎಲ್ಲ ಗಿವ್ ಅಪ್ ಮಾಡೋದು ನಿಮಗೆ ಇಷ್ಟ ಇಲ್ಲ. ಸೊ ಎಲ್ಲೋ ಒಂದು ಕಡೆ ಯು ನೀಡ್ ಟು ಕಮ್ ಔಟ್. ಎಲ್ಲೋ ಒಂದು ಕಡೆ ಈ ಒಂದು ಥಾಟ್ ಪ್ರೊಸೆಸ್ಸಿಂದ ಹೊರಗೆ ಬಂದಿದ್ದಾರೆ. ನಿಮ್ಮ ಕೆಲ ಆಗಲ್ಲ, ಅದು ನೀವು ಈ ಥರ ಪರ್ಸನ್ ಆ್ಯಕ್ಸೆಪ್ಟ್ ಮಾಡಲ್ಲ, ನಿಮ್ಮ ದಿನ ನಿಮಗೆ ಹಿಂಗೆ ಇರಬೇಕು, ಚೇಂಜಸ್ ಬೇಡ, ಈ ಥರ ಎಲ್ಲ ಥಾಟ್ ಎಲ್ಲ ಇದ್ದರೆ ಯು ನೀಡ್ ಟು ಕಮ್ ಔಟ್. ನಿಮ್ಮದೇ ಆದ ಒಂದು ಥಾಟ್ ಪ್ರೊಸೆಸ್ ಏನಿರುತ್ತೆ, ನಾನು ಹಿಂಗೆ ಇರಬೇಕು, ಹಾಗೆ ಇರಬೇಕು, ಅದರಿಂದ ಹೊರಗೆ ಬರಲೇಬೇಕು. ನೀವು ಎಷ್ಟು ನೀವು ಓಪನ್ ಅಪ್ ಆಗ್ತೀರಾ, ಎಷ್ಟು ನೀವು ಸಮಥಿಂಗ್ ಡಿಫ್ರೆಂಟ್ನ ಆ್ಯಕ್ಸೆಪ್ಟ್ ಮಾಡ್ಕೊತೀರಾ, ಡಿಫ್ರೆಂಟ್ ಥಿಂಗ್ನ ವೆಲ್ಕಮ್ ಮಾಡ್ತೀರಾ, ಅಷ್ಟು ನಿಮಗೆ ಒಳ್ಳೆಯದು ಅಂತ ಹೇಳ್ತಾ, ಇದಾಗಿತ್ತು ಸೆಕೆಂಡ್ ಆಪ್ಷನ್ ಅವರಿಗೆ ರೀಡಿಂಗ್. ಒಂದು ವೆರಿ 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 ಅಮೇಝಿಂಗ್ ರೀಡಿಂಗ್ ಮಾಡಿದ್ದೀನಿ ಅಂತ ಫೀಲ್ ಆಗ್ತಾ ಇದೆ. ಏನನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೆಕೆಂಡ್ ಗ್ರೂಪ್ ಆ್ಯಂಡ್ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನಲ್ಲೇ ಡೀಟೇಲ್ಸ್ ಮೆನ್ಷನ್ ಆಗಿದೆ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇಟ್ ಮೋಟಿವೇಟ್ಸ್ ಮಿ ಅ ಲಾಟ್. ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಏನನ್ನಿಸ್ತು ಅಂತ, ಲೈಕ್ ಮಾಡಿ, ಮೆಸೇಜ್ ಇಷ್ಟ ಆದರೆ 111 ಅಂತ ಟೈಪ್ ಮಾಡಿ ಕ್ಲೇಮ್ ಮಾಡ್ಕೋಬೇಕು ಅಂದರೆ ಬಿ ಎಕ್ಸೈಟೆಡ್ ಫಾರ್ ದಿಸ್ ಡೆಸ್ಟಿನ್ಡ್ ಪರ್ಸನ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.